ಸ್ತುತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಪರಶ್ವಧ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಗಿರೌ ಯತ್ರ ಸುತಪ್ರೇಮ್ಣಾ ಇವ ಆಸ್ತೆ ನಿತ್ಯಂ ಹರಿಸ್ವಸ ಪವಿತ್ರಂ ಪಾಜಕಕ್ಷೇತ್ರಂ ಕೋ ನ ಸೇವೇತ ಕೋವಿದಃ ಸತ್ಯಲೋಕೇಶ್ವರಃ ಪ್ರಾಣಃ ಯತ್ರ ಅವಾತರತ್ ಉತ್ಸುಕಃ. ಶ್ರೀ ಭಾರತ್ಯೈ ನಮಃ. ಶ್ರೀ ವಾದಿರಾಜ ತೀರ್ಥ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಮಾನ್ಯ ತೀರ್ಥ ಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೆ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಅರ್ಥೇಷು ಅಭಿಜ್ಞಃ ಸ್ವರಾಟ್. ಭಗವಂತನಿಗೆ ಸಂಬಂಧಪಟ್ಟಿರತಕ್ಕಂತಹ ಗುಣಗಳನ್ನು ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಸ್ವರಾಟ್ ಎನ್ನುವ ಶಬ್ದದ ಅರ್ಥವನ್ನು ನೋಡಿದ್ದೆವು. ಯಾರು ತನ್ನ ಭಕ್ತರಾಗಬೇಕು ಮಾತ್ರ, ಯಾರ್ಯಾರೋ ಅಲ್ಲ, ಆ ಭಕ್ತರು ಹೇಗಿರಬೇಕು ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ ವೇದವ್ಯಾಸ ದೇವರೇ. ಅಂಥವರು ಏನಾದರೂ ಒಂದು ಮಾತು ಅಂದರೆ ಅದನ್ನು ನಡೆಸಿಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ನೋಡುವುದುಂಟು. ತುಂಬ ಭಗವಂತನ ಅನುಗ್ರಹದಿಂದಾಗಿ ತುಂಬ ದೇವರ ಸಾಮರ್ಥ್ಯ ಏನು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನು ಪವಾಡ ಎನ್ನುವ ಶಬ್ದದಿಂದ ಕರೆಯುವುದಷ್ಟು ಪ್ರಶಸ್ತ ಅಲ್ಲ ಅಂತ ತೋರುತ್ತೆ. ಯಾಕೆ ಪವಾಡ ಅಂತಂದುಬಿಟ್ರೆ ಬೂದಿ ಕೊಡುವವರು ತಲೆಗೆ ಬರ್ತಾರೆ. ಅದರಿಂದ ಅಂತಹ ವ್ಯಕ್ತಿಗಳನ್ನು ರಾಘವೇಂದ್ರ ಸ್ವಾಮಿಗಳ ಜೊತೆಯಲ್ಲಿ ಸುತರಾಮ್ ಸೇರಿಸಬಾರದು. ಭಗವಂತನ ಸಾಮರ್ಥ್ಯ ಏನು ಎನ್ನುವುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟವರು ರಾಘವೇಂದ್ರ ಸ್ವಾಮಿಗಳು. ಇನ್ನೂ ಹೇಳಬೇಕು ಅಂತಾದರೆ ಮಧ್ವರು ಯಾರು ಎನ್ನುವುದನ್ನು ತೋರಿಸಿಕೊಟ್ಟವರು. ನಮಗೆ ರಾಘವೇಂದ್ರ ಸ್ವಾಮಿಗಳ ಪರಿಚಯ ಇದೆ, ಎಷ್ಟು ಉಂಟೋ ಅಷ್ಟು ಪರಿಚಯ ಮಧ್ವರದ್ದಿಲ್ಲ. ರಾಘವೇಂದ್ರ ಸ್ವಾಮಿಗಳನ್ನು ಯಾರವರು ಅಂತ ಯಾರಾದರೂ ಕೇಳಿದರೆ ನಾವು ಕೊಡಬೇಕಾದ ಉತ್ತರ ಏನು ಗೊತ್ತಾ? ಯಾವ ಉತ್ತರ ಕೊಟ್ಟರೆ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಪ್ರೀತಿಯಾಗುತ್ತೆ ಗೊತ್ತಾ? ಯಾವ ಉತ್ತರದಿಂದ ರಾಯರು ನಮ್ಮ ಮೇಲೆ ಬೇಗ ಕೃಪೆ ಮಾಡ್ತಾರೆ ಗೊತ್ತಾ? ನಮ್ಮ ಹತ್ರ ಕೇಳಿದರೆ ನಾವೆಲ್ಲ ಸಾಮಾನ್ಯವಾಗಿ ಏನಂತೇವೆ, ರಾಘವೇಂದ್ರ ಸ್ವಾಮಿಗಳು ಅಂದರೆ ಮಂತ್ರಾಲಯ ಮಠದ ಸ್ವಾಮಿಗಳು ಅಂತ ಇಷ್ಟಂತೇವೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂತಂದು ಬಿಟ್ಟರೆ ಸುಧೀಂದ್ರ ತೀರ್ಥರ ವಿಜಯೇಂದ್ರರ ಶಿಷ್ಯರಾದ ಸುಧೀಂದ್ರರ ಶಿಷ್ಯರು ಅಂತಾರೆ. ಬೇಜಾರಾಗೋಲ್ಲ ರಾಘವೇಂದ್ರ ಸ್ವಾಮಿಗಳಿಗೆ. ಪ್ರೀತಿ ಆಯಿತಾ? ಪ್ರೀತಿ ಆಗಬೇಕಾದ್ರೆ ಇನ್ನೊಂದು ರೀತಿಯಲ್ಲಿ ಹೇಳೋಣ. ರಾಘವೇಂದ್ರ ಸ್ವಾಮಿಗಳು ಅಂದರೆ ಯಾರು ಅಂತ ಕೇಳಿದರೆ ಆಚಾರ್ಯ ಮಧ್ವರ ಶಿಷ್ಯರು ಅಂತ ಹೇಳೋಣ. ಆವಾಗ ರಾಘವೇಂದ್ರ ಸ್ವಾಮಿಗಳಿಗೆ 10 ಪಟ್ಟು ಆಗಬೇಕಾದ ಪ್ರೀತಿ 20 ಪಟ್ಟು ಆಗುತ್ತೆ. ಮಧ್ವರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಅಷ್ಟು ತಾನು ಜೀವ ಕೊಡಲಿಕ್ಕೂ ತಯಾರಾಗಿದ್ದರು. ಮಧ್ವರನ್ನು ಅಷ್ಟು ಅನುಸರಿಸಿಕೊಂಡು ಇದ್ದದ್ದರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಇಷ್ಟು ತಾಕತ್ತು ಬಂದದ್ದು. ಏನಾಗಿತ್ತು?
ಅದೇ ಸ್ವರಾಟ್. ಅವರು ಏನು ಮಾತಾಡ್ತಾರೋ ದೇವರದನ್ನು ಅಸ್ತು 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 ಅಂತ ಅಂದುಕೊಂಡು ಬಂದ. ಏನು ಒಂದು ಉದಾಹರಣೆ ಕೊಡ್ತೇನೆ. ಕುಹಕಿಗಳು ಈಗ ಮಾತ್ರ ಇರುವುದಲ್ಲ, ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಇದ್ದರು, ಮಧ್ವರ ಕಾಲದಲ್ಲಿದ್ದರು, ಕೃಷ್ಣನ ಕಾಲದಲ್ಲಿ ಇದ್ದರು. ಅದರಿಂದ ಕುಹಕಿಗಳು ಏನು ಮಾತಾಡಿದ್ರು ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳತಕ್ಕಂಥ ಪ್ರಸಂಗ ಕೂಡ. ಇದರಿಂದ ಆರೋಗ್ಯ ನಮ್ಮದೇ ಹಾಳಾಗುವುದು. ಅವರು ಆರಾಮದಲ್ಲಿರ್ತಾರೆ, ಹೇಳುವವರು ಹೇಳಿಕೊಂಡಿರ್ತಾರೆ. ಬೇಕಿದ್ರೆ ಆ ಸಂದರ್ಭದಲ್ಲಿ ದಾಸರದೊಂದು ಹಾಡನ್ನು ಮೆಲುಕು ಹಾಕೋಣ. ಏನು, ಹಂದಿ ಇದ್ದರೆ ಹೇಗೆ ಕೇರಿ ಶುದ್ಧಿಯೋ ಹಾಗೆ ನಿಂದಕರು ಇರಬೇಕು ಅಂತ ಹಾಡನ್ನು ಬೇಕಾದ್ರೆ ಆ ಸಂದರ್ಭದಲ್ಲಿ ಮೆಲುಕು ಹಾಕೊಳ್ಳೋಣ, ಸಮಾಧಾನ ಆಗುತ್ತೆ. ರಾಘವೇಂದ್ರ ಸ್ವಾಮಿಗಳನ್ನು ಕೆಣಕಬೇಕು ಅಂತ ಹೇಳಿಕೊಂಡು ಕೆಲವು ಕುಹಕಿಗಳು ಏನು ಮಾಡಿದರು ಅಂದರೆ, ಒಬ್ಬ ವ್ಯಕ್ತಿಯನ್ನು ರಾಘವೇಂದ್ರ ಸ್ವಾಮಿ ಯಾವುದೋ ಒಂದು ದಾರಿಯಲ್ಲಿ ಸಂಚಾರತ್ವೇನ ಹೋಗ್ತಾ ಇದ್ದಾರೆ. ಅವರ ಸಾಮರ್ಥ್ಯ ಏನು ಅಂತ ಈ ಕುಹಕಿಗಳು ಅನುಭವಿಸಿದ್ದಾರೆ. ಸತ್ತವರನ್ನೆಲ್ಲ ಬದುಕಿಸತಕ್ಕಂಥ ತಾಕತ್ತವರಿಗೆ ಉಂಟಂತೆ ಅಂತ ಅದನ್ನು ಅನುಭವಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳನ್ನು ಪರೀಕ್ಷೆ ಮಾಡಬೇಕೆನ್ನುವ ದೃಷ್ಟಿಯಿಂದ ಏನು ಮಾಡಿದರು, ಒಬ್ಬ ವ್ಯಕ್ತಿಯನ್ನು ಮಲಗಿಸಿದರು ದೂರದಲ್ಲಿ. ಅವನ ಮೇಲೆ ಒಂದು ಬಟ್ಟೆ ಹಾಕಿದ್ರು. ಬಟ್ಟೆ ಹಾಕಿ ರಾಘವೇಂದ್ರ ಸ್ವಾಮಿಗಳ ಪಾಲಕಿ ಅದೇ ದಾರಿಯಲ್ಲಿ ಬರ್ತಾ ಉಂಟು. ಆ ಕುಹಕಿಗಳು ರಾಯರ ಬಳಿಗೆ ಬಂದು, ಸ್ವಾಮಿಗಳೇ ಸತ್ತಿದ್ದಾರೆ, ನಮಗೆ ತುಂಬ ಬೇಕಾದವರು, ಅವರನ್ನು ಬದುಕಿಸಿಕೊಡ್ಬೇಕು ನೀವು ಅಂತಂದದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳ ಬಾಯಿಂದ ಬಂದ ಮಾತು ಏನು ಗೊತ್ತಾ, ಅವನದ್ದು ಆಯುಷ್ಯ ಮುಗಿದಿದೆ, ಅವನ ಆಯುಷ್ಯ ಮುಗಿದಿದೆ, ಸತ್ತ, ನಾನೇನು ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳಿಕೊಂಡು ಹೋ ಅಂತ ಬೊಬ್ಬೆ ಹಾಕಿದ್ರು ಈ ಕುಹಕಿಗಳು. ಯಾವ ಸಾಯ್ದಿಲ್ಲ, ಬದುಕಿದ್ದಾನೆ, ರಾಘವೇಂದ್ರ ಸ್ವಾಮಿಗಳ ಸಾಮರ್ಥ್ಯ ಇಷ್ಟೇನಾ ಅಂತ ಹೋಗಿ ಹಾಕಿರತಕ್ಕಂಥ ಬಿಳಿ ಬಟ್ಟೆ ತೆಗೀತಾರೆ. ಶ್ವಾಸ ಯಾವಾಗಲೂ ನಿಂತಿದೆ. ಯಾವಾಗ ನಿಂತಿದೆ? ರಾಘವೇಂದ್ರ ಸ್ವಾಮಿಗಳು ಹೇಳಿದ ಕ್ಷಣದಲ್ಲೇ ಇವನ ಶ್ವಾಸ ನಿಂತಿದೆ. ರಾಘವೇಂದ್ರ ಸ್ವಾಮಿಗಳೇ ತಪ್ಪಾಯಿತು ತಪ್ಪಾಯಿತು ಅಂತ ಬಂದಂದು. ರಾಘವೇಂದ್ರ ಸ್ವಾಮಿ ನನ್ನ ಹತ್ರ ಹೇಳಿದ ಪ್ರಯೋಜನ ಇಲ್ಲ, ಆಯುಷ್ಯ ಮುಗಿದಿದೆ, ಸತ್ತಾಗಿದೆ ಅಂತ. ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ಮಾತು ಹೇಳಿದ್ದಲ್ವೋ ಏನು ಅಂತ, ಅವನ ಆಯುಷ್ಯ ಮುಗಿದಿದೆ ಅಂತ ರಾಘವೇಂದ್ರ ಸ್ವಾಮಿಗಳು ಇಷ್ಟೇ ಹೇಳಿದ್ದು. ದೇವರು ಏನು ಮಾಡಿದ, ಅಸ್ತು ಅಂತ ಅಂದ್ಬಿಟ್ಟ, ಸ್ವರಾಟ್. ಆದ್ದರಿಂದ ನಮ್ಮ ನಿಮ್ಮ ಮಾತಿನಂತೆ ದೇವರು ಕುಣಿಬೇಕಾದರೆ ನಾವು ಯಾರ್ಯಾರನ್ನೋ ಕುಣಿಸ್ತೇವೆ. ಅದಕ್ಕಂದ್ರೆ ಯಾರ್ಯಾರನ್ನು ಕುಣಿಸುವುದಕ್ಕಿಂತ ದೇವರನ್ನು ಕುಣಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ದೇವರು ಕುಣಿಲಿಕ್ಕೆ ತಯಾರಿದ್ದಾನೆ, ಅವನನ್ನು ಕುಣಿಸಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಕುಣಿಸಲಿಕ್ಕೆ ಬೇಕಾದ ತಾಕತ್ತು ನಮ್ಮಲ್ಲಿ ಮಾತ್ರ ಬರಬೇಕು. ಆ ದೃಷ್ಟಿಯಿಂದ ದೇವರನ್ನು ಸ್ವರಾಟ್ ಸ್ವರಾಟ್ ಸ್ವರಾಟ್, ಸ್ವರವನ್ನು ಅನುಸರಿಸಿಕೊಂಡು ಸ್ಪಂದಿಸುವವನೇ ವಿವಾಹ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಆಗುವುದೇ ಇಲ್ಲ ಅಂತ. ಅಂಬೆ, ಅಂಬಿಕಾ, ಅಂಬಾಲಿಕಾ ಅಂತ ಇದೇ ಭೀಷ್ಮ ಕಾಶಿ ದೇಶಕ್ಕೆ ಹೋಗಿ ಅಲ್ಲಿರತಕ್ಕಂಥ ರಾಜನನ್ನು ಸೋಲಿಸಿ ಅವನ 3 ಹೆಣ್ಮಕ್ಕಳನ್ನು ಹಿಡ್ಕೊಂಡು ಬಂದ. ಯಾರಿಗೆ? ವಿಚಿತ್ರ ವೀರ್ಯನಿಗೆ ಲಗ್ನ ಮಾಡಿ ಕೊಡಬೇಕು ಅಂತ ಹೇಳಿಕೊಂಡು 3 ಹೆಣ್ಮಕ್ಕಳನ್ನು ಹಿಡ್ಕೊಂಡು ಬಂದರಲ್ಲಿ 2 ಹೆಣ್ಮಕ್ಕಳು ಒಪ್ಪಿದ್ರು, ವಿಚಿತ್ರ ವೀರ್ಯನನ್ನು ಲಗ್ನ ಆಗಲಿಕ್ಕೆ ಒಪ್ಪಿದ್ರು. ವಿಚಿತ್ರ ವೀರ್ಯ ಅಂದರೆ ಭೀಷ್ಮನ ತಮ್ಮ, ಲಗ್ನ ಆಗಲಿಕ್ಕೆ ಅವರು ಒಪ್ಪಿದ್ರು. ಆಯಿತು, ಇವಳು ಅಂಬೆ ಆಗೋಲ್ಲ, ವಿಚಿತ್ರ ವೀರನ್ನು ಆಗೋಲ್ಲ. ಯಾರು ನನ್ನನ್ನು ಕರ್ಕೊಂಡು ಬಂದಿದ್ದಾರೋ ಅವರೇ ನನ್ನನ್ನು ಲಗ್ನ ಆಗಬೇಕು ಅಂತಂದು. ಭೀಷ್ಮ ಅಂದ, ಆಗೋಲ್ಲ ಅಂತ. ಯಾಕೆ? ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನಾನು ಒಂದು ಬ್ರಹ್ಮಚರಿಯಾಗಿರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ರಾಜ್ಯವನ್ನು ಏರೋ ಅಲ್ಲ, ಸಿಂಹಾಸನ ಏರೋ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ಆಗೋಲ್ಲ. ಆಗಿಲ್ಲ ಅಂದ್ಬಿಟ್ರೆ ಮಾಡಿಸ್ಕೊಳ್ಳೋದು ನನ್ನ ಕೆಲಸ ಅಂದರು. ಹೇಗೆ ಮಾಡಿಸ್ಕೊಳ್ತೀಯ ಅಂತ ಭೀಷ್ಮ ಕೇಳಿದ. ನಿನ್ನ ಗುರು ಬಳಿಗೆ ಹೋಗ್ತೇನೆ ಅಂತಂದ. ಗುರುವಲ್ಲ, ಅವನ ಗುರುಗಳ ಬಳಿಗೆ ಹೋದರೂ ಕೂಡ ಆಗೋಲ್ಲ ಅಂತ. ಸರಿ, ಗುರು ಪರಶುರಾಮ ದೇವರ ಬಳಿಗೆ ಹೋದಳು ಅಂಬೆ. ಏನು ಬಂದಿ ಅಂತ ಪರಶುರಾಮ ದೇವರು ಕೇಳಿದರು. ಹೀಗೆ ಆಗಿದೆ, ಆದ್ದರಿಂದ ನಾನು ಲಗ್ನ ಆಗೋದು ಭೀಷ್ಮನನ್ನು, ನೀವು ನಿಮ್ಮ ಶಿಷ್ಯವ, ನೀವು ಹೇಳಬೇಕು ಲಗ್ನ ಆಗಲಿಕ್ಕೆ. ಸರಿ, ನಾನು ಹೇಳ್ತೇನೆ, ನಿನ್ನನ್ನು ಅವನ ಜೊತೆ ಕೂಡಿಸ್ತೇನೆ ಅಂತಂದು ಪರಶುರಾಮ ದೇವರು. ಭೀಷ್ಮನಿಗೆ ಬುಲಾವ್ ಹೋಯಿತು. ಬಂದ ಭೀಷ್ಮ, ಗುರುಗಳ ಆಜ್ಞೆ ಅಂತ ಹೇಳಿಕೊಂಡು ಭೀಷ್ಮ ಬಂದ. ಗುರುಗಳೇ ಅಪ್ಪಣೆಯಿಂದ ಇವಳನ್ನು ಲಗ್ನ ಆಗಬೇಕು ಅಂದರು. ಆಗೋಲ್ಲ, ಆಗಬೇಕು, ಆಗೋಲ್ಲ ಅಂದರು ಭೀಷ್ಮಾಚಾರ್ಯರು. ಇದೆಲ್ಲ ಆಗೋಲ್ವೋ? ನಾನು ಗುರು ಹೇಳ್ತಾ ಇದ್ದೇನೆ, ಗುರುವಲ್ಲ, ನಿಮ್ಮ ಗುರು ಬಂದು ಹೇಳಿದ್ರು ಕೂಡ ಆಗೋಲ್ಲ. ಹೋರಾಡ್ತೇನೆ ನನ್ನ ಜೊತೆ? ಓ ಸಿದ್ಧ ನಾನು ಅಂತ ಬಿಲ್ಲಿಗೆ ಬಾಣ ಜೋಡಿಸಿದ್ರು ಭೀಷ್ಮಾಚಾರ್ಯರು. ಗುರು ಪರಶುರಾಮ ದೇವರ ಹತ್ರ ಹೋರಾಟಕ್ಕೆ ನಿಂತರು. ಇಬ್ಬರಿಗೂ ಹೋರಾಟ ಆಯಿತು. ಪರಶುರಾಮ ದೇವರು ಕೈ ಚೆಲ್ಲಿದ್ರು. ಅಂಬೆ, ನನ್ನಿಂದ ಆಗೋಲ್ಲ.
ಬೇರೆ ಏನಾದರೂ ಹೇಳು, ಇದೊಂದು ಬಿಟ್ಟು ಬೇರೆ ಏನಾದರೂ ಬೇಕಾದರೂ ಮಾಡಿಕೊಡ್ತೀನಿ. ಪರಶುರಾಮ ದೇವರು ಸ್ತೋತ್ರ. ಪರಶುರಾಮ ದೇವರ ಡಿಕ್ಷನರಿಯಲ್ಲಿ ಸೋಲ್ ಎಂಬತಕ್ಕಂಥ ಶಬ್ದನೇ ಇಲ್ಲ. ಭಗವಂತನ ಅವತಾರ ಪರಶುರಾಮ ದೇವರು. ಮತ್ತು ಇಲ್ಲಿ ಸೋತರು ಭೀಷ್ಮರ ಮಾತಿಗೋಸ್ಕರ ತನ್ನ ಮಾತನ್ನು ಬಿಟ್ಟು ಸ್ವರಾಟ್. ಭೀಷ್ಮರ ಮಾತು ಜೀವನದಲ್ಲಿ ಲಗ್ನ ಆಗೋಲ್ಲ ಅಂತ ಭೀಷ್ಮರ ಪ್ರತಿಜ್ಞೆ. ಆ ಭೀಷ್ಮರ ಆ ದೇವವ್ರತನ ಪ್ರತಿಜ್ಞೆಯನ್ನು ಈಡೇರಿಸುವುದಕ್ಕೋಸ್ಕರ ಪರಶುರಾಮ ದೇವರು ಸೋಲು ಒಪ್ಪಿಕೊಂಡಂತೆ ನಟಿಸಿದರು. ಸೋತ್ರ ಅಂಬೆ ನನ್ನಿಂದ ಆಗೋಲ್ಲ ಅಂತ ಏನು ಸ್ವರಾಟ್. ಭಗವಂತನಿಗೆ ತುಂಬ ಖುಷಿಯಾಗಿದೆ ಅಂತ ಭೀಷ್ಮ. ಅದಕ್ಕೋಸ್ಕರ ಅವರ ಸ್ವರಕ್ಕೆ ತಾನು ಸ್ಪಂದಿಸಿದ. ಯಾಕೆ? ದೇವವ್ರತವ. ಮತ್ತೆ ಭೀಷ್ಮಾದದ್ದು ದೇವವ್ರತವ. ಏನು ದೇವವ್ರತ ಅಂದರೆ ಮೊನ್ನೆಯಿಂದ ಚೂರು ಹೇಳ್ತಾನೆ ಇದ್ದೇನೆ. ಏನು? ಸಂಕಷ್ಟ ವ್ರತ. ಇವತ್ತ ಮಂಗಳವಾರನ ಚತುರ್ಥಿಯು ಬಂದಿದ. ನಮ್ಮ ಜನಕ್ಕೆ ಖುಷಿಯೇ ಖುಷಿ. ಏಕಾದಶಿ ಬೇಜಾರಾಗುತ್ತೆ. ಇವತ್ತು ನಮ್ಮ ಜನಕ್ಕೆ ಖುಷಿಯೇ ಖುಷಿಯೇ. ಇವತ್ತು ಸಂಕಷ್ಟ ಅಂತ ಬೇಡ ಅಂತ ಹೇಳೋಲ್ಲ. ಅಂತೂ ಒಂದು ಅತೀಂದ್ರಿಯ ಶಕ್ತಿ ಉಂಟು ಅಂಥೇಳಿ ಏನೋ ಒಂದು ಉಪವಾಸ ಏನತಕ್ಕ ಒಂದು ಉಂಟು ಅಂತೇಳಿ ಮಾಡ್ತೀರಲ್ಲ, ಅದರಲ್ಲಿ ಒಂಚೂರು ತಿದ್ದುಪಡಿ ಮಾಡುವ ಇಷ್ಟೇ. ಏನು? ಯದ್ಯಪಿ ಜಗನ್ನಾಥದಾಸರು ತುಂಬ ಬೈತಾರೆ. ಇಲ್ಲಿ ಸಂಕಷ್ಟ ವ್ರತವನ್ನು ಮಾಡುವವರನ್ನು ತುಂಬ ಬೈತಾರೆ ಜಗನ್ನಾಥದಾಸರು. ಯಾಕೆ ಅಂತಂದರೆ ಏಕಾದಶಿ ಬಿಟ್ಟು ಇದನ್ನು ಮಾಡುತ್ತೆ ಅಂತೇಳಿ ಬೈಯೋದು. ಹಾಗೆ ಮತ್ತು ಇದರಲ್ಲಿ ತಿದ್ದುಪಡಿ ಏನು? ಮೊನ್ನೆಯಿಂದ ಹೇಳ್ತಾ ಇರ್ತೇನೆ, ಮಾಡಿ ಉಪವಾಸ ಕೂಡಿ. ಏನು? ಸಾಯಂಕಾಲ ಚಂದ್ರೋದಯಕ್ಕೆ ಅರ್ಘ್ಯ ಕೊಡಲಿಕ್ಕೆ ಉಂಟ. ಅದರಲ್ಲಿ ಆಶ್ಚರ್ಯ ಏನು ಗೊತ್ತಾ? ಚಂದ್ರೋದಯ ಆದಮೇಲೆ ಅರ್ಘ್ಯ ಕೊಡಬೇಕು ಅಂತ ಉಂಟಂತೆ. ನೀವು ಎಣಿಸ್ಬೋದು, ಸ್ವಾಮಿಗಳ ಉಪನ್ಯಾಸ ಇಂಚಿತ್ತು ನನಗೆ ಅಂತ ಹೇಳಿಕೊಂಡು. ನಮ್ಮ ದೈನಂದಿನ ಜೀವನಕ್ಕೆ ಏನೆಲ್ಲ ಬೇಕು, ತಿದ್ದುಪಡಿ ಏನೆಲ್ಲ ಬೇಕು, ಅದೆಲ್ಲ ಭಾಗವತದ ಮೂಲಕನೇ ವೇದವ್ಯಾಸರು ಕೊಡೋದು. ಬೇರೆ ಸಮಯದಲ್ಲಿ ಕೊಡೋಣ ಅಂದರೆ ನೀವು ಬರೋಲ್ಲ, ನಾನು ಬರೋಲ್ಲ. ಈಗ ಅದು ಒಂದು ಸಂದರ್ಭ, ಒಳ್ಳೆಯ ಸಂದರ್ಭ. ಆದ್ದರಿಂದ ಹೇಳೋಣ. ಕೆಲವರಿದ್ದಾರೆ, ಪಂಚಾಂಗದಲ್ಲಿ ಬರೆದಿರ್ತಾರೆ, ಇಷ್ಟು ಗಂಟೆಗೆ ಚಂದ್ರೋದಯ, ಆ ಹೊತ್ತಿಗೆ ಚಂದ್ರನಿಗೊಂದು ಅರ್ಘ್ಯ ಕೊಡಬೇಕು ಅಂತ ಹೇಳಿಕೊಂಡು. ಇವರದ್ದು ಮನೆಯು ಕಾಡಿನ ಮಧ್ಯದಲ್ಲಿ. ಚಂದ್ರೋದಯ ಕಾಣಲೇ ಇಲ್ಲ. ಅಟ್ಟ ಹತ್ತಿದ್ರು, ಚಂದ್ರನ ನೋಡಬೇಕು ಅಂತ. ಅಲ್ಲಿಯೂ ಕಂಡಿಲ್ಲ. ಮರ ಹತ್ತಿದ್ರು. ಸರಿ, ಈಗಾದರೂ ಮರ ಹತ್ತಿದ್ರು ಕಾಣ್ಬೋದೇನೋ. ಮಳೆಗಾಲದಲ್ಲಿ ಏನು ಮಾಡ್ತೀರಾ? ಕಂಡಿಲ್ವಾ ಚಂದ್ರ? ಹಾಗಾದರೆ ಉಪವಾಸ ಬಿಟ್ಟಿಬಿಡಿ. ಏನರ್ಥ ಅಂತಂದರೆ, ಇಷ್ಟು ಗಂಟೆಗೆ ಚಂದ್ರೋದಯ ಅಂಥೇಳಿ ಪಂಚಾಂಗದಲ್ಲಿ ಹಾಕಿರ್ತದಲ್ವ. ನಮ್ಮ ಮನೆಯಲ್ಲಿ ಗಡಿಯಾರ ಉಂಟಲ್ಲ, ಆ ಗಡಿಯಾರದಲ್ಲಿ ಅಷ್ಟು ಗಂಟೆ ಆಯಿತು ಅಂತಂದ ಮೇಲೆ ದೇವರ ಮುಂಭಾಗದಲ್ಲಿ ಗಣಪತಿಗೆ ಅರ್ಘ್ಯ ಕೊಡಿ. ಹೊರತು ಚಂದ್ರೋದಯ ನಿಮಗೆ ಕಾಣಬೇಕು ಅಂದರೆ ಅಲ್ಲಿ ಪಂಚಾಂಗದಲ್ಲಿ ಬರೀಲಿಲ್ಲ. ಇಷ್ಟು ಗಂಟೆಗೆ ಚಂದ್ರೋದಯ. ಆ ಹೊತ್ತಿಗೆ ಕೃಷ್ಣಾಷ್ಟಮಿ ದಿವಸ ರಾತ್ರಿ ಚಂದ್ರೋದಯಕ್ಕೆ ಅರ್ಘ್ಯ ಅಂತ ಉಂಟು. ಮರ ಹತ್ತದಿಲ್ಲ, ಮನೆ ಹೊರಗೇನೆ ಬರೋಲ್ಲ ಅಂತ. 6 ಗಂಟೆಗೆ ಮುಗಿದಾಯಿತು ಕೃಷ್ಣ ಅರ್ಘ್ಯ. ನಮ್ಮದೆಲ್ಲ ಕೇಳಿದರೆ ಹೇಳ್ತಾರೆ, ಅವ್ರು ದೇವರಿಗೆ ಮಠಂಗೆ ಹೋಡುಗರ 5 ವರ್ಷ ಬೇಗ ಕೊಳ್ಳ ಅಂತ ಹೇಳಿ. ದೇವರಿಗೆ ಮಠಕ್ಕೆ ಹೋಗಬೇಕಂತ ಅರ್ಘ್ಯ ತಗೊಳ್ಳಿಕ್ಕೆ. ಅದಕ್ಕೋಸ್ಕರ ಮನೇಲಿ ಚಂದ್ರೋದಯ ನೋಡಬೇಕು ಅಂತೇನಿಲ್ಲ. ಪಂಚಾಂಗದಲ್ಲಿ ಎಷ್ಟು ಗಂಟೆಗೆ ಅಂತ ಬರೆದಿದ್ದಾರೋ ನಮ್ಮ ಗಂಟೆಯಲ್ಲಿ 9 ಗಂಟೆಗೋ 9 ಕಾಲಕ್ಕೋ ಅಂತ ಏನಾದರೂ ನಮ್ಮ ಮನೆಯಲ್ಲಿ ಗಂಟೆ ಆದರೆ ಆ ಹೊತ್ತಿಗೆ ಅರ್ಘ್ಯ ಕೊಡಿ. ಅರ್ಘ್ಯ ಕೊಡುವುದು ಸಾರ್ಥಕ ಆಗಬೇಕು ಅಂತಾದರೆ, ಉಪವಾಸ ಸಾರ್ಥಕ ಆಗಬೇಕು ಅಂದರೆ ಇಷ್ಟೇ ಮಾಡಿ. ಅದರಲ್ಲಿ ಏನು? ಗಣಪತಿಯ ಅಂತರ್ಗತ, ಗಣಪತಿಯ ಒಳಗಿರುವ ಮಧ್ವರು, ಆ ಮಧ್ವರ ಒಳಗಿರುವ ವಿಶ್ವಂಬರನಿಗೆ ಪ್ರೀತಿಯಾಗಲಿ ಅಂತ ಹೇಳಿಕೊಂಡು ಅರ್ಘ್ಯ ಕೊಡಿ. ಮಾಡಿದ ಉಪವಾಸ ಸಾರ್ಥಕ. ಇಲ್ಲದಿದ್ದರೆ ಹೊಟ್ಟೆ ಕರಟಿಕೊಂಡದ್ದೇ ಬಂತು. ದೇಶಕ್ಕೆ ಉಳಿಯಿತು, ಮೋದಿಗೆ ಖುಷಿಯಾಗುತ್ತೆ. ಏನೋ ಸ್ವಲ್ಪ ಆಹಾರ ಉಳಿಸಿದ ಇವ ಅಂತೇಳಿ ಮೋದಿಗೆ ಖುಷಿಯಾಗುತ್ತೆ. ಆದರೆ ಮೋದಕ ಪ್ರಿಯನಿಗೆ ಖುಷಿಯಾಗುತ್ತೆ. ಭಗವಂತನಿಗೆ ಮಾಡಿದ ಉಪವಾಸ ಯಾವುದೇ ವ್ರತ ಆಗಲಿ ಮಾಡಿದ ಮೇಲೆ ಕೃಷ್ಣಾರ್ಪಣ ಬಿಡುವಾಗ ಗಣಪತಿಯ ಒಳಗಿರುವ ಸಿಪ್ಪೆಯ ಜಾಗದಲ್ಲಿ ಗಣಪತಿ ಇದ್ದಾನೆ, ಒಳಗೆ ಗೆರಟೆಯ ಜಾಗದಲ್ಲಿ ಮಧ್ವರಿದ್ದಾರೆ, ತೆಂಗಿನಕಾಯಿಯ ಜಾಗದಲ್ಲಿ ಭಗವಂತ ಇದ್ದಾನೆ. 3 ಕಾಣುತ್ತಾ? ಒಂದು ಸುಲಿಯದ ತೆಂಗಿನಕಾಯಿ, ಸಿಪ್ಪೆ ತೆಗೆಯದ ತೆಂಗಿನಕಾಯಿ ಅಂತಂದರೆ ಏನೋ ಮುಟ್ಟಿ ಹೇಳುವಾಗ ಸಿಪ್ಪೆಯನ್ನು ಮುಟ್ಟಿಕೊಂಡೇ ತೆಂಗಿನಕಾಯಿ ಅಂತಂತೇವೆ. ಅದು ತೆಂಗಿನಕಾಯಿಯ ಸಿಪ್ಪೆ. ಅದರ ಒಳಗೆ ಆ ಸಿಪ್ಪೆ ತೆಗೆದೆವು. ಸಿಪ್ಪೆ ತೆಗೆದಾಗ ತೆಂಗಿನಕಾಯಿ ಇತ್ತು.
ತೆಂಗಿನಕಾಯಿ ಅಂತ ಮುಟ್ಟಿ ಹೇಳಿದೆವು. ಯಾವುದನ್ನು ಮುಟ್ಟಿದ್ದು? ಗೆರಟೆಯನ್ನು ಮುಟ್ಟಿದ್ದು ತೆಂಗಿನಕಾಯಿ ಅಂತ ಹೇಳಿಕೊಂಡು. ಸರಿ, ತೆಂಗಿನಕಾಯಿ ಒಡೆದು ಅದರನ್ನೆಲ್ಲ ಹೂವನ್ನು ತೆಗೆದೆವು, ಅದನ್ನು ಮುಟ್ಟಿ ತೆಂಗಿನಕಾಯಿ ಅಂತಂದೆವು. ಹಾಗಾದರೆ ತೆಂಗಿನಕಾಯಿ ಯಾವುದು? ನಿಜವಾಗಿ ಒಳಗಿರತಕ್ಕಂಥ ಬಿಳಿಯಾದ ಪುಷ್ಪ ತೆಂಗಿನಕಾಯಿ ಹೊರತು ಗೆರಟೆಯು ತೆಂಗಿನಕಾಯಲ್ಲ, ಸಿಪ್ಪೆಯು ತೆಂಗಿನಕಾಯಲ್ಲ. ಗಣಪತಿ ಸಿಪ್ಪೆಯಂತೆ ಇದ್ದಾನೆ, ಅದರೊಳಗಿರತಕ್ಕಂಥ ಮಧ್ವರು ಗೆರಟೆಯಂತೆ ಇದ್ದಾರೆ, ಅದರೊಳಗಿರತಕ್ಕಂಥ ಭಗವಂತ ತೆಂಗಿನಕಾಯಿ ಅಂತ ಇದ್ದಾನೆ. ಈ ಅನುಸಂಧಾನ ಮಾಡಿಕೊಂಡು ಇವತ್ತೇ ಉಪವಾಸ ಮಾಡಿದವರು ಇರ್ಬೋದು. ಇದರಲ್ಲಿ ಸಂಕಷ್ಟ ಚತುರ್ಥಿ ಅಂತೇಳಿ ಉಪವಾಸ ಮಾಡಿದವರು ಇರ್ಬೋದು. ನಿಮ್ಮ ಉಪವಾಸವನ್ನು ಈ ರೀತಿಯಲ್ಲಿ ಕೃಷ್ಣಾರ್ಪಣೆ ಮಾಡಬೇಡಿ, ಅರ್ಧ ಪುಣ್ಯ ಅಂಕಗೊಳ್ಳೆ. ಈ ಉಪವಾಸದ ಅರ್ಧ ಪುಣ್ಯ ನನಗೆ ಖಂಡಿತ ದೇವರು ಕೊಡ್ತಾನೆ, ನೀವು ಹೀಗೆ ಮಾಡಿಬಿಟ್ರೆ. ಆದರೆ ನಾನು ಹೇಳ್ತೇನೆ ದೇವರ ಹತ್ರ ಅಕ್ಕಳಕ್ಕಳಿಗೆ ಉಪ್ಪಡೆ ಅಂತ. ಈ ಅನುಸಂಧಾನ ಮಾತ್ರ ಮಾಡಿಲ್ಲ, ತಪ್ಪು ಖಂಡಿತ. ಇವನಿಗೆ ಏನು ಹೆಸರು? ದೇವವ್ರತ ಅಂತ ಹೆಸರು. ಇದು ಏನು? ಸಂಕಷ್ಟ ಏನು? ದೇವತಾವ್ರತ. ಇವ ಯಾರು? ದೇವವ್ರತ. ದೇವನಿಗೆ ಸಂಬಂಧಪಟ್ಟ ವ್ರತ ಒಂದೇ ಅಥವಾ ಎರಡೇ, ಒಂದು ಏಕಾದಶಿ, ಇನ್ನೊಂದು ಕೃಷ್ಣಾಷ್ಟಮಿ. ದೇವನಿಗೆ ಸಂಬಂಧಪಟ್ಟ ವ್ರತ. ಆದ್ದರಿಂದ ಇವನ ಹೆಸರು ಕೇಳಿಯೇ ಭಗವಂತನಿಗೆ ಖುಷಿ ಆಯಿತಂತೆ. ಆದ್ದರಿಂದ ಅವರ ಸ್ವರಕ್ಕೆ ತಾನು ಸ್ಪಂದಿಸಿದ ಸ್ವರ. ಹಾಗಾದರೆ ಮತ್ತೆ ಪರಶುರಾಮ ದೇವರು ಸುಳ್ಳೇ ಹೇಳಿದ್ದ ಅಂಬೆ ಹತ್ರ, ನಿನ್ನನ್ನು ಭೀಷ್ಮನೊಟ್ಟಿಗೆ ಕೂಡಿಸ್ತೇನೆ ಅಂತೇಳಿ ಹೇಳಿದ್ದು ಸುಳ್ಳೇನಾ? ಪರಶುರಾಮ ದೇವರು ಸುಳ್ಳು ಮಾತಾಡ್ತಾರ? ಇಲ್ಲ. ಇವಳು ಬಂದು ಕೇಳಿದಳು, ನನ್ನನ್ನು ಭೀಷ್ಮನ ಜೊತೆ ಸೇರಿಸಬೇಕು ಅಂತ ಹೇಳಿಕೊಂಡು. ಪರಶುರಾಮ ದೇವರು ಸೇರಿಸ್ತೇನೆ ಅಂತಂದರು. ಯಾವಾಗ ಅಂತ ಹೇಳಲಿಲ್ಲ. ಆದ್ದರಿಂದ ಭೀಷ್ಮಾಚಾರ್ಯರು ಯುದ್ಧದಲ್ಲಿ ತನ್ನ ಪ್ರಾಣ ಬಿಟ್ಟ ಮೇಲೆ, ಅಂಬೆಯು ಕೂಡ ಪ್ರಾಣ ಬಿಟ್ಟ ಮೇಲೆ, ಇಬ್ಬರು ಮೂಲ ರೂಪಕ್ಕೆ ಸೇರಿದ ಮೇಲೆ ಅಲ್ಲಿ ಸೇರಿಸಿಬಿಟ್ರು. ಅದರಿಂದ ಯಾವಾಗಲೂ ಕೂಡ ಮಾತಿನಲ್ಲಿ ಅಷ್ಟು ಚತುರನಾಗಿರ್ತಾನೆ ಭಗವಂತ, ಎಲ್ಲಿಯೂ ಕೂಡ ಸಿಕ್ಕಿ ಬೀಳೋಲ್ಲ ಅಂತಾರೆ. ಇದು ಏನು? ಸ್ವರಾಟು ಅಂತೇಳಿ ಭಗವಂತನ ಉಪಾಸನೆಯ ಕ್ರಮ. ಅರ್ಥೇಶು ಅಭಿಜ್ಞ ಸ್ವರಾಟ್. ಸ್ವಲ್ಪ ಆದರೂ ಕೂಡ ಭಾಗವತದ ಆ ಕೃಷ್ಣನ ಕಥೆಯನ್ನು, ಯಾಕೆಂದರೆ ಪರೀಕ್ಷಿತ್ ರಾಜ ಕೂತದ್ದೇ ಕೃಷ್ಣ ಕಥೆ ಕೇಳಲಿಕ್ಕೆ. ನಾನು ಅಮ್ಮನ ಗರ್ಭದಲ್ಲಿ ಇರುವಾಗ ಇದೇ ಅಶ್ವತ್ಥಾಮಾಚಾರ್ಯರು ಬಾಣಪ್ರಯೋಗ ಮಾಡಿದರು. ನನ್ನನ್ನು ಕೊಲ್ಲಬೇಕು ಅಂತ ಬಾಣಪ್ರಯೋಗ ಮಾಡಿದ್ದಾರೆ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಆವಾಗ ಬ್ರಹ್ಮಾಸ್ತ್ರ, ಈಗ ಬ್ರಹ್ಮೋಸ್, ಇಷ್ಟೇ ವ್ಯತ್ಯಾಸ. ಅವರ ಹೆಸರು ಮೋದಿ ಅಂತ ಯಾಕೆ? ಇಷ್ಟೇ. ಗುಣಿ ಅಂತ ಯಾಕೆ ಕರೀತೀರಾ? ಗುಣ ಉಳ್ಳದ್ದರಿಂದ. ಧನಿ ಅಂತ ಯಾಕೆ ಕರೀತೀರಾ? ಧನ ಇದ್ದದ್ದರಿಂದ. ಮತ್ಸರಿ ಅಂತ ಯಾಕೆ ಕರೀತೀರಾ? ಮತ್ಸರ ಇದ್ದದ್ದರಿಂದ. ಜ್ಞಾನಿ ಅಂತ ಯಾಕೆ ಕರೀತೀರಾ? ಜ್ಞಾನ ಇದ್ದದ್ದರಿಂದ. ಗುಣಿ, ಗುಣ ಇದ್ದದ್ದರಿಂದ. ಅದೇ ರೀತಿಯಲ್ಲಿ ಮೋದ ತೀರ್ಥರ ಸನ್ನಿಧಾನ ಇತ್ತು ಅಂತಂದರೆ ಮೋದಿ ಅಂತ ಕರೀಲೇಬೇಕು. ಮೋದ ತೀರ್ಥರು ಅಂತ ಯಾರಿಗೆ ಹೆಸರು? ಆನಂದ ತೀರ್ಥರಿಗೆ ಮೋದ ತೀರ್ಥರು ಅಂತ ಹೆಸರು. ಮೋದ ಶಬ್ದಕ್ಕೆ ಅರ್ಥ ಏನು? ನೆಮ್ಮದಿಯನ್ನು ಕೊಡುವವರು ಅಂತ ಅರ್ಥ. ಯಾವ ವಿಷಯದಲ್ಲಿ? ಲೌಕಿಕ ಆಗಲಿ ವೈದಿಕ ಆಗಲಿ ಎರಡೂ ವಿಷಯದಲ್ಲಿ ನೆಮ್ಮದಿಯನ್ನು ಕೊಡುವವರು ಅಂತ ಅರ್ಥ. ನಮ್ಮ ಮನಸ್ಸಿಗೆ ಹೌದು ಅಂತ ಹೇಳುವಂತೆ ದೇವರ ಬಗ್ಗೆ ಚಿತ್ರಣ ಕೊಡುವವರು. ನಾನು ದೇವರು, ನೀನು ದೇವರು. ಒಬ್ಬರು ಆಚಾರ್ಯ ಇದ್ದರು, ಮಧ್ವರು ಬರುವುದಕ್ಕಿಂತ ಮೊದಲು ಒಬ್ಬರು ಆಚಾರ್ಯ ಇದ್ದರು. ಅವ್ರದ್ದು ಉಪನ್ಯಾಸ, ನಾನು ದೇವರು ಅಂತ ಅವ್ರದ್ದು ಉಪನ್ಯಾಸ. ಕೂತವ ಗಲಾಟೆ ಮಾಡಿದ, ನೀವು ಮಾತ್ರ ದೇವರ ಅಂತ. ಆವಾಗ ಈ ಸ್ವಾಮಿಗಳಂದರು, ನೀನು ದೇವರು. ಏನು ಉಸಾಬರಿಯೇ ಇಲ್ಲ, ಬೇಜಾರೇ ಬೇಡ, ನೀನು ದೇವರು ನಾನು ದೇವರು ಅಂತ ಅವರದ್ದು ಉಪನ್ಯಾಸ. ಕರವ ಮುಗಿದ ಹರಿಗೆ ಇದಿರಾಗಿ, ದಾಸರದ್ದೊಂದು ಹಾಡು. ಕರವ ಮುಗಿದ ಹರಿಗೆ ಇದಿರಾಗಿ, ಮುಖ್ಯ ಪ್ರಾಣ ನೋಡ್ತೇವಲ್ಲ ಸದಾಕಾಲ, ಹೀಗೆ ಕೈ ಜೋಡಿಸ್ಕೊಂಡಿರತಕ್ಕಂಥ ಮುಖ್ಯ ಪ್ರಾಣ ನೋಡ್ತೇವಲ್ಲ. ಕರವ ಮುಗಿದ ಹರಿಗೆ ಇದಿರಾಗಿ, ಯಾಕೆ ಕೈ ಮುಗಿದ? ಅದೇ ಪುರಂದರದಾಸರ ಹಾಡಲ್ಲಿ ಮುಂದುವರಿಸಿಕೊಂಡು ಹೇಳ್ತಾರೆ. ಏನು? ಮತ್ತೇನಿಲ್ಲ, ಜೀವ ಬ್ರಹ್ಮ ಐಕ್ಯ ಎಂದು ಜಗತ್ತು ಮಿಥ್ಯ ಎಂದು ಹೇಳುವವರನ್ನು ಬಡಿಯೋ ಎನ್ನುವುದಕ್ಕೋಸ್ಕರ ಕರವ ಮುಗಿದ ಹರಿಗೆ ಇದಿರಾಗಿ ಮುಖ್ಯ ಪ್ರಾಣ ಅಂತ ಪುರಂದರದಾಸರು ಮುಖ್ಯ ಪ್ರಾಣದ ಬಗ್ಗೆ ಮಾಡಿರತಕ್ಕಂಥ ಹಾಡು. ಹಾಗೆ ಮಧ್ವರು ಬರುವುದಕ್ಕಿಂತ ಮೊದಲಿದ್ದಂತಹ ಆಚಾರ್ಯರು ದೇವರ ಬಗ್ಗೆ ಕೊಟ್ಟಿರತಕ್ಕಂತಹ ಚಿತ್ರಣ ನೀನೇ ನಾನು ಅಂತಂದು ಜನಗಳಿಗೆ ತಲೆಗೆ ಹಿಡಿಲಿಲ್ಲ. ನಾನು ದೇವರ, ನಾನು ದೇವರು ಅಂತಾದರೆ ಮತ್ತೆ ನಾನು ದೇವಸ್ಥಾನಕ್ಕೆ ಯಾಕೆ ಹೋಗುವುದು?
ನಾನೇ ದೇವರನ್ನು ನಾನೇ ಮನೆಯಲ್ಲಿ ಕೂತ್ಕೊಂಡು. ಯಾವುದೋ ಒಬ್ಬರು ಸ್ವಾಮಿಗಳು ಮೊನ್ನೆ ಬಹಳ ಪ್ರಸಿದ್ಧವಾದ ಬ್ರಹ್ಮಕಲಶ ಆದ ಒಂದು ದೇವಸ್ಥಾನಕ್ಕೆ ಹೋದರು. ಹೋಗೋ ಮೊದಲು ಅವರದ್ದೆಲ್ಲ ಒಂದು ಶರ್ತ. ಅದಕ್ಕೆ ಉಡುಪಿ ಸ್ವಾಮಿಗಳು ಒಂದು ತುಂಬ ಪಾಪ ಅಂತ ಅದಕ್ಕೆ ನೋಡಿ. ಯಾಕೆ ಏನು ಶರ್ತನೂ ಇಲ್ಲ, ಏನು ಕಂಡೀಷನ್ ಇಲ್ಲ. ಉಡುಪಿ ಸ್ವಾಮಿಗಳು ಅವ್ರದ್ದು ಸ್ವಾಮಿಗಳು ಕರೆದ ಮೇಲೆ ಅವರಿಗೆ ಮುಗಿನ ತನಕ ಬಂತು ಕಾಣುತ್ತೆ. ಏನು ಶರ್ತ ಅವ್ರದ್ದು? ಮತ್ತೇನಿಲ್ಲ. ಒಂದು ಮೊದಲನೇ ಶರ್ತ ಏನಂತಂದ್ಬಿಟ್ಟು ಇಷ್ಟು ಕಾಣಿಕೆ ಇರಬೇಕು. ಅವ್ರದ್ದು ಮೊದಲನೇ ಶರ್ತ. ಇದು ನಡೆದಂಥ ಘಟನೆಗಳೇ ಆದರೂ ನಮ್ಮ ಜನ ಅದಕ್ಕೆ ಬಲಿ ಬೀಳ್ತಾರಲ್ವೋ ಅಂತ ಹೇಳಿಕೊಂಡು, ಯಾಕೆ ಮಂಡೆ ಇದ್ದರೆ ತಾನೇ ಅದನ್ನು ಒಪ್ಪಿಕೊಳ್ಳಿ. ಮಂಡೆನೇ ಇಲ್ಲ ನಮ್ಮ ಜನಕ್ಕೆ. ಮೊದಲನೇ ಶರ್ತ ಇಷ್ಟು ಕಾಣಿಕೆ ಇಡಬೇಕು. ಅವರಲ್ಲಿ ಅದಕ್ಕಿಂತ ಹೆಚ್ಚು ದುಡ್ಡಿತ್ತು, ಆಯಿತು ಅಂತ ಒಪ್ಪಿದ್ರು. ಮತ್ತೊಂದು ಶರ್ತ ಏನು ಅಂತ, ಆ ಸಮಿತಿಯ ಅಧ್ಯಕ್ಷನೇ ಬಂದು ಪಾದಪೂಜೆ ಮಾಡಬೇಕು ಅಂತ ಹೇಳಿದ್ರು. ಅವರು ಪಾದಪೂಜೆಗೆ ಎಂದೂ ಕೂಡ ತಮ್ಮ ಪಾದವನ್ನು ಕೊಡೋಲ್ಲ, ಪಾದುಕೆ ಕೊಡ್ತಾರೆ, ಪಾದವನ್ನು ಕೊಡೋಲ್ಲ. ಅದೊಂದು ಶರ್ತ. ಮೂರನೇ ಶರ್ತ ದೇವರಿಗೆ ಆರತಿ ಮಾಡಲಿಕ್ಕೆ ಬಿಡಬೇಕು ಅಂತ ಮತ್ತೊಂದು ಶರ್ತ. ಅವರು 2 ಶರ್ತವನ್ನು ಒಪ್ಪಿದ್ರಂತೆ. ಮೂರನೇ ಶರ್ತ ಆಗೋದಿಲ್ಲ ಅಂದ್ರೆ ದೇವರಿಗೆ ಮಂಗಳಾರತಿ ಮಾಡಲಿಕ್ಕೆ ಮಾತ್ರ ಆಗೋಲ್ಲ. ನನಗೆ ಮತ್ತೆ ಗೊತ್ತಾಯಿತು. ಮೊದಲೇ ಗೊತ್ತಿದ್ದರೆ ನಾನು ಹೇಳಿ ಕಳಿಸ್ತಿದ್ದೆ. ಏನು ಅಂತ, ದೇವರಿಗೆ ಆರತಿ ಮಾಡಬೇಕಲ್ಲೋ, ಆರತಿ ಹಚ್ಚಿ ಅವ್ರ ಹತ್ರನೇ ಕೊಡಿ, ಇಂಟ್ಲೆಗೆ ಅಂತೊಣ್ಣೆ ಅಂತ ಹೇಳಿ. ಯಾಕೆ ಅಕ್ಕಳೇ ದೇವರು? ಅವರ ಸಿದ್ಧಾಂತವೇ ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಅವರ ಸಿದ್ಧಾಂತ, ನಾನು ದೇವರು ಎನ್ನುವುದು ಅವರ ಸಿದ್ಧಾಂತ. ದೇವರಿಗೆ ಮಂಗಳಾರತಿ ಮಾಡಬೇಕಲ್ಲ, ಹಚ್ಚಿಕೊಡಿ, ಬೇಕಾದರೂ ತುಂಬ ಬತ್ತಿ ಹಾಕಿ ಹಚ್ಚಿಕೊಡಿ, ಹಚ್ಚಿಕೊಟ್ಟು ಅವ್ರ ಹತ್ರನೇ ಹೇಳಿ ಮಂಗಳಾರತಿ ಮಾಡಿದ್ದು. ಯಾರಿಗೆ? ನಿಮಗೆ. ಆ ದೇವರಿಗೆ ಮಂಗಳಾರತಿ. ಇಂತಹ ದೇವರ ಬಗ್ಗೆ ಚಿತ್ರಣ ಕೊಟ್ಟರೆ ನಿಮಗೆ ತಾನೆ. ನಾವೇನು ಮಾಡ್ತೇವೆ ಗೊತ್ತಾ, ಸ್ವಾಮಿಗಳು ಹೇಳಿಕೊಂಡು ಕೈ ಜೋಡಿಸಿ ಕೊಡ್ತೇವೆ. ಇದು ಒಂದು ರೀತಿಯಲ್ಲಿ ಜನಗಳನ್ನು ಮೋಸ ಮಾಡುವುದಲ್ಲೋ ನಿಮ್ಮ ಗ್ಯಾರಂಟಿಗಳಂತೆ. ನಮ್ಮ ಜನದಕ್ಕೆ ಬಲಿಯಾಗ್ತಾರಲ್ಲ ಗ್ಯಾರಂಟಿಗಳಿಗೆ. ತಗೊಳ್ಳಿ, ಬೇಕಿದ್ರೆ ಅವರು ಏನು ಕೊಡ್ತಾರ ಅದನ್ನು ತಗೊಳ್ಳಿ. ಮಾತ್ರ ನಿಮ್ಮ ಅಭಿಪ್ರಾಯ ಚಲಾವಣೆ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ. ದುಡ್ಡು ಕೊಟ್ಟದ್ದಕ್ಕೇನೆ ಅವರಿಗೆ ಕೊಡಬೇಕು ಅಂತೇನಿಲ್ಲ, ದುಡ್ಡು ಎಷ್ಟು ಕೊಟ್ಟು ತಗೊಂಡು ಕೊಡುವಾಗ ಮಾತ್ರ ಸ್ವಲ್ಪ ಆಲೋಚನೆ ಮಾಡಿ ಕೊಡಬೇಕು. ಅದೇ ರೀತಿಯಲ್ಲಿ ದೇವರ ಬಗ್ಗೆ ಗೊಂದಲ ಮೂಡುವ ರೀತಿಯಲ್ಲಿ ಅವರದ್ದು ಉಪನ್ಯಾಸ ನಡೆಯುತ್ತದೆ. ಎಲ್ಲ ಒಳಗೆ ಕೂತ್ಕೊಂಡು ನಾನೇ ದೇವರು ನಾನೇ ದೇವರು ನಾನೇ ದೇವರು ಅಂತಾರೆ. ಸಮಾಜದಲ್ಲಿ ಬಂದು ಹೀಗೆ ಸ್ಟೇಜಲ್ಲೆಲ್ಲ ಕೂತ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ, ದೇವರಿಗೆ ಕೈ ಮುಗಿಯಿರಿ, ದೇವರ ಅನುಗ್ರಹ ನಿಮಗಾಗಲಿ, ನನ್ನ ಅನುಗ್ರಹ ನಿಮಗಾಗಲಿ ಅಂತ ಹೇಳಬೇಕಿತ್ತಲ್ಲ. ಅದು ಬಿಟ್ಟು ದೇವರ ಅನುಗ್ರಹ ನಿಮಗಾಗಲಿ ಅಂತಂದುಬಿಟ್ರೆ ಅದಕ್ಕಂದು ಕೇಳುಗರಿಗೆ ಸ್ವಲ್ಪನೂ ಗೊಂದಲ ಬಾರದ ರೀತಿಯಲ್ಲಿ ದೇವರ ಬಗ್ಗೆ ಜನಗಳಿಗೆ ತಿಳಿಸಿಕೊಟ್ಟದ್ದು ಅಂತಂದರೆ ಏಕೈಕ ಆಚಾರ್ಯ. ಎಲ್ಲಿ ಬೇಕಾ ನಾವು ಎದೆ ತಟ್ಟಿ ಹೇಳಬಹುದು, ಅವರನ್ನೇ ಮಧ್ವಾಚಾರ್ಯ ಅಂತ ಕರೆದು ಜನರಿಗೆ ಅದನ್ನು ಕೇಳುವಾಗ ಹೌದು 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 ಅಂತ ತೋರ್ತದೆ. ಆದ್ದರಿಂದ ಅವರನ್ನು ಏನು ಅಂತ ಕರೆದ್ರು? ಮೋದತೀರ್ಥರು ಅಂತ ಅವರನ್ನು ಕರೆದರು. ಅಂತಹ ಮೋದತೀರ್ಥರ ಸಂವಿಧಾನ. ಆದ್ದರಿಂದ ಏನು, ಭಗವಂತ ನಮ್ಮ ಸ್ವರಕ್ಕೆ ಅಟತಿ ಸ್ಪಂದಿಸಬೇಕು. ನಮಗೋಸ್ಕರ ತನ್ನ ಮಾತನ್ನು ಭಗವಂತ ಬಿಡುವಂತೆ ಆಗಬೇಕು. ಅದನ್ನೇ ಸ್ವರಾಟ್ ಎನ್ನತಕ್ಕಂಥ ಶಬ್ದದಿಂದ ಹಿರಿಯರು ಹೇಳಿದರು. ಇನ್ನೊಂದೇನಂತೂ ಅರ್ಥೇಶು ಅಭಿಜ್ಞ. ಅದನ್ನೇ ಪುನಃ ಹೇಳೋಣ. ಇದೇ ಅಶ್ವತ್ಥಾಮಾಚಾರ್ಯರು ಏನು ಮಾಡಿದ್ರು? ಗರ್ಭದಲ್ಲಿದ್ದಂತಹ ಮಗುವನ್ನು ಧ್ವಂಸ ಮಾಡ್ತೇನೆ ಅಂತಂದರು. ಪ್ರತಿಜ್ಞೆಯೇ ಮಾಡಿದ್ರು ಅಶ್ವತ್ಥಾಮಾಚಾರ್ಯರು. ಗರ್ಭದಲ್ಲಿ ಪರೀಕ್ಷಿತ ರಾಜ ಮಗು ಇದೆ, ಉತ್ತರೆಯ ಗರ್ಭದಲ್ಲಿ ಸುತ್ತ ಸುಳಿವ ಅಸ್ತ್ರವನ್ನು ದಾಸರು ಅದಕ್ಕೆ ಅಂದರೆ ಒಂದು ಹಾಡು ಮಾಡಿದ್ರು. ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಯೋಗ ಮಾಡಿದ್ದಾರೆ. ಯಾರ ಮೇಲೆ ಪ್ರಯೋಗ ಮಾಡಿದ್ದಾರೆ? ಪಾಂಡವರ ಮೇಲೆ ಪ್ರಯೋಗ ಮಾಡಿದ್ದಾರೆ. ಯಾರ ಮೇಲೆ ಪ್ರಯೋಗ ಮಾಡಿದ್ದಾರೆ? ಉತ್ತರೆಯ ಗರ್ಭದ ಮೇಲೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರಕ್ಕೆ ಮಂತ್ರ ಏನು ಗೊತ್ತಾ? ಹಿಡ್ಕೊಳ್ಳೋದು ಬಾಣ ಮಾತ್ರ. ಜಪ ಮಾಡುವುದೇನು ಗೊತ್ತಾ? ಗಾಯತ್ರಿ ಮಂತ್ರ ಜಪ. ಗಾಯತ್ರಿ ತತ್ರ ಮಂತ್ರ ಬ್ರಹ್ಮ ತಧ್ಯಾನ ದೇವತಾ. ಋಷಿಯಾರದಕ್ಕೆ ಚತುರ್ಮುಖ ಬ್ರಹ್ಮ ಋಷಿಯಂತೆ ಆ ಮಂತ್ರಕ್ಕೆ ಧ್ಯೇಯ ಪ್ರತಿಪಾದ್ಯನಾದ ದೇವರು ಯಾರು? ನಾರಾಯಣನೇ ಸ್ವಯಂ ಅದಕ್ಕೆ ದೇವತೆ. ಅಶ್ವತ್ಥಾಮಾಚಾರ್ಯರು ಬಾಣ ಹಿಡ್ಕೊಂಡಿದ್ದಾರೆ, ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡ್ತಾ ಇದ್ದಾರೆ, ಬ್ರಹ್ಮದೇವರನ್ನು ಎಣಿಸಿಕೊಂಡಿದ್ದಾರೆ, ನಾರಾಯಣ ನೀನಿದಕ್ಕೆ ದೇವತೆ ಅಂತ ಅಂದಿದ್ದಾರೆ, ಬಿಲ್ಲಿಗೆ ಜೋಡಿಸಿ ಪ್ರಯೋಗ ಮಾಡಿದ್ದಾರೆ. ಪ್ರಯೋಗ ಮಾಡಿದಾಗ ಅರ್ಜುನ ಇದ್ದಾನೆ ಅಲ್ಲೇ. ಈಗ ಇದನ್ನು ತಪ್ಪಿಸಿಕೊಡ್ಬೇಕಲ್ಲ, ಅದಕ್ಕೆ ಏನು ಮಾಡಿದ? ತಾನು ಅದಕ್ಕೆ ಬ್ರಹ್ಮಾಸ್ತ್ರ ಬಿಟ್ಟ, ಪ್ರತಿಯಾಗಿ ಬಿಟ್ಟ.
ಎರಡೂ ಬ್ರಹ್ಮಾಸ್ತ್ರಗಳು ಮೇಲೆ ಜೋಡಿಸ್ತಕ್ಕಂತಹ ಸಂದರ್ಭ ಬಂದಾಗ ವೇದವ್ಯಾಸರು ಮಧ್ಯದಲ್ಲಿ ಬಂದರು. ಏನು ಹುಚ್ಚಾಟ ಅಂತಂದು, ಏನಿದೆ ಅದಕ್ಕೆ ಹೇಳಿದ್ದು. ಚಿಕ್ಕ ಮಕ್ಕಳ ಕೈಗೆ ವೇದವ್ಯಾಸದೇವರ ದೃಷ್ಟಿಯಲ್ಲಿ ಯದ್ಯಪಿ ಇವರಿಗೆಲ್ಲ 100 ವರ್ಷದ ಸಮೀಪಕ್ಕೆ ಬಂದಿದೆ. ವೇದವ್ಯಾಸ ಅಂತ ಅದಕ್ಕೆ ಹೇಳಿದ್ದು, ಚಿಕ್ಕ ಮಕ್ಕಳ ಕೈಗೆ ಬ್ರಹ್ಮಾಸ್ತ್ರ ಕೊಡಬಾರ್ದು ಅಂತ ಅದಕ್ಕೆ ಹೇಳಿದ್ದು ಅಂತಂದರೆ. ಅರ್ಜುನ ಅಂದ, ಅಶ್ವತ್ಥಾಮಾಚಾರ್ಯ ಬಿಟ್ಟಿದ್ದಾರೆ, ರಕ್ಷಣೆಗೋಸ್ಕರ ನಾನು ಪ್ರಯೋಗ ಮಾಡಬೇಕಾಗಿ ಬಂತು, ಹಿಂದೆ ತಗೊಳ್ಳಿ ನಿಮ್ಮದು ಅಂತಂದರು. ಅರ್ಜುನ ಹಿಂದೆ ತಗೊಂಡ, ನಾನು ಬಿಟ್ಟದ್ದು ಬ್ರಹ್ಮಾಸ್ತ್ರ ಬರಲಿ ಹಿಂದೆ ಬರಲಿ ಅಂತಂದ, ಬಂತು ಹಿಂದೆ. ಅಷ್ಟು ತಾಕತ್ತಿತ್ತು ಅವರಿಗೆ. ಈಗಿನ ಕಾಲದಲ್ಲಿ ಆಗಲ್ಲ, ಬಿಟ್ಟರೆ ಹೋಯ್ತೆ, ಮತ್ತು ಹಿಂದೆ ಬಾ ಅಂತಂದರೆ ಬರೋದಿಲ್ಲ. ಆಗಿನ ಕಾಲದಲ್ಲಿ ಆಗಲ್ಲ, ಪ್ರಯೋಗ ಮಾಡ್ತಾರೆ, ಬೇಡ ಅಂದರೆ ಹಿಂದೆ ತಗೊಳ್ತಾರೆ. ಪ್ರಯೋಗ ಮಾಡಿದ ಅರ್ಜುನ ವೇದವ್ಯಾಸ ಹೇಳಿದ್ದಕ್ಕೆ ತನ್ನ ಬ್ರಹ್ಮಾಸ್ತ್ರವನ್ನು ಹಿಂದೆ ತಗೊಂಡ. ಅಶ್ವತ್ಥಾಮಾಚಾರ್ಯ ಹತ್ರ ವ್ಯಾಸರಂದರು, ತಗೊಳ್ಳೋ ಹಿಂದೆ ಅಂದರು. ಅಶ್ವತ್ಥಾಮಾಚಾರ್ಯರು ಹಿಂದೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಬರ್ತಾ ಇಲ್ಲ, ಬ್ರಹ್ಮಾಸ್ತ್ರ ಬರ್ತಾರೆ. ಆವಾಗ ಅಲ್ಲಿ ರಥದಲ್ಲಿ ಕೃಷ್ಣ ಇದ್ದ. ಕೃಷ್ಣ ಮೂದರಿಸಲಿಕ್ಕೆ ಶುರು ಮಾಡಿದ. ಅಬ್ರಹ್ಮಚರ್ಯ ಏನು ಅಶ್ವತ್ಥಾಮಾಚಾರ್ಯ ಭಾರಿ ಜಪ ಮಾಡುವವರಂತೆ, ನೀವು ಭಾರಿ ಅನುಷ್ಠಾನ ಮಾಡುವವರಂತೆ. ಏನು ನಿಮ್ಮ ಅನುಷ್ಠಾನ ಏನು ಬಂತು? ಒಂದು ಪ್ರಯೋಗ, ನೀವೇ ಪ್ರಯೋಗ ಮಾಡಿದಂಥ ಅಸ್ತ್ರವನ್ನು ಹಿಂದೆ ತಗೊಳ್ಳಿ, ನಿಮ್ಮಿಂದ ಆಗಿಲ್ಲ ಅಂತ. ಯಾಕೆ? ಅಬ್ರಹ್ಮಚರ್ಯ ಅಂತ ಕೃಷ್ಣ ಒಂದು ಕಾರಣ ಕೊಟ್ಟ, ನೀವು ಬ್ರಹ್ಮಚಾರಿ ಅಲ್ಲ ಅಂತ. ಯದ್ಯಪಿ ಅಶ್ವತ್ಥಾಮಾಚಾರ್ಯ ಜೀವನದಲ್ಲಿ ಲಗ್ನ ಆದವರಲ್ಲ, ಲಗ್ನ ಆಗಿಲ್ಲ, ಬ್ರಹ್ಮಚಾರಿ ಅಂತ ನಮ್ಮ ನಿಮ್ಮ ಚಿಂತನೆಯಲ್ಲಿ. ಅರ್ಜುನ ತುಂಬ ಲಗ್ನ ಆಗಿದ್ದಾನೆ, ಆದರೆ ಅರ್ಜುನ ಬ್ರಹ್ಮಚಾರಿ ಆದ, ಅಶ್ವತ್ಥಾಮಾಚಾರ್ಯ ಬ್ರಹ್ಮಚಾರಿ ಆಗಿಲ್ಲ. ಅದನ್ನು ಪ್ರಯೋಗ ಮಾಡಿದ್ದನ್ನು ಹಿಂದೆ ತಗೊಳ್ಬೇಕು ಅಂತಂದರೆ ಬ್ರಹ್ಮಚರ್ಯ ಬೇಕಂತೆ. ಅರ್ಜುನ ಹಿಂದೆ ತಗೊಂಡ, ಅಶ್ವತ್ಥಾಮಾಚಾರ್ಯ ತಗೊಳ್ಳಿಕ್ಕಾಗಿಲ್ಲ. ಕೃಷ್ಣ ತಮಾಷೆ ಮಾಡಿದ, ಅಲ್ಲಿ ಅಬ್ರಹ್ಮಚರ್ಯ ಆತಂತ. ಅಶ್ವತ್ಥಾಮಾಚಾರ್ಯ ಮರು ಮಾತಾಡಿಲ್ಲ, ತಲೆ ಕೆಳಗೆ ಹಾಕಿ ನಿಂತುಕೊಂಡ್ರು. ಕೊನೆಗೆ ವೇದವ್ಯಾಸದೇವರು ಅಂದದ್ದು, ಅರ್ಜುನ ನೀನೇ ಹಿಂದೆ ತಗೊಪ್ಪ ಅಂತ ಹೇಳಿದ್ರು. ಅರ್ಜುನನೇ ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರವನ್ನೂ ಕೂಡ ಅರ್ಜುನನೇ ಹಿಂತಕೊಂಡು. ಆದರೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಚಾರಿ ಅಲ್ವಾ? ಅಶ್ವತ್ಥಾಮಾಚಾರ್ಯರು ಲಗ್ನ ಆಗಿದ್ದಾರ? ಲಗ್ನ ಆಗಿಲ್ಲ, ಮತ್ತು ಲಗ್ನ ಆಗುತ್ತೇನೆ ಅಂತ ಮಾತು ಕೊಟ್ಟರು ಅಷ್ಟೆ. ಏನು ಮಾತು ಕೊಟ್ಟರು? ದುರ್ಯೋಧನ ಭೀಮಸೇನನ ಗದೆಯಿಂದ ತೊಡೆ ಮುರಿದುಕೊಂಡು ಬಿದ್ದಿದ್ದಾನೆ. ದುರ್ಯೋಧನನ ಸ್ಮೃತಿ ತಪ್ಪಲಿಲ್ಲ, ಒಳ್ಳೆಯ ಎಲ್ಲ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು. ಭೀಮಸೇನ ಹೊಡೆದದ್ದು ತೊಡೆಗೆ. ತುಂಬ ಜನ ಇದರ ಮೇಲೆ ಆಕ್ಷೇಪ ಮಾಡ್ತಾರೆ. ಗದಾಯುದ್ಧದ ನಿಯಮ ಏನು ಅಂತಂದರೆ ಹೊಕ್ಕಳಿಕ್ಕಿಂತ ಕೆಳಗೆ ಹೊಡಿಬಾರದು. ಭೀಮಸೇನ ತೊಡೆಗೆ ಹೊಡೆದ, ಹೊಕ್ಕಳಿಕ್ಕಿಂತ ಕೆಳಗೆ ಭೀಮಸೇನ ತಪ್ಪು ಮಾಡಿದ, ತಪ್ಪು ಮಾಡಿ ದುರ್ಯೋಧನ ಹೊಡೆದ ಅಂತ ಹೇಳಿಕೊಂಡು. ಅದಕ್ಕೆ ಹೇಳಿದ್ದು ಸರಿಯಾಗಿ ಭಾಗವತ ಓದಬೇಕು, ಮಹಾಭಾರತ ಓದಬೇಕು ಅಂತ. ಏನು? ಇಬ್ಬರಿಗೂ ಯುದ್ಧ ಆಗ್ತಾ ಉಂಟು. ದುರ್ಯೋಧನ ಮತ್ತು ಭೀಮಸೇನ ಇಬ್ಬರಿಗೂ ಗದಾಯುದ್ಧ ಆಗ್ತಾ ಉಂಟು. ದುರ್ಯೋಧನ ಏನು ಮಾಡಿದ ಗೊತ್ತಾ? ಕೊನೆಯ ಹಂತದಲ್ಲಿ ಭೀಮಸೇನ ತಬ್ಬಿಬ್ಬು ಮಾಡಬೇಕು ಅಂತೇಳಿ ಅಧೋಶಿರ ಆಗುವುದು, ಅಲ್ಲೇ ತಲೆ ಕೆಳಗೆ ಹಾಕಿ ಕಾಲ ಮೇಲೆ ಮಾಡಿ ನಿಂತು. ಭೀಮಸೇನ ಒಮ್ಮೊಮ್ಮೆ ತಬ್ಬಿಬ್ಬಾಗಬೇಕು ಅಂತ ಏನು ಮಾಡಬೇಕು ಅಂದರೆ ಭೀಮಸೇನಿಗೆ ತೋರಬಾರ್ದು ಎನ್ನುವ ದೃಷ್ಟಿಯಿಂದ ಒಮ್ಮೆ ಭಯಭೀತರಾದರೆ ಮತ್ತೆ ಅವರು ಸೋತರು ಅಂತಲೇ ಅರ್ಥ. ಭೀಮಸೇನನನ್ನು ತಬ್ಬಿಬ್ಬನ್ನಾಗಿ ಮಾಡಬೇಕು ಅಂತ ಹೇಳಿಕೊಂಡು ದುರ್ಯೋಧನ ತಲೆ ಕೆಳಗೆ ಕಾಲ ಮೇಲೆ ಮಾಡಿ ನಿಂತ. ಆ ಯುದ್ಧದ ಸಂದರ್ಭದಲ್ಲಿ ಕೃಷ್ಣ ಅಂತ ಹೊಡಿ, ಭೀಮಸೇನ ಹೊಡೆದ. ನೀವೇ ಆಲೋಚನೆ ಮಾಡಿ, ನಿಯಮ ಏನು? ಹೊಕ್ಕಳಿಕ್ಕಿಂತ ಕೆಳಗೆ ಹೊಡಿಬಾರ್ದಲ್ವೋ? ಭೀಮಸೇನ ಎಲ್ಲಿಗೆ ಹೊಡೆದದ್ದು? ತೊಡೆಗೆ ಹೊಡೆದದ್ದಲ್ವೋ? ಈಗ ನೋಡಿ, ತೊಡೆ ಹೊಕ್ಕಳಿಕ್ಕಿಂತ ಕೆಳಗೋ ಮೇಲೆ? ತಲೆ ಕೆಳಗೆ ಕಾಲ ಮೇಲೆ ಮಾಡಿ ನಿಂತ ಅಂದದ್ದು. ಇದೆಲ್ಲ ಭಗವಂತ ಮಾಡತಕ್ಕಂತಹ ಕ್ರಮ. ತನ್ನ ಭಕ್ತರು ಅಂತ ಯಾರಿದ್ದಾರೋ ಅವರಲ್ಲಿ ಎಳ್ಳಷ್ಟು ಕೂಡ ಅವರಲ್ಲಿ ತಪ್ಪು ಸಿಗಬಾರದು, ಆ ರೀತಿಯಲ್ಲಿ ನೋಡಿಕೊಳ್ಳುವ ಜವಾಬ್ದಾರಿ ಭಗವಂತನದ್ದು. ಇವ ತಲೆ ಕೆಳಗೆ ಮಾಡಿ ನಿಂತದ್ದಕ್ಕೆ ಭೀಮಸೇನ ತೊಡೆಗೆ ಹೊಡೆದ. ನಿಜವಾಗಿ ಎಲ್ಲಿಗೆ ಹೊಡೆದ ಅಂತಂದರೆ ಬೆನ್ನಿನ ಹುರಿಗೆ ಹೊಡೆದ. ಆ ಹೊಡೆದ ರಭಸಕ್ಕೆ ತೊಡೆ ಸೀಳಿ. ನಿಮಗೆ ಹೇಳಬೇಕು ಅಂತಾದರೆ ಬಿದಿರನ್ನು ಎಲ್ಲೋ ಕಡಿತೇವೆ, ಎಲ್ಲೋ ಸೀಳುತ್ತೆ. ಅದೇ ರೀತಿಯಲ್ಲಿ ಬಿದಿರಿನಂತೇನೆ ದುರ್ಯೋಧನ. ಯಾಕೆ? ಒಳಗೆ ಟೊಳ್ಳು. ಯಾಕೆ ಟೊಳ್ಳು? ದೇವರ ಬಗ್ಗೆ ಏನೂ ಇಲ್ಲ, ಅದರಿಂದ ಟೊಳ್ಳು. ಅದೇ ಇಲ್ಲಿ ಹೊಡೆದ, ಅಲ್ಲಿ ಮುರಿ. ಇದು ಭೀಮಸೇನ. ತೊಡೆ ಮಾತ್ರ ಮುರಿದ, ಮತ್ತು ಯಾವ ಇಂದ್ರಿಯಗಳು ಕೂಡ ಏನೂ ಆಗಿಲ್ಲ, ಚೆನ್ನಾಗಿತ್ತು. ಯಾಕೆ? ಭೀಮಸೇನ ಮತ್ತೊಂದು ಮುಖಕ್ಕೆ ಚಚ್ಚುತ್ತಿದ್ದರೆ ಮುಗಿದೇ ಹೋಗ್ತಿತ್ತಲ್ವ ಅಂದರೆ ಇಲ್ಲ. ದುರ್ಯೋಧನನ ತೊಡೆಯಲ್ಲಿದ್ದಂತಹ ರಕ್ತ ಮಾಂಸಗಳನ್ನು ನರಿ ನಾಯಿಗಳು ಎಳೆದು ತಿನ್ನುವುದನ್ನು ದುರ್ಯೋಧನ ನೋಡಬೇಕು ಅಂತೇಳಿ ಕೃಷ್ಣ ಭೀಮನಿಂದ ಅಷ್ಟು ಮಾಡಿಸಿ.
ಪ್ರಜ್ಞೆನೇ ಇಲ್ಲದಿದ್ದರೆ, ಪ್ರಜ್ಞೆ ಇಲ್ಲದಿರುವಾಗ ನಮ್ಮ ತೊಡೆದ್ದು ಮಾಂಸ ಅದು ಇದು ನರಿ ನಾಯಿಗಳು ತಿಂದ್ರೇನು ಬಿಟ್ಟರೆ ನಮಗೇನು ಗೊತ್ತಾಗೋಲ್ಲ. ಮೂದಲಿ ತಮಾಷೆ ಮಾಡುವವರಿಲ್ಲ. ಇಲ್ಲಿ ಹಾಗಲ್ಲ, ಒಳ್ಳೆಯ ಪ್ರಜ್ಞೆ ಇದೆ ದುರ್ಯೋಧನನಿಗೆ. ತನ್ನ ಎದುರಲ್ಲೇ ನರಿ ನಾಯಿಗಳು ತೊಡೆಯಿಂದ ಮಾಂಸವನ್ನು ತಿನ್ನುತ್ತಾ ಇದ್ದಾವೆ. ಓಡಿಸುವ ತಾಕತ್ತು ದುರ್ಯೋಧನಿಗಿಲ್ಲ, ಪ್ರಾಣ ಹೋಗಿಲ್ಲ. ಭೀಮಸೇನ ಇಷ್ಟು ಮಾಡಿದ, ಹೋಗಿಬಿಟ್ಟ. ಕೃಷ್ಣ ಭೀಮನನ್ನು ಕರ್ಕೊಂಡು ಬಾ ಹೋಗೋಣ ಅಂತ ಹೇಳಿಕೊಂಡು ಹೋಗಿಬಿಟ್ಟ. ಆಮೇಲೆ ಅಶ್ವತ್ಥಾಮಾಚಾರ್ಯರು ಬಂದರು. ಅಶ್ವತ್ಥಾಮಾಚಾರ್ಯ ಮತ್ತು ಕೃತವರ್ಮ ಅಂತ ಇಬ್ಬರು ಅವರು ಬಂದರು. ದುರ್ಯೋಧನ ಅಂದರು. ಹೇಗಿದ್ದೆ ಅಂತ, ಇದ್ದೇನೆ, ಸಾಯಲಿಲ್ಲ ಅಂತ. ಅಲ್ಲಿ ಪುನಃ ಮಾತು ಗಡಸ್ಸೆ, ಸಾಯಲಿಲ್ಲ. ಏನು ಮಾಡಬೇಕು ನಾವಿನ್ನು ಅಂತ ಇವರಿಬ್ಬರು ಕೇಳಿದರು. ಒಂದು ಕೆಲಸ ಮಾಡು, ಏನು ಅಂತ, ಪಾಂಡವರಿಗಂತೂ ಸುತರಾಂ ರಾಜ್ಯ ಸಿಗಬಾರದು. ನಾನು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ನಾನು ರಾಜೀನಾಮೆ ಕೊಡೋ ಅಲ್ಲ, ನಾನು ಸೋತಿಲ್ಲ. ಇನ್ನು ಒಂದೇ ಬಾಕಿ, ಎಳೆದು ಕೆಳಗೆ ಹಾಕೋದು ಒಂದೇ ಬಾಕಿ. ಆದರೆ ದುರ್ಯೋಧನ ಆಗಿನ ಕಾಲದಲ್ಲಿ ಮಾತ್ರ ಅಲ್ಲ, ಅದೇ ದುರ್ಯೋಧನ ಈಗಲೂ ಕೂಡ ರಾಜ್ಯಕ್ಕೆ ಅಂಟಿಕೊಂಡು, ಕುರ್ಚಿಗೆ ಅಂಟಿಕೊಂಡು ಈಗಲೂ ಕೂಡ ದುರ್ಯೋಧನ ಇದ್ದಾನೆ. ಆವಾಗ ಗಂಡು ರೂಪದಲ್ಲಿದ್ದ, ಈಗ ಹೆಣ್ಣು ರೂಪದಲ್ಲಿ ಬಂದಿದ್ದಾನೆ ಕಾಣುತ್ತೆ ಅಷ್ಟೇ. ಅದರಿಂದ ರಾಜೀನಾಮೆ ಕೊಡ ದುರ್ಯೋಧನ ಅಂತ. ಇನ್ನೂ ಕೂಡ ನಾನು ಸಿಂಹಾಸನ ಖಾಲಿ ಮಾಡಿಲ್ಲ, ಆದ್ದರಿಂದ ಪಾಂಡವರಿಗೆ ಕೊಡ್ಲಿಕ್ಕಾಗೋಲ್ಲ, ಮತ್ತು ನನ್ನ ಸಿಂಹಾಸನ ಮುಂದುವರಿಬೇಕು, ನಾನೇನು ಮಾಡಲಿ ಅಂತಂದ ಅಶ್ವತ್ಥಾಮ. ಅದಕ್ಕೆ ದುರ್ಯೋಧನ ಹೇಳಿದ ಮಾತು, ನಾನು ಹೀಗೆ ಬಿದ್ದಿದ್ದು ನನ್ನ ಹೆಂಡತಿಯನ್ನು ಚೆನ್ನಾಗಿದ್ದಾಳೆ, ನೀನು ಇದ್ದೀಯ, ನನ್ನ ಹೆಂಡತಿಯಲ್ಲಿ ಸಂತತಿಯನ್ನು ಪಡೆದು ಆ ಸಂತತಿಗೆ ಹಸ್ತಿರಾವತಿಯ ಸಿಂಹಾಸನ ಕೊಡಬೇಕು ಅಂತ ದುರ್ಯೋಧನ ಹೇಳಿದ ಮಾತು ಅಶ್ವತ್ಥಾಮಾಚಾರ್ಯರು ಆಯಿತು ಅಂತ ಹೇಳಲಿಲ್ಲ, ಅಲ್ಲಿಂದ ಬಂದದ್ದು. ಮೌನಂ ಸಮ್ಮತಿ ಲಕ್ಷಣಂ ಹೇಳಿ, ಆಗುವುದಿಲ್ಲ ಅಂತ ಅವರು ಹೇಳಲಿಲ್ಲ, ಆಯಿತು ಅಂತ ತೀರ್ಮಾನ. ಆವಾಗಲೇ ಅಶ್ವತ್ಥಾಮಾಚಾರ್ಯರ ಬ್ರಹ್ಮಚರ್ಯ ಹೋಗಿದೆ. ಕೃಷ್ಣ ಅದನ್ನೇ ಮೂದಲಿಸಿದ್ದು, ಅಬ್ರಹ್ಮಚರ್ಯ ಅಂತ ಕೃಷ್ಣ ಹೇಳಿರತಕ್ಕಂಥ ಮಾತು. ಮತ್ತು ಯಾರು ಹಿಂದೆ ತಗೊಂಡ್ರು ಅದನ್ನು? ವ್ಯಾಸರಂದರು, ಅರ್ಜುನ ಹಿಂತೆಕೊಳ್ಳ, ಆ ಅಶ್ವತ್ಥಾಮಾಚಾರ್ಯ ಪ್ರಯೋಗ ಮಾಡಿದ್ದ ಬ್ರಹ್ಮಾಸ್ತ್ರವನ್ನು ಕೂಡ ನೀನು ಹಿಂತೆಕೊಳ್ಳು. ಅರ್ಜುನ ಹಿಂತೆಕೊಂಡ ಮೇಲೆ ಏನಾಯಿತು? ಅರ್ಜುನ ಹಿಂತೆಕೊಂಡ. ಆದರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದು ಮಾತ್ರ ಯಾರು? ಅಶ್ವತ್ಥಾಮಾಚಾರ್ಯ. ಕೃಷ್ಣ ಅಂದ, ಇದು ಆಗಲಿಲ್ಲ ವ್ಯಾಸರೇ, ಅಜ್ಜ ವ್ಯಾಸರೇ, ಇದು ಸರಿಯಾಗಿಲ್ಲ. ಪ್ರಯೋಗ ಮಾಡಿದ್ದು, ಪ್ರಯೋಗ ಮಾಡಿದ್ದನ್ನು ಹಿಂತೆಕೊಂಡದ್ದು ಅರ್ಜುನ. ಇದು ಏನಾಯಿತು? ತಪ್ಪು ಮಾಡಿದ್ದು ಯಾರು? ತಪ್ಪಾಯಿತು ಅಂತ ಹೇಳಿದ್ದು ಯಾರಿದು? ನಮ್ಮ ಮನೆಯಲ್ಲಿ ಹಾಗೆ ಇರುತ್ತೆ, ಮಕ್ಕಳು ಏನೋ ಹೊಡ್ಕೊಂಡದ್ದು, ಮಕ್ಕಳು ಹೊಡ್ಕೊಂಡ ಮೇಲೆ ಸಖತ್ ಹೊಡ್ಕೊಂಡಿದ್ದಾರೆ. ಆಮೇಲೆ ಯಾರೋ ಒಂದು ಮಗುವಿಗೆ ತೀಕ್ಷ್ಣವಾಗಿ ಗಾಯ ಆಗಿದೆ, ಆವಾಗ ಕ್ಷಮೆ ಕೇಳೋದು ಯಾರು? ಆ ಮಗುವಿನ ಅಪ್ಪಮ್ಮ ಬಂದು ಕ್ಷಮೆ ಕೇಳೋದು. ಆವಾಗ ಈ ಮಗುವಿನ ಅಪ್ಪಮ್ಮ ಅಂತಾರೆ, ಇಲ್ಲ ಮಗನೇ ಬಂದು ಕ್ಷಮೆ ಕೇಳಬೇಕು ಅಂತ ಉಂಟೋ ಈ ಲೋಕದಲ್ಲಿ? ಅದೇ ರೀತಿಯಲ್ಲಿ ಅರ್ಜುನ ತಪ್ಪಾಯಿತು ಅಂತಂದದ್ದು, ಅಶ್ವತ್ಥಾಮಾಚಾರ್ಯ ತಪ್ಪಾಯಿತು ಅಂತ ಹೇಳಬೇಕು ಅಂತಂದ ಕೃಷ್ಣ. ಕೃಷ್ಣನು ಜಿದ್ದು ಬಿಡ್ತಾ ಇಲ್ಲ, ಅಶ್ವತ್ಥಾಮಾಚಾರ್ಯ ಬಿಡ್ತಾ ಇಲ್ಲ. ಅಶ್ವತ್ಥಾಮಾಚಾರ್ಯ ಆ ಸಮಯದಲ್ಲಿ ಅಸುರಾವೇಶ ಆಗಿದೆ. ಯದ್ಯಪಿ ಮಹಾರುದ್ರದೇವರ ಅವತಾರ ಆದರೂ ಕೂಡ ಆ ಸಮಯದಲ್ಲಿ ಒಂದು ಅಸುರಾವೇಶ ಆಗಿ ಈ ರೀತಿಯಲ್ಲಿ ವರ್ತನೆ ಮಾಡ್ತಾ, ಅವರ ಪ್ರಾರಬ್ಧ ಅಷ್ಟು ಇತ್ತು, ಅದು ಸವಿಯುವುದಕ್ಕೋಸ್ಕರ ದೇವರು ಈ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಅಶ್ವತ್ಥಾಮಾಚಾರ್ಯ ಆಗೋದಿಲ್ಲ, ಕೃಷ್ಣ ಆಗಲೇಬೇಕು ಅಂತಂದ. ಕೊನೆಗೆ ಅಶ್ವತ್ಥಾಮಾಚಾರ್ಯ ಏನಂದ್ರು ಗೊತ್ತೋ? ಮುಕ್ತಾಹ ಪಂಚ ಪಾಂಡವಾಹ ಏವ, ನನ್ನ ಬ್ರಹ್ಮಾಸ್ತ್ರದಿಂದ 5 ಜನ ಪಾಂಡವರನ್ನು ಮಾತ್ರ ಉಳಿಸ್ತೇನೆ ಎಂದ. ಅಂದರೆ ಏನರ್ಥ? ಉತ್ತರೆಯ ಗರ್ಭದಲ್ಲಿದ್ದಂತಹ ಮಗುವನ್ನು ಉಳಿಸುವಲ್ಲೋ ಅಂತ ಅರ್ಥ. ಮುಕ್ತಾಹ ಪಂಚ ಪಾಂಡವಾಹ ಏವ, 5 ಜನ ಪಾಂಡವರನ್ನು ಮಾತ್ರ ಬಿಡ್ತೇನೆ, ಕೃಷ್ಣ ಗರ್ಭದಲ್ಲಿದ್ದಂತಹ ಮಗುವನ್ನು ಸುತರಾಂ ಬಿಡೋಲ್ಲ. ಆವಾಗ ಕೃಷ್ಣ ಅಂತ, ಪಶ್ಯಾಮಿ ಯತ್ತೇ ಶಕ್ಯಂ ಕುರುಷ್ವತ, ನಿನಗೇನು ತಾಕತ್ತುಂಟು ಮಾಡಿಕೋ, ನೀನು ಇದ್ದಿ ನಾನು ನೋಡ್ಕೊಳ್ತೇನೆ. ಉತ್ತರೆಯ ಗರ್ಭದಲ್ಲಿ ಸುತ್ತುತ್ತಾ ಉಂಟು. ಅದನ್ನು ಪರೀಕ್ಷೆ ಮಾಡ್ತಾ ಉಂಟಂತೆ ಗರ್ಭದಲ್ಲಿದ್ದಂಥ ಮಗು. ಏನಿದು ಬೆಳಕು? ಏನು ಬೆಳಕಿನ ರೂಪದಲ್ಲಿ ರಕ್ಷಣೆ ಮಾಡ್ತಾ ಉಂಟು ಮಗುವನ್ನು. ಕೃಷ್ಣನ ಚಕ್ರ, ಗರ್ಭದೊಳಗೆ ಪ್ರವೇಶ ಮಾಡಿದ ಚಕ್ರ. ಅಶ್ವತ್ಥಾಮಾಚಾರ್ಯರ ಅಸ್ತ್ರ ಗರ್ಭವನ್ನು ಮುರಿಲಿಕ್ಕೆ ಅಂತ ಒಳ ಹೋಗಿದೆ. ಆ ಅಸ್ತ್ರ ಮಗುವಿಗೆ ತಾಗದಂತೆ ನೋಡಿಕೊಳ್ಳುವುದು ಕೃಷ್ಣನ ಚಕ್ರ ಮಧ್ಯದಲ್ಲಿ. ಆ ಬೆಳಕನ್ನು ಪರೀಕ್ಷೆ ಮಾಡ್ತಾ ಉಂಟಂತೆ ಗರ್ಭದ ಮಗು. ಏನಿದು ಬೆಳಕು, ಏನು? ಹಾಗೆ ಪರೀಕ್ಷೆ ಮಾಡಿ 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 ಹುಟ್ಟಿದ್ರಿಂದ ಮಗುವಿಗೆ ಪರೀಕ್ಷಿತ್ ಅಂತ ಹೇಳಿದರು.
ಮಕ್ಕಳು ಹುಡುಕ್ತಾರೆ, ಏನೋ ಹೆಸರಿಡ್ತೇವೆ, ಏನೋ ಬೆಳೀತೇವೆ. ಹಯಗ್ರೀವ ಅಂತ ಹೆಸರಿಡ್ತೇವೆ. ಮಗು ಹುಟ್ಟಿದ ಪಾಪ ಎದೆ ಹೊಡೆದ್ರೆ ಒಂದು ಅಕ್ಷರ ಸಿಗೋದು ಆ ಮಗು ಹೆಸರು ಮಾತ್ರ ಹಯಗ್ರೀವ ಶಬ್ದದ ಅರ್ಥ ಏನು ಗೊತ್ತಾ? ತುಂಬ ವಿದ್ಯೆ ಉಳ್ಳದ್ದಕ್ಕೆ ಹಯಗ್ರೀವ. ಹಯಗ್ರೀವ ದೇವರು ಅಂತಿದ್ದೇವಲ್ಲ, ತುಂಬ ವಿದ್ಯೆ ಉಳ್ಳದ್ದಕ್ಕೆ ಹಯಗ್ರೀವ ಅಂತ ಹೆಸರಿದ್ರಲ್ಲಿ ಕ್ಷೀರಸಾಗರ ಅಂತ ಹೆಸರಿಡ್ತೇವೆ. ನಿತ್ಯ ಊಟಕ್ಕೆ ಮಜ್ಜಿಗೆ ಪಕ್ಕದ ಮನೆಯಿಂದ ತರ್ತಾರೆ, ಹೆಸರು ಮಾತ್ರ ಕ್ಷೀರಸಾಗರ. ಒಂದು ಮಂತ್ರ ಜಪನೂ ಮಾಡಲ್ಲ, ಯಾವ ಮಂತ್ರವನ್ನು ಜಪ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡಿಲ್ಲ. ಕೃಷ್ಣ ಮಂತ್ರ ಜಪ ಮಾಡಿ ಸಿದ್ಧಿ ಮಾಡಿಕೊಂಡಿದ್ದೀರೋ? ಸಿದ್ಧ ಕೃಷ್ಣ. ಈಗ ನಿಮಗೆ ಅರ್ಥ ಆಯ್ತು. ಎಲ್ಲ ಮಂತ್ರಗಳನ್ನು ವಿರೋಧ ಮಾಡ್ತಾನೆ, ಆದರೆ ಅವನಿಗೆ ಹೆಸರು ಮಾತ್ರ ಜಪ ಮಾಡಿ ಮಂತ್ರವನ್ನು ಸಿದ್ಧ ಮಾಡಿಕೊಂಡ್ರೆ ಏನು ಹೆಸರು? ಸಿದ್ಧರಾಮ. ಒಂದು ಮಂತ್ರನೂ ಇಲ್ಲ. ಮೊದಲೊಬ್ಬ ಇದ್ದಂತೆ ತಮಿಳುನಾಡಲ್ಲಿ, ಕರುಣಾಕರ ಅಂತ ಹೇಳ್ತಾರೆ. ಕಾರುಣ್ಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅದಕ್ಕಂದ್ರು ಮಗು ಹುಟ್ಟಿದ ಮೇಲೆ ಮಗುವಿಗೆ ನಾವು ಇಡತಕ್ಕಂಥ ಹೆಸರಿಗೆ ಅನುಗುಣವಾಗಿ ನಮ್ಮ ಮಗು ಬೆಳೀಬೇಕು ಅಂತಾದರೆ ಉತ್ತರೆಯ ಗರ್ಭದಲ್ಲಿ ಇದ್ದಂತಹ ಮಗು ಉಂಟಲ್ಲ, ಆ ಮಗುವಿನ ಚಿಂತನೆಯನ್ನು ನಮ್ಮ ಗರ್ಭದಲ್ಲಿರುವ ಮಗುವಿನಲ್ಲಿ ಮಾಡಬೇಕಂತ. ಯಾವಾಗ ಗರ್ಭಾಧಾನ ಆಯಿತೋ ಅಂದಿನಿಂದ ಮಗುವಿಗೆ ನಾವು ಹೆಸರಿಡಲಿಕ್ಕೆ, ಯದ್ಯಪಿ ಅದು ಎಂಥದ್ದು ಅಶಾಸ್ತ್ರೀಯನೂ ಹೌದು, ಆಮೇಲೆ ಕಾನೂನು ಬಾಹಿರನೂ ಹೌದು, ಆದರೂ ಗುಟ್ಟಾಗಿ ನಾವು ಪರೀಕ್ಷೆ ಮಾಡಿಯೇ ಮಾಡ್ತೇವೆ. ಗರ್ಭದಲ್ಲಿದ್ದದ್ದು ಏನು, ಗಂಡು ಹೆಣ್ಣು ಅಂತ ಹೇಳಿದೆ. ಗಂಡು ಅಂತ ಅಂದರೆ ಈರುಳ್ಳಿ, ಹೆಣ್ಣು ಅಂತ ಅಂದರೆ ಬೇರೆ. ಯಾಕೆ ಇರಲಿ ಅಂತ ಯಾರೋ ಕೇಳಿದ್ರು. ಅದು ಹುಟ್ಟಿದ ಮೇಲೆ ನಮಗೆ ಗಂಡಾಂತರ ಕೊಡಲಿಕ್ಕೆ ಬೇಕಾಗುತ್ತೆ ಅಂತ. ಹೆಣ್ಣು ಅಂತಂದರೆ ಮೂಗು ಮುರಿಯುತ್ತೇವೆ. ಆದರೆ ಈಗಿನ ಕಾಲದಲ್ಲಿ ಅಪ್ಪ ಅಮ್ಮ ಇರುವುದೇ ಹೆಚ್ಚಿನ ಕಡೆಗಳಲ್ಲಿ ಮಗಳ ಮನೆಯಲ್ಲಿ, ಮಗನ ಮನೆಯಲ್ಲಿಲ್ಲ. ಯಾಕೆ? ಸೊಸೆ ಬಂದಿರ್ತಾರೆ, ಅದರಿಂದ ಮಗನ ಮನೆಯಲ್ಲಿರೋದು. ಅದರಿಂದ ದೇವರು ಕೊಟ್ಟದ್ದು ಪ್ರಸಾದ ಎನ್ನುವ ಚಿಂತನೆ ನಮ್ಮಲ್ಲಿ ಬೇಕು. ಅಂತೂ ಗರ್ಭದಲ್ಲಿ ಏನುಂಟು, ಗರ್ಭದಲ್ಲಿ ಮಗು ಉಂಟು ಅಂತಾದಾಗ ಉತ್ತರೆಯ ಗರ್ಭದಲ್ಲಿದ್ದಂತಹ ಪರೀಕ್ಷಿತ್ ಏನುಂಟು ಮಗು, ಆ ಮಗುವನ್ನು ಚಿಂತನೆ ಮಾಡಿಬಿಟ್ರೆ ಹುಟ್ಟಿದ ಮೇಲೆ ನಾವೇನು ಹೆಸರಿಡ್ತೇವೆ ನಾಮಕರಣ, ಅದಕ್ಕೆ ಅನುಗುಣವಾಗಿ ಮಗು ಬೆಳೆಯುತ್ತದಂತೆ. ಆ ರೀತಿಯಲ್ಲಿ ಅಂತೂ ಚಕ್ರ ಒಳಗಿನಿಂದ ರಕ್ಷಣೆ ಮಾಡುತ್ತಾ ಇದ್ದರೂ ಕೂಡ ಮಗು ಹುಟ್ಟಿದ್ದು ಹೆಣವೇ. ಮಗು ಹುಟ್ಟುವಾಗ ಸತ್ತೇ ಹೋಗಿತ್ತು. ಕೃಷ್ಣ ಇದ್ದ ಅಲ್ವ ಸ್ವಯಂ, ಕೃಷ್ಣನ ಚಕ್ರ ಗರ್ಭದಲ್ಲಿ ರಕ್ಷಣೆ ಮಾಡ್ತಿತ್ತಲ್ಲ, ಆದರೂ ಸತ್ತಿತ. ಹೌದು, ಯಾಕೆ? ಅಶ್ವತ್ಥಾಮನ ಶಾಪ. ಹಾಗಾದರೆ ಅಶ್ವತ್ಥಾಮಾಚಾರ್ಯರು ಕೃಷ್ಣನಿಗಿಂತಲೂ ದೊಡ್ಡವರು ಅಲ್ಲ, ಸ್ವರಾಟ್. ಅಶ್ವತ್ಥಾಮಾಚಾರ್ಯರು ಭಗವಂತನ ಸೇವೆ ಮಾಡಲಿಕ್ಕೆ ಅಂತ ಭೂಮಿಗೆ ಬಂದವರು, ಮಹಾರುದ್ರ ದೇವರು. ದೇವರು ಭೂಮಿಗೆ ಭೂಭಾರ ಹರಣಕ್ಕೆ ದೇವರು ಭೂಮಿಗೆ ಬಂದಿದ್ದಾನೆ. ಅವನಿಗೆ ಸೇವಕನಾಗಿ ನಾನು ಹೋಗ್ತಾ ಇದ್ದೇನೆ, ಸಹಾಯಕ್ಕಲ್ಲ. ಅವನಿಗೆ ಸೇವಕನಾಗಿ ನಾನು ಹೋಗ್ತೇನೆ. ಏನಾಗಿ ಬಂದ? ಬ್ರಾಹ್ಮಣನಾಗಿ ಬಂದ. ಏನಾದ? ಕ್ಷಾತ್ರ ಧರ್ಮಕ್ಕೆ ಇಳಿದ. ತನ್ನ ಧರ್ಮ ಅಲ್ಲ, ಯುದ್ಧ ಮಾಡುವುದು ಬ್ರಾಹ್ಮಣನ ಧರ್ಮ ಅಲ್ಲ. ಆದರೂ ಅಶ್ವತ್ಥಾಮಾಚಾರ್ಯರು ಕ್ಷಾತ್ರ ಧರ್ಮಕ್ಕೆ ಇಳಿದ್ರು, ಬಿಲ್ಲು ಬಾಣ ಹಿಡಿದ್ರು. ಕೃಷ್ಣನಿಗೆ ಸಂತೋಷ ಆಯಿತಂತೆ. ನನಗೋಸ್ಕರ ಈ ಬ್ರಾಹ್ಮಣ ತನ್ನ ಬ್ರಾಹ್ಮ ಧರ್ಮವನ್ನು ಬಿಟ್ಟು ಕ್ಷಾತ್ರ ಧರ್ಮಕ್ಕೆ ಬಂದ, ನನಗೋಸ್ಕರ. ದೇವರಿಗೆ ಅಷ್ಟು ಖುಷಿಯಾಗಿ ಏನು ಮಾಡಿದ? ಸ್ವರಾಟ್. ಅವ ಕೊಟ್ಟ ಮಾತಿಗೆ ಅನುಗುಣವಾಗಿ ಹುಟ್ಟಿದ ಮಗು ಹೆಣ. ಮತ್ತೆ ಬೇಕಾದರೆ ಕೃಷ್ಣ ಬದುಕಿಸಲಿ. ಅಂತೂ ಉತ್ತರೆ ಹಡದದ್ದು ಮಾತ್ರ ಹೆಣವನ್ನು. ಯಾಕೆ? ಒಬ್ಬ ಬ್ರಾಹ್ಮಣನ ಮಾತನ್ನು ಉಳಿಸಿಕೊಡಬೇಕು ಎನ್ನುವ ದೃಷ್ಟಿಯಿಂದ. ಇದನ್ನೇ ಸ್ವರಾಟ್. ಆದ್ದರಿಂದ ಪರೀಕ್ಷಿತ ಅಲ್ಲ. ಇಂಥ ಪರೀಕ್ಷಿತಿಗೂ ಕೂಡ ಏನು ಬಂತಲ್ಲ. ಯಾಕೆ? ಮತ್ತೇನಿಲ್ಲ, ಬ್ರಾಹ್ಮಣನ ಶಾಪ, ಆ ಬ್ರಹ್ಮಾಸ್ತ್ರದ ಶಾಪ ಪರೀಕ್ಷಿತ್ ರಾಜನ ತಲೆಯಲ್ಲಿತ್ತಲ್ಲ, ಆ ಶಾಪಕ್ಕೆ ಅನುಗುಣವಾಗಿ ಋಷಿಗಳಿಗೆ ದ್ರೋಹ ಮಾಡಬೇಕು ಅಂತ ತೋರಿತು. ಪರೀಕ್ಷಿತ್ ರಾಜನಿಗೆ ತೋರಿತು. ಎಲ್ಲೋ ಬೇಟೆ ಆಡಲಿಕ್ಕೆ ಅಂತ ಕಾಡಿಗೆ ಹೋದವ, ಬೇಟೆ ಆಡಿದ, ಸುಸ್ತಾಯಿತು, ನೀರು ಬೇಕಾಯಿತು. ಅದಕ್ಕೋಸ್ಕರ ಅರಸಿಕೊಂಡು ಬಂದರೆ ಒಂದು ಆಶ್ರಮ ಕಂಡಿತು. ಆಶ್ರಮದೊಳಗೆ ನುಗ್ಗಿದ. ಅಲ್ಲಿ ಒಬ್ಬ ಋಷಿ ಧ್ಯಾನದಲ್ಲಿ ಕೂತಿದ್ದ. ಹಸಿವೆ ಬಾಯಾರಿಕೆಯ ಸಂದರ್ಭ, ಧ್ಯಾನ ಗೀನ ಏನು ತಲೆಗೆ ಬರೋಲ್ಲ. ನಾನು ಬಂದಾಗ ಋಷಿ ನನಗೆ ಆದರ ಮಾಡಿಲ್ಲ ಅಂತ ಒಂದೇ ಪರೀಕ್ಷಿತನ ತಲೆಗೆ ಬಂದ. ಯಾಕೆ ಬಂತು? ಮತ್ತೇನಿಲ್ಲ, ಬ್ರಹ್ಮ ಶಾಪ, ಅಶ್ವತ್ಥಾಮಾಚಾರ್ಯರ ಶಾಪ. ದೇವರಿದ್ದಾನೆ, ಆದರೂ ಕೂಡ ಸ್ವರಾಟ್, ಬ್ರಾಹ್ಮಣರ ಮಾತನ್ನು ಭಗವಂತ ನಡೆಸಿಕೊಡ್ತಾನೆ ಅಂತೆ.
ಆ ದೃಷ್ಟಿಯಲ್ಲಿ ಹುಟ್ಟಿದ ಮೇಲೂ ಕೂಡ ಪರೀಕ್ಷಿತನ ತಲೆಯಲ್ಲಿ ಇದು ಸೇರಿ, ಬ್ರಹ್ಮ ಶಾಪ ಸೇರಿ. ಆದ್ದರಿಂದ ಋಷಿಗಳಿಗೆ ತಮಾಷೆ ಮಾಡಿದ. ಒಂದು ಹೆಣವನ್ನು ಗೊತ್ತು ನಮಗೆ, ಸರ್ಪದ ಹೆಣವನ್ನು ಬಾಣದ ತುದಿಯಲ್ಲಿ ಹಿಡ್ಕೊಂಡು ಆ ಋಷಿಯ ಕೊರಳಿಗೆ ಹಾಕಿದ. ಋಷಿ ಧ್ಯಾನಾವಸ್ಥೆಯಲ್ಲೇ ಇದ್ದ, ದೇಹದ ಮೇಲಿನ ಅಭಿಮಾನ ಬಿಟ್ಟವ. ನಾವು ಹೇಗೆ ಗಾಢ ನಿದ್ದೆಯಲ್ಲಿರುವಾಗ ನಮ್ಮ ಮೈ ಮೇಲೆ ಏನು ಬಂದರೂ ಹೋದರೂ ನಮಗೆ ಗೊತ್ತಾಗುವಲ್ವೋ, ಅದೇ ರೀತಿಯಲ್ಲಿ ಆ ಋಷಿ ಧ್ಯಾನದಲ್ಲಿರುವಾಗ ಅವನ ಮೈ ಮೇಲಿನ ಪ್ರಜ್ಞೆ ಇಲ್ಲ. ಅದರಿಂದ ಏನಾದರೂ ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಮಗನಿಗೆ ಸುದ್ದಿ ಹೋಯಿತು. ಮಗು ಇನ್ನೂ ಪುಟ್ಟಬಾರ, ಅದು ಇನ್ನು ಪ್ರಾಯಶಃ 8 ವರ್ಷದ್ದದು, ಉಪನಯನ ಆದದ್ದಷ್ಟೇ. ಆ ಮಗುವಿನ ಕಿವಿಗೆ ಈ ಮಾತು ಬಿತ್ತು, ಅಪ್ಪನಿಗೆ ಯಾರೋ ಅಪಮಾನ ಮಾಡಿದ್ದಾರೆ ಅಂತ. ಯಾರು ಅಂತ ಮಗುವಿಗೆ ಗೊತ್ತಿಲ್ಲ. ನಿಂತಲ್ಲೇ ಮಗುವಿನ ಬಾಯಿಯಿಂದ ಬಂದ ಮಾತು, ಇಂದಿನಿಂದ 7ನೇ ದಿವಸಕ್ಕೆ ಅಪ್ಪನ ಕೊರಳಿಗೆ ಯಾರು ಸತ್ತ ಸರ್ಪದ ಹೆಣವನ್ನು ಹಾಕಿದ್ದವನು ಅವ ಸಾಯಿಲಿ. ಸ್ವರಾಟ್. ಆ ಮಗುವಿನ ಸ್ವರಕ್ಕೆ ದೇವರು ಸ್ಪಂದಿಸಿದ ಅಲ್ವೋ? ಯಾಕೆ? ಮಗುವಿನಲ್ಲಿ ಅಷ್ಟು ತಾಕತ್ತಿತ್ತಂತೆ. ಆದ್ದರಿಂದ ದೇವರು ಏನು ತಾಕತ್ತು ನೋಡ್ತಾನೆ, ವಯಸ್ಸನ್ನು ನೋಡೋಲ್ಲ, ಸಾಮರ್ಥ್ಯವನ್ನು ನೋಡ್ತಾನೆ. ಅವರಲ್ಲಿ ಅಂತಃಸತ್ವ ಹೇಗುಂಟು ಅಂತ ನೋಡ್ತಾನೆ. ಇವರಿನ್ನು ಚಿಕ್ಕವರು, ಏನುಂಟು ಇವರಲ್ಲಿ ಸಾಮರ್ಥ್ಯ? ಇವರು ದೊಡ್ಡವರು, ಆದ್ದರಿಂದ ದೊಡ್ಡವರು ಟೊಳ್ಳಾಗಿರ್ತಾರೆ, ಚಿಕ್ಕವರು ತುಂಬಿದವರಾಗಿರ್ತಾರೆ. ಆ ನಿಟ್ಟಿನಲ್ಲಿ ಸ್ವರಾಟ್. ಅಲ್ಲೇ ಶಾಪ ಬಂತು ಪರೀಕ್ಷಿತರಾಗಿ. ಯಾವುದರ ಫಲ? ವಿಪ್ರಶಾಪದ ಫಲ. ಒಬ್ಬ ಅಶ್ವತ್ಥಾಮ ಗರ್ಭಕ್ಕೆ ಪ್ರಯೋಗ ಮಾಡಿರತಕ್ಕಂಥ ಬಾಣದ ಸಾಮರ್ಥ್ಯವನ್ನು ಕೃಷ್ಣ ನಡೆಸ್ಕೊಂಡು ಬಂದ. ಅದರಿಂದ ಪರೀಕ್ಷಿತ ಹೇಳ್ತಾ ಇದ್ದಾನೆ. ಹಾಗಾದರೆ ಶಾಪ ಬಂದಾಗ ಪರೀಕ್ಷಿತ ರಾಜ ಕಂಗಾಲಾದನ? ಇಲ್ಲ ಅಂತೆ. ಮತ್ತೆ ಖುಷಿಪಟ್ಟ ಅಂತೆ. ಏನು ಖುಷಿಪಟ್ಟ? 7 ದಿವಸ ನಾನು ಸಾಯವಲ್ಲ ಅಂತ ಖುಷಿಪಟ್ಟ ಅಂತ. ಸಾಮಾನ್ಯವಾಗಿ ನಿಮ್ಮ ಜೀವನ ನಾವು ಅದೇ ಯಕ್ಷ ಪ್ರಶ್ನೆಯಲ್ಲಿ ಆಶ್ಚರ್ಯದ್ದೊಂದು ಮಾತು ಬರುತ್ತಲ್ಲ. ಏನು ಆಶ್ಚರ್ಯ ಅಂತ ಯಕ್ಷ ಧರ್ಮರಾಜನ ಕೇಳಿದಾಗ ಧರ್ಮರಾಜ ಕೊಟ್ಟ ಉತ್ತರ, ಜನ ಸಾಯ್ತಾನೆ ಇರ್ತಾರೆ, ಇದನ್ನು ಕೇಳಿಸಿಕೊಂಡ ಜನ ಮಾತ್ರ ತಾವು ಶಾಶ್ವತ ಅಂತ ತಿಳ್ಕು, ಇದೇ ಆಶ್ಚರ್ಯ ಅಂತ. ಕಣ್ಣೆದುರಿಗೆ ಸಾಯ್ತಾರೆ. ನಾವೇ ಹೇಳ್ತೇವೆ ಏನು ಅಂತ, ಜನರು ಇಷ್ಟಪಾತ ಇರ್ತಕ್ಕಂಥ ಸಾಯ್ತಾರ, ಎಂತ ಸಾಯ್ತಾರೆ, ಯಾರು ಹೇಳೋದು? ಅದು ಕೂಡ ಈಗಿನ ಕಾಲದಲ್ಲಿ ಅಂತೂ ಈ ತಲೆಗೆಲೆಗಳು ಉರುಳಿದಂತೆ ಜನ ಸಾಯ್ತಾರೆ. ತಲೆಗೆಲಾದರೂ ಕೂಡ ಹಣ್ಣಾದ ಮೇಲೆ ಉರುಳುತ್ತೆ. ನಾವು ಹಾಗಲ್ಲ, ಹಣ್ಣಾಗಬೇಕಾಗಿ ಇಲ್ಲ. ಕಾಯಿ ಇರುವಾಗಲೇ 10, 20, 25, 30 ವಯಸ್ಸಿಗೇನೆ ಹೇಳಲಿಲ್ಲ ಕೇಳಲಿಲ್ಲ. ಯಮಾಂದ ಅಂತಕನ ದೂತರಿಗೆ ಕಿಂಚಿತ್ತೂ ದಯೆಯಿಂದ ನೀನು ಬಾ, ಅವರು ನೋಡಿಕೊಳ್ತಾ ಇರ್ತಾರೆ, ಹೇಳ್ಕೊಂಡು ಹೋಗ್ತಾನೆ ಪರೀಕ್ಷಿತ ರಾಜ್. ಆದ್ದರಿಂದ ನಿಮ್ಮ ಜೀವನದ ಹೆಸರೇನು ಗೊತ್ತಾ? ATM. ಅಲ್ಲಲ್ಲಿ ಉಂಟಲ್ಲ ದಾರಿಯಲ್ಲಿ ATM. ಏನು ನಾವೇನು ಚಿಂತನೆ ಮಾಡಿದ್ದೇವೆ? ಎನಿ ಟೈಮ್ ಮನಿ ಅಂತ. ಈಗ ದಕ್ಷಿಣ ಕೊಡಬೇಕು ಅಂತ ತೋರಿತು. ಅಲ್ಲೇ ಒಂದು ATM ಇತ್ತು, ಅಲ್ಲಿ ಹೋದೆವು, ದುಡ್ಡು ಇಟ್ಕೊಂಡೇವು, ಇವರಿಗೆ ದಕ್ಷಿಣ ಕೊಡ್ತಾ ಇತ್ತು. ATM ಸೊಂಟದಲ್ಲಿ ದುಡ್ಡಿದ್ದು. ನಿಜವಾಗಿ ಅದು ಇರಲಿ, ಆದರೆ ನಿಜವಾದ ಅರ್ಥ ಏನು ಗೊತ್ತಾ? ಎನಿ ಟೈಮ್ ಮರಣ. ರಾತ್ರಿ ಅಂತಿಲ್ಲ, ಹಗಲು ಅಂತಿಲ್ಲ, ಅಲ್ಲಿ ಅಂತಿಲ್ಲ, ಇಲ್ಲಿ ಅಂತಿಲ್ಲ. ಊಟಕ್ಕೆ ಅಂತ ಹೋಗಿದ್ದೇನೆ, 2 ತುತ್ತು ಊಟ ಹೊಟ್ಟೆಗೆ ಹೋಗಿದೆ, 3ಗೆ ಹೋಗೋದಾಗ ಗೊತ್ತಾಗ್ತದೆ. ಪರೀಕ್ಷಿತ ರಾಜ ಅಂತ ಹೇಳಿದ್ವಿ, 7 ದಿವಸ ನಾನು ಸಾಯೋಲ್ಲ. ಒಂದು ಆಲೋಚನೆ ಮಾಡೋಣ. ಯಾರಾದರೂ ಶಾಪ ಕೊಡುವಾಗ ಇಂದಿನಿಂದ ಇಷ್ಟನೇ ದಿವಸಕ್ಕೆ ನೀನು ಸಾಯುವಂತ ಶಾಪ ಕೊಡ್ತಾರೆ, ಅಥವಾ ಹಳಾತು ಪೋಲ ಅಂತ ಶಾಪ ಕೊಡೋದ? ನಮ್ಮ ಕ್ರಮ ಇನ್ನಿತ್ತೀತನೇ ದಿವಸಕ್ಕಂತಿಲ್ಲ ನಾವು ಶಾಪ ಕೊಡುವಾಗ. ಮತ್ತೆ ಆಗಿದ್ದಾಗಿ ಇತ್ತನೇ ಹಾಳಾತ್ ಪೋಲ ಅಂತ ಹೇಳ್ತಾರೆ. ಅದರ ಅರ್ಥನೇ ಆಗಿ ಹಾಳಾತ್ ಪೋಲ ಅಂದರೆ ಈಗಲೇ ನೀನು ಹಾಳಾಗಿ ಹೋಗು ಅಂತ ಅರ್ಥ. ಇಷ್ಟು ಸಮಯ ಆದಮೇಲೆ ಹಾಳಾಗಿ ಹೋಗು ಅಂತ ಅದರ ಅರ್ಥ. ಅದು ಇದೊಂದು ಸ್ಪೆಷಲ್ ಶಾಪ, ಇದೊಂದು ಹೊಸ ಶಾಪ. ಇಂದಿನಿಂದ 7ನೇ ದಿವಸಕ್ಕೆ ನೀನು ಸಾಯಬೇಕು ಅಂತಂದರೆ ಏನು? ದೇವರೇ ಮಾಡಿಸಿದ್ದು, ದೇವರೇ ಮಾಣಿಯ ಬಾಯಿಯಿಂದ ನುಡಿಸಿದ್ದು 7ನೇ ದಿವಸಕ್ಕೆ ಅಂತ. ಯಾಕೆ? ಮತ್ತೇನಿಲ್ಲ. ಪರೀಕ್ಷಿತ ಯಾರು? ಉತ್ತರೆಯ ಮಗ. ಉತ್ತರೆ ಯಾರು? ಯುದ್ಧದಲ್ಲಿ ಸತ್ತವನ ಹೆಂಡತಿ, ಅಭಿಮನ್ಯುವಿನ ಹೆಂಡತಿ. ಅಭಿಮನ್ಯು ಯಾರು ಅಂದರೆ ನಾವು ನಮ್ಮ ವಂಶವನ್ನು ಹಿಂದೆ ಹಿಡ್ಕೊಂಡು ಹೋದಾಗ ಎಷ್ಟು ನಮಗೆ ಲಾಭ ಉಂಟು ಭಗವಂತ ಮಾಡ್ತಾನೆ ಎನ್ನುವುದಕ್ಕೆ ಇದೆಲ್ಲ ಒಂದು ಕಾರಣ. ಉತ್ತರೆ ಅಭಿಮನ್ಯುವಿನ ಹೆಂಡತಿ. ಅಭಿಮನ್ಯು ಸುಭದ್ರೆಯ ಮಗ.
ಸುಭದ್ರೆ ಅರ್ಜುನನ ಹೆಂಡತಿ. ಇಲ್ಲಿಯೇ ತನಕ ನಿಲ್ಲುವುದಲ್ಲ, ಸುಭದ್ರೆಯ ಹಿಂದಿನ ಜನ್ಮಕ್ಕೆ ಹೋಗಿ. ಸಾಮಾನ್ಯವಾಗಿ ನಾವು ಜಾತಕ ತೋರಿಸುವಾಗ ಮುಟ್ಟಿದ್ದೆಲ್ಲ ಮಣ್ಣಾಗುತ್ತಾ ಇರುವಾಗ ನಾವು ಜಾತಕ ತೋರಿಸಿದರೆ ಜೋಯಿಸರ ಹತ್ರ, ಆ ಜೋಯಿಸರಂತಾರೆ ಯಾದನ ಗುರು ಶಾಪ ಸೋಜೊಂತುಂಟು ಅಂತ. ಅದಕ್ಕೆ ಇವ ಅಂದ, ಏನು ಮಠಂತ ಕಡೆಗೆ ಮೋರೆ ಪಾಡ್ತಲಕ್ಕೆ ಎದೊಂತ್ರಿ ಅಂತಂದ. ಮಠದ ಕಡೆಗೆ ತಲೆ ಹಾಕಿಯೂ ನಾನು ಮಲಗಿಲ್ಲ, ಹಾಗಿರಬೇಕು ಅಂತಾದರೆ ಗುರು ಶಾಪ ಹೇಗೆ ಬಂತು ಅಂತ. ಅದಕ್ಕೆ ಅವರು ಮತ್ತೂ ಹಿಂದೆ ಹೋದರು. ಹೋಯಿ ಜನ್ಮಂಟಿ ಮಠೊಂಟೇ ಇತ್ತು ನಾಯಿ ಅಂತ. ನಿನ್ನ ಹೋದ ಜನ್ಮದ ಜಾತಕ ತೆಗೆದ್ರೆ ಅವಾಗ ನೀನು ಮಠದಲ್ಲೇ ಇದ್ದಿ, ಮಠದಲ್ಲಿರುವಾಗ ಸ್ವಾಮಿಗಳು ಹೇಳಿದ್ದನ್ನು ಕೇಳ್ತಿರಲಿಲ್ಲ, ಅದು ಶಾಪ ನಿನ್ನನ್ನು ಹಿಡ್ಕೊಂಡು ಮುಂದಿನ ಜನ್ಮ ತನಕ ಬಂದಿದೆ ಅಂತಲ್ವೋ. ಹಾಗಾದರೆ ಜನ್ಮಾಂತರ ಈ ಒಂದು ಸಂದರ್ಭದಲ್ಲಿ ಇದೆಲ್ಲ ಇತ್ತು. ಹಿಪ್ನೋಟಿಸಮ್ ಅಂತ ಒಂದು ಕಾಲದಲ್ಲಿ ಭಾರಿ ಇತ್ತು. ಅದು ಪ್ರಸಿದ್ಧ ಡಿಮ್ ಕೊಹ್ಲಿ ಇತ್ತು, ಒಬ್ಬ ಪ್ರಸಿದ್ಧನಾದವ ಇತ್ತು. ಅದರಲ್ಲಿ ಏನು ಹೀಗೆ ಹೇಳ್ತಾ ಅವನನ್ನು ಹಿಂದಿನ ಜನ್ಮಕ್ಕೆ ಇವ ಇಲ್ಲೇ ಇರ್ತಾನೆ, ಅವನನ್ನು ಹಿಂದಿನ ಜನ್ಮಕ್ಕೆ ಇವ ಕರ್ಕೊಂಡು ಹೋಗುವುದಂತೆ. ಅಂತೆ ಕಂತೆಗಳ ಸಂತೆ. ಕೊನೆಗೆ ಪ್ರಾಯಶಃ ಜನ ಅದಕ್ಕೇನು ಬೆಲೆ ಕೊಟ್ಟಿಲ್ಲ, ಅಲ್ಲೇ ಸತ್ತೋಯ್ತು. ಆ ಹಿಪ್ನೋಟಿಸಮ್ ಇರೋದು ಅಲ್ಲೇ ಮುಗ್ದೇ ಹೋಯ್ತದೆ. ಅದು ನಮ್ಮ ಜಾತಕದಲ್ಲಿ ಈಗಲೂ ಉಂಟು, ಜನ್ಮಾಂತರ ಅಂತ ಈಗಲೂ ಉಂಟು. ಸುಭದ್ರೆ ಜನ್ಮಾಂತರಕ್ಕೆ ಹೋಗಿ. ಯಾರು ಜನ್ಮಾಂತರದಲ್ಲಿ ಮತ್ತೆ ಯಾರೂ ಅಲ್ಲ, ಲಂಕೆಯಲ್ಲಿ ಸೀತೆಯನ್ನು ಕಾದುಕೊಂಡು ಇದ್ದಂತಹ ತ್ರಿಜಟ. ಸೀತೆಯನ್ನು ಚೆನ್ನಾಗಿ ಕಾದುಕೊಂಡೆ. ಮತ್ತು ಎಲ್ಲ ರಾಕ್ಷಸರು ಕೂಡ ಇತ್ತೆ ತಿನ್ಬಿಡೋಣ, ಬೆತ್ತು ತಿನ್ಬಿಡೋಣ ಅಂತ ಕಾಯ್ತಾ ಇದ್ರಂತೆ ಸೀತೆಯನ್ನು. ಅವರೆಲ್ಲ ಸೀತೆಗೆ ಉಪಟಳ ಮಾಡಲಿಕ್ಕೆ ಅಂತ ಬಂದಾಗ ತ್ರಿಜಟೆ ಒಬ್ಬಳೇ ಆ ಸೀತೆಯನ್ನು ರಕ್ಷಣೆ ಮಾಡಿದವಳು. ಯುದ್ಧ ಮುಗಿಯಿತು. ರಾಮಚಂದ್ರ ಸೀತೆಯನ್ನು ಹಿಡ್ಕೊಂಡು ಹೊರಟ. ಆವಾಗ ತ್ರಿಜಟ ಅಂದರಂತೆ, ಚೂರು ಕಾಯು ರಾಮಚಂದ್ರ, ಯಾಕೆ ಇವಳನ್ನು ಕಾದುಕೊಂಡಿದ್ದವಳು ನಾನು, ಇವಳಿಗೆ ಭಯ ಆದಾಗ ರಕ್ಷಣೆ ಕೊಟ್ಟವಳು ನಾನು, ನೀನೀಗ ಸೀತೆಯನ್ನು ಹಿಡ್ಕೊಂಡು ಹೋಗ್ತೀಯಾ, ನನ್ನ ಗತಿ ಏನು ಅಂತ ಕೇಳಿದ್ರಂತೆ ತ್ರಿಜಟೆ ರಾಮನ ಹತ್ರ. ಅದಕ್ಕೆ ರಾಮ ಅಂದಂತೆ, ನಾನು ಮುಂದಿನ ಜನ್ಮದಲ್ಲಿ ಕೃಷ್ಣನಾಗಿ ಬರ್ತೇನೆ, ಆವಾಗ ನೀವು ನನ್ನಲ್ಲಿ ತಂಗಿ ಅಂದಂತೆ. ಅದೇ ತಂಗಿಯಾಗಿ ಎಲ್ಲೆಲ್ಲೋ ತಂಗುಬೇಡಿ. ನಮ್ಮಲ್ಲಿ ತಂಗುದಾಣ ಅಂತ ಇರುತ್ತಲ್ಲ, ಬಸ್ಸು ತಂಗುದಾಣ, ರಿಕ್ಷಾ ತಂಗುದಾಣ ಅಂತೆಲ್ಲ ಇರುತ್ತಲ್ಲ, ಏನರ್ಥ ಅಲ್ಲಿ ಹೋಗಿ ನಾವು ಇರುವುದು. ಅದೇ ರೀತಿಯಲ್ಲಿ ಎಲ್ಲೆಲ್ಲೆಲ್ಲೆಲ್ಲ ಓಡಾಡಬೇಡ, ಎಲ್ಲೆಲ್ಲೆಲ್ಲೆಲ್ಲ ಇರಬೇಡ, ನನ್ನಲ್ಲೇ ತಂಗಿ ಅಂದರೆ ನನಗೇನೆ ತಂಗಿಯಾಗಿ ಬನ್ನಿ ಅಂತ ಹೇಳಿಕೊಂಡು ತ್ರಿಜಟೆಗೆ ರಾಮಚಂದ್ರ ಅನುಗ್ರಹ ಮಾಡಿದ. ಅದೇ ರಾಮ ಕೃಷ್ಣನಾಗಿ ಬಂದ, ಅದೇ ತ್ರಿಜಟ ಸುಭದ್ರೆಯಾಗಿ ಬಂದಳು. ಸೀತಾಯಾ ಪ್ರಾಕ್ ನಿತ್ಯ ಶುಶ್ರೂಷಣಾತ್. ಆಚಾರ್ಯ ಮಧ್ವರ ಮಾತು. ರಾಮಾಯಣ ಕಾಲದಲ್ಲಿ ಸೀತೆಯ ಸೇವೆ ಮಾಡಿದ್ದಕ್ಕೆ, ರಾಮಾಯಣ ಯಾವಾಗ ನಡೆದದ್ದು? ಇದೇ ದ್ವಾಪರ ಯುಗದ ಹಿಂದಿನ ತ್ರೇತಾಯುಗದಲ್ಲಿ ರಾಮಾಯಣ ನಡೆದದ್ದಲ್ಲ, ಅದಕ್ಕಿಂತ ಹಿಂದೆ ಹೀಗೆ 23 ತ್ರೇತಾಯುಗ ಹಿಂದೆ. ಈಗ ನಾವು ಜಪ ಮಾಡುವಾಗ ಅಷ್ಟಾವಿಂಶತಿತಮೇ ಕಲಿಯುಗೆ ಪುನಃ ಉಂಡತ ಅಷ್ಟಾವಿಂಶ 28ನೇ ಕಲಿಯುಗ ಅಂತೇಳಿ ಹೇಳೋದುಂಟಲ್ಲ. ಆದರೆ 28ನೇ ಕಲಿಯುಗ ಅಂದರೆ 28ನೇ ದ್ವಾಪರ, 28ನೇ ತ್ರೇತಾಯುಗ, 28ನೇ ಕೃತಯುಗ. ಅದಕ್ಕಿಂತ ಹಿಂದೆ 27, 26, 25, 24. ಆ 24ನೇ ತ್ರೇತಾಯುಗದಲ್ಲಿ ರಾಮಾವತಾರ ಆದದ್ದು, 28ನೇ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಆದದ್ದು. ಆವಾಗ ಅವಳು ಬಂದಳು. ಅದೇ ತ್ರಿಜಟೆ ಇಲ್ಲಿ ಬಂದಳು. ಕೃಷ್ಣ ಏನು ಮಾಡಿದ? ವಸುದೇವ ದೇವಕಿಯರಲ್ಲಿ ತನ್ನ ನಂತರ ತನಗೆ ತಂಗಿಯಾಗಿ ಹುಟ್ಟುವಂತೆ ಭಗವಂತ ಮಾಡಿದ. ಯಾತಕ್ಕೋಸ್ಕರ ಮಾಡಿದ? ಸೀತೆಯನ್ನು ಸಂರಕ್ಷಣೆ ಮಾಡಿದ್ದಕ್ಕೆ. ಸೀತೆ ಅಂದರೆ ಯಾರು? ಸೀತೆ ಅಂದರೆ ರಾಮನ ಹೆಂಡತಿ. ರಾಮ ಅಂದರೆ ಯಾರು? ಸೀತೆಯ ಗಂಡ. ನಮ್ಗೆ ಇಷ್ಟಾದರೂ ಗೊತ್ತಲ್ಲ, ಜನ್ಮಾಂತರದ ಪುಣ್ಯ ಎಲ್ರಿಗೂ ಅದು ಗೊತ್ತಿಲ್ಲ. ಸೀತಾ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ರಾಮ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಈ ರಾಮಂದೇ ಪರಿಚಯ ನಮಗೆ ರಾಮ ಅಂತ ಕೇಳಿಬಿಟ್ರೆ. ಯಾಕಂದರೆ ಅಂತಹ ಭಗವಂತ ಸೀತೆ ಅಂದರೆ ಯಾರು? ಶ್ರುತಿ ತತಿಗಳಿಗಭಿಮಾನಿ. ಸೀತೆ ಅಂದರೆ ಲಕ್ಷ್ಮಿ. ಲಕ್ಷ್ಮಿ ಯಾರು? ವೈದಿಕ ಸಾಹಿತ್ಯದ ಅಭಿಮಾನಿನಿ ಅವಳು. ವೈದಿಕ ಸಾಹಿತ್ಯ. ತ್ರಿಜಟ ಏನು ಮಾಡಿದ್ದು? ಸೀತೆಯನ್ನು ರಕ್ಷಣೆ ಮಾಡಿದ್ದು ಅಂತಂದರೆ ವೈದಿಕ ಸಾಹಿತ್ಯವನ್ನು ರಕ್ಷಣೆ ಮಾಡಿದ್ದು ಅಂತ ಅರ್ಥ. ವೇದಗಳು ಏನು ಮಾಡ್ತಾವೆ? ದೇವರನ್ನು ಹೇಳಲಿಕ್ಕಿದ್ದವುಗಳು, ದೇವರನ್ನು ಹೇಳಲಿಕ್ಕೆ ಇದ್ದಂತಹ ಗ್ರಂಥಗಳ ರಕ್ಷಣೆ ಇವಳು ಮಾಡಿದ್ದಕ್ಕೆ ದೇವರು ಕೊಟ್ಟ ಫಲ ತನಗೆ ತಂಗಿಯಾಗಿ ಬರುವಂತೆ ಮಾಡಿದ. ಅವಳಲ್ಲೇ ಹುಟ್ಟಿದವ ಅಭಿಮನ್ಯು. ಅಭಿಮನ್ಯುವಿಗೇನೆ ಹುಟ್ಟಿದವ
ಪರೀಕ್ಷಿತ್ ರಾಜ. ಆದ್ದರಿಂದ ದೇವರು ನೋಡಿ ಫಲ ಎಲ್ಲಿಯ ತನಕ ಬಂತು. ಒಂದು ವೈದಿಕ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿದ್ದ ಅಷ್ಟೇ ತ್ರಿಜಟ. ದೇವರು ಕೊಟ್ಟ ಫಲ ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜನ ತನಕ ಬಂತು. ಆದ್ದರಿಂದ ನಮ್ಮ ಜೀವನದಲ್ಲಿ ಸ್ವಲ್ಪ ಆದರೂ ಪ್ರತಿ ದಿವಸ ವೇದದ ಸಂರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಗಂಡಸರು ಅಂತಾದರೆ ಗಾಯತ್ರಿ ಅಷ್ಟಾಕ್ಷರ ನಿಜವಾಗಿ ವೇದ ಓದಬೇಕು, ಸ್ವಲ್ಪ ಆದರೂ ವೇದ ಓದಬೇಕು. ಸರಿ ಆಗಿಲ್ಲ, ಒಂದು 10 ಬಾರಿ ಈಗಲೂ ಹಳ್ಳಿಗಳಲ್ಲಿ ಉಂಟು. ಒಂದೇ ದಶಗಾಯತ್ರಿ ಅಂಡಲ ಅಂಬರಾವನ ಅಂತ. ದಶಗಾಯತ್ರಿ ಅಂತಲೇ ಶಬ್ದ ಬಂದಿದೆ ನಮ್ಮ ಅಜ್ಜಿಯಂದಿರ ಬಾಯಿಯಲ್ಲಿ. ದಶ ಅಂದರೆ 10 ಅಂತ ಅರ್ಥ. 10 ಗಾಯತ್ರಿ ಮಾಡು, ಓದಿದ್ದು ತಲೆಗೆ ಹತ್ತುತ್ತೆ, ದಶ ಚೆನ್ನಾಗಿ ಇರುತ್ತೆ. ಇಲ್ಲದ್ರೆ ಯಾವಾಗ ಕೂಡ ಶನಿ ದೇಶ, ರಾಹು ದೇಶ, ಕೇತು ದೇಶನೇ ಜೀವನದಲ್ಲಿ ಬರುತ್ತೆ. ಅದಕ್ಕೊಂದು ದಶ ಗಾಯತ್ರಿ ಅಂತ ಬಂತು. ಗಂಡಸರು ಅಂತಾದರೆ 10 ಗಾಯತ್ರಿ ಮಾಡಬೇಕು. ಈಗ ಏನಾಗಿದೆ ಅಂತಂದರೆ ಯಾರು ಮಾಡಬೇಕು ಅವರು ಮಾಡೋಲ್ಲ, ಯಾರು ಮಾಡಬಾರ್ದು ಅವರ ರಾಗದಲ್ಲಿ ಹೇಳ್ತಾರೆ, ಹಿಮ್ಮೇಳ ಸಖತ್ತಿರುತ್ತೆ. ಆದ್ದರಿಂದ ಯಾವಾಗ ಮಳೆ ಬರಬೇಕು ಆವಾಗ ಬರೋದು, ಯಾವಾಗ ನಮಗೆ ಮಳೆ ಬೇಡವೋ ಆವಾಗ ಧೋ ಅಂತ ಮಳೆ ಬರುತ್ತೆ. ಮಾಡಬೇಕಾದವರು ಮಾಡೋಣ. ಹಾಗೆ ಮತ್ತು ಹೆಣ್ಮಕ್ಕಳು ಅಂತಂದರು, ಹೆಣ್ಮಕ್ಕಳ ವೇದ ಸಂರಕ್ಷಣೆ ಅಂತಂದರೆ ಲಕ್ಷ್ಮೀ ಶೋಭಾನ. ಆ ಲಕ್ಷ್ಮೀ ಶೋಭಾನಕ್ಕೇನೆ ಹೆಣ್ಮಕ್ಕಳ ಗಾಯತ್ರಿ ಅಂತ ಹೆಸರು. ಅದರಿಂದ ಹೆಣ್ಮಕ್ಕಳು ಲಕ್ಷ್ಮೀ ಶೋಭಾನನ್ನು ಪ್ರತಿ ದಿವಸ ಸ್ವಲ್ಪ ಆದರೂ ಹೇಳ್ತಾ ಬಂದರೆ ನಮ್ಮ ಚಿಕ್ಕ ಮಕ್ಕಳಿಂದ ಹೇಳು ಅಂತ ಹೇಳೋದಲ್ಲ ಚಿಕ್ಕ ಮಕ್ಕಳಿಗೆ. ಯಾಕೆ ಚಿಕ್ಕ ಮಕ್ಕಳಿಗೆ ಹೇಳು ಅಂತಂದು ಬಿಟ್ಟರೆ ಆ ಮಕ್ಕಳು ಅಂತಾವೆ ಈ ಪಣಪಾನ ಅಂತ ಕೇಳ್ತಾರೆ. ಅದಕ್ಕಿಂತ ಸುಮ್ಮನೆ ಯಾಕೆ ಅವುಗಳಿಂದ ಬಯಸ್ಕೊಳ್ಬೇಕು. ಅದಕ್ಕೋಸ್ಕರ ಅವುಗಳನ್ನು ಕೂಡಿಸಿಕೊಂಡು ನಾವು ಕೂಡ ಹೇಳಲಿಕ್ಕೆ ಶುರು ಮಾಡಿದೆವು ಅಂತಂದರೆ ಆವಾಗ ರಕ್ಷಣೆಗೆ ಭಗವಂತ ಸ್ವಯಂ ಬರ್ತಾನೆ. ಅದು ನಮಗೇನಾದ್ರು ಅಕಸ್ಮಾತ್ ಮರಣ ಅಂತಿದ್ರೂ ಕೂಡ ಅದನ್ನು 7 ದಿವಸ ಭಗವಂತ ಮುಂದೆ ದೂಡ್ತಾನೆ. ಯಾಕೆ ಏಳಲಿಕ್ಕೆ ತಯಾರಾಗು ಅಂತೇಳಿ 7 ದಿವಸ ಮುಂದೆ ದೂಡ್ತಾನೆ. ಆ ನಿಟ್ಟಿನಲ್ಲಿ 7ನೇ ದಿವಸ ನಿನಗೆ ಅಂದರೆ 7 ದಿವಸ ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅವನಿಗೆ ಅನುಕೂಲವನ್ನು ಭಗವಂತ ಮಾಡಿಕೊಟ್ಟ. ಅಲ್ಲಿಂದ ಭಾಗವತ ಸಪ್ತಾಹ ಅಂತ ಶುರುವಾಯಿತು. ಅಂದರೆ ಕೆಲವರು ಕೇಳ್ತಾರೆ ಅದ್ಯಾಕೆ 7 ದಿವಸ ಅಂತ ಹೇಳಿಕೊಂಡು. ಅವನು ಕೇಳಿದ್ದೇ 7 ದಿವಸ, ಆದ್ದರಿಂದ ನಮಗೂ 7 ದಿವಸ. ಜಾಸ್ತಿ ಪುರುಸೊತ್ತಿಲ್ಲ ನಮಗೂ ಕೂಡ, ಅದರಿಂದ 7 ದಿವಸದಲ್ಲಿ. ಮತ್ತೊಂದಂತಾರೆ ನಮ್ಮ ಇದು 7ರ ಗೂಡು, ಒಳಗೆ ಜೀವ ಕೂತಿದ್ದಾನೆ. 7 ಸುತ್ತಿನ ಕೋಟೆ ಇದು. ತ್ವಕ್, ಚರ್ಮ, ಮಾಂಸ, ರುಧಿರ, ಮೇದ, ಮಜ್ಜ, ಅಸ್ಥಿ ಅಂತ ಹೇಳಿಕೊಂಡು. ಅದರಲ್ಲಿ ತ್ವಕ್ ಅಂತ ಗೊತ್ತು, ಚರ್ಮ ಅಂತ ಗೊತ್ತು, ಮಾಂಸ ಗೊತ್ತು, ರಕ್ತ ಗೊತ್ತು, ಮತ್ತು ಬಾಕಿದ್ದೆಲ್ಲ ಶಬ್ದದಿಂದ ಗೊತ್ತು ಅಷ್ಟೇ. ಅಲ್ಲ ತ್ವಕ್ ಬೇರೆ ಚರ್ಮ ಬೇರೆ ಉಂಟಾ? ಹೌದು. ಚರ್ಮ ಅಂದರೆ ಗೊತ್ತು. ಇದು ತ್ವಕ್ ಅಂತಂದರೆ ತ್ವಕ್ ಅಂತಂದು ಬಿಟ್ಟರೆ ಎಣ್ಣೆ ಹಚ್ಚದಿರುವಾಗ ಕಿರುಂಬುನಂತಂದು ಬೊಳ್ತು ಸೋಜು ಅಂತ ಅದೇ ತ್ವಕ್. ಎಣ್ಣೆ ಹಚ್ಚಿಕೊಂಡಿರುವುದಿಲ್ಲ ಮೈಗೆ, ಬೊಳ್ಳ ಲೆಕ್ಕ ಇರ್ತಾನೆ ಅವ. ಎಣ್ಣೆ ಹಚ್ಚಿಕೊಂಡಿರೋದಿಲ್ಲ, ತುರಿಸ್ತಾ ಇರ್ತಾನೆ. ತುರಿಸುವಾಗ ಬಿಳಿ ಬಿಳಿ ಬರುತ್ತಲ್ಲ ಅದನ್ನು ತ್ವಕ್ ಅಂತಂದರು. ಆಮೇಲೆ ಚರ್ಮ. ಹೀಗೆ 7 ಸುತ್ತಿನ ಕೋಟೆಯ ಒಳಗೆ ಜೀವ ಕೂತಿದ್ದಾನೆ. ಈ ಜೀವನಿಗೆ ದೇವರ ವಿಷಯ ತಲುಪಬೇಕು ಅಂತಾದರೆ 7 ಕೋಟೆಯನ್ನು ದಾಟಿಕೊಂಡು ಹೋಗಬೇಕು. ಅದಕ್ಕೋಸ್ಕರ 7 ದಿವಸ ಭಾಗವತ. ಅದನ್ನು ಅರ್ಥಾಪಣೆ ಕೂಡ 7ನೇ ದಿನ, ಮತ್ತು 6 ದಿವಸ ಪ್ರಿಪರೇಷನ್. ಭಾಗವತ ನಮಗೆ ಅರ್ಥ ಆಗಲಿಕ್ಕೆ 6 ದಿವಸ ಸಿದ್ಧತೆ. 7ನೇ ದಿವಸ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಆಗುವಾಗ ಸ್ವಾಮಿಗಳು ಲಕ್ಕೊಂದು ಹೋತಾನೆ. 7ನೇ ದಿವಸಕ್ಕೆ ಮುಗ್ದಾಯಿತು, ಹೋಗಿ ಆಯಿತು. ಅದನ್ನೇ ಅಂದರು 7 ದಿನದ ಕಥೆಯ ಕೇಳಿ ಹೇಳಿರೋ ವೈಕುಂಠಕ್ಕೆ ಅಂತ ದಾಸರು ಇದರ ಬಗ್ಗೆ ತುಂಬ ಕಾಳಜಿ ತಗೊಂಡಿದ್ದಾರೆ. ಆದ್ದರಿಂದ ಅಂತಹ ಪರೀಕ್ಷಿತ್ ರಾಜ, ನಾನು ಯಾವ ಕೃಷ್ಣನಿಂದಾಗಿ ನಾನು ಬದುಕಿದ್ದೇನೋ ಅಂತಹ ಕೃಷ್ಣ ಕಥೆ ನನಗೆ ಶುಕಾಚಾರ್ಯರೇ ಹೇಳಬೇಕು, ನೀವು ಹೇಳಬೇಕು ಅಂತಂದಾಗ ಶುಕಾಚಾರ್ಯರಂತಾರೆ ಕೃಷ್ಣ ಕಥೆಯನ್ನೇ ನಾನು ನಿನಗೆ ಹೇಳಲಿಕ್ಕೆ ಶುರು ಮಾಡಿದೆ ಅಂತಂದರೆ ಮತ್ತೆ ಪ್ರಹ್ಲಾದನ ಚರಿತ್ರೆ ಯಾರಿಗೆ, ಧ್ರುವನ ಚರಿತ್ರೆ ಯಾರಿಗೆ, ಅಂಬರೀಷನ ಕಥೆಯನ್ನು ಯಾರಿಗೆ ಹೇಳುವುದು, ಖಟ್ವಾಂಗರಾಜನ ಕಥೆ ಯಾರಿಗೆ ಹೇಳುವುದು. ಅದರಿಂದ ಮೊದಲೆಲ್ಲ ಅದನ್ನು ಹೇಳ್ತೇನೆ ಅಂತೇಳಿ 9 ಸ್ಕಂದಗಳ ತನಕ ಹೀಗೆ ಎಳ್ಕೊಂಡು ಬಂದರು. ಎಲ್ಲ ರಾಜರುಗಳ ಕಥೆಯನ್ನು ಹೇಳ್ತಾ ಇವ ಪರೀಕ್ಷಿತ್ ರಾಜ ಇವತ್ತು ಹೇಳ್ತಾರೆ ನಾಳೆ ಹೇಳ್ತಾರೆ, ಇವತ್ತು ಹೇಳ್ತಾರೆ ನಾಳೆ ಹೇಳ್ತಾರೆ ಅಂತೇಳಿ ಭಾಗವತ ಕೇಳಲಿಕ್ಕೆ ಕೂತಿದ್ದ. 5 ದಿವಸನೂ ಹೇಳಲಿಲ್ಲ. 6ನೇ ದಿವಸ ದಶಮಸ್ಕಂದದ ಕೃಷ್ಣನ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಆ ಕೃಷ್ಣನ ಕಥೆಯನ್ನು ಈಗ ಅಲ್ಲಲ್ಲಿ ಸ್ವಲ್ಪ ಅರ್ಥೇಶು ಅಭಿಜ್ಞ ಇದೊಂದು ಶಬ್ದ. ಈ ಶಬ್ದದ ಮೂಲಕ ಕೃಷ್ಣ ಕಥೆಯನ್ನು ಸ್ವಲ್ಪ ತರೋಣ. ಏನು ಅರ್ಥೇಶು ಅಭಿಜ್ಞ, ಯಾವ ಕೆಲಸವನ್ನು ಯಾವಾಗ ಮಾಡಬೇಕೆನ್ನತಕ್ಕಂಥ ಒಳ್ಳೆಯ ತಿಳುವಳಿಕೆ ಉಳ್ಳವ. ಅದಕ್ಕೆ ಉದಾಹರಣೆ ತುಂಬ ಉಂಟು ಭಾಗವತದಲ್ಲಿ.
ಪಾಂಡವರು ಇಂದ್ರಪ್ರಸ್ಥದಲ್ಲಿದ್ದಾರೆ. ಧೃತರಾಷ್ಟ್ರ ಹಸ್ತಿನಾವತಿಯಲ್ಲೇ ಇದ್ದಾನೆ. ಪಾಂಡವರು ರಾಜಸೂಯ ಅಶ್ವಮೇಧ ಯಾಗ ಮಾಡಿ ಆಯಿತು. ಗಡದ್ದಾಗಿ ಮಾಡಿದ್ದಾರೆ ರಾಜಸೂಯ ಅಶ್ವಮೇಧ. ಎಷ್ಟು ಗಡದ್ದಾಗಿ ಮಾಡಿದ್ದಾರೆ ಅಂದರೆ ದುರ್ಯೋಧನ ಹೊಟ್ಟೆ ಉರಿಯುವಷ್ಟು ಗಡದ್ದಾಗಿ ಮಾಡಿದ್ದಾರೆ ಅಶ್ವಮೇಧ ಯಾಗ. ಎಲ್ಲ ಮುಗಿಯಿತು. ದುರ್ಯೋಧನ ತನ್ನ ಹಸ್ತಿನಾವತಿಗೆ ಹೋದ. ಈ ಅಶ್ವಮೇಧದ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಹೋದ ಮೇಲೆ ಧೃತರಾಷ್ಟ್ರನ ಮುಂದೆ ಇಟ್ಟ. ಏನು ಅಂತ, ಪಾಂಡವರ ಸಂಪತ್ತನ್ನು ಪೂರ ನನ್ನ ಪಾದ ಬುಡಕ್ಕೆ ಬರುವಂತೆ ಮಾಡಬೇಕು ನೀನು ಅಂತ ಅಪ್ಪನಲ್ಲಿ ಅಂದ. ಅಪ್ಪ ಭಯಪಟ್ಟ. ಅದೆಲ್ಲ ಆಗುವಂಥದ್ದೆಲ್ಲ ಹೋಗುವಂಥ ಭೀಮಸೇನ ಇದ್ದಾನೆ, ಅದೆಲ್ಲ ಸಾಧ್ಯನೇ ಆಗೋಲ್ಲ. ನೀನು ಆಗೋದಿಲ್ಲ ಅಂತಂದರೆ ನಾನು ಸಾಯ್ತೇನೆ ಅಂತ. ಇವಾಗ ಧೃತರಾಷ್ಟ್ರ ಅನಿವಾರ್ಯವಾಗಿ ವಿದುರನನ್ನು ಕರೆದು, ವಿದುರ ಹೋಗು, ಪಗಡೆ ಆಟಕ್ಕೆ ಪಾಂಡವರನ್ನು ಕರೆಯೋ ಅಂತಂದ. ವಿದುರ ಅಂದ, ಅಣ್ಣ ತಪ್ಪು ಮಾಡ್ತಾ ಇದ್ದೆ, ಈ ಪಗಡೆ ಆಟ ಇಲ್ಲೇ ಮುಗಿಯೋಲ್ಲ, ಯುದ್ಧ ತನಕ ಹೋದೀತು, ಆದ್ದರಿಂದ ಪಗಡೆ ಆಟ ಕೊಡ್ತು, ನಾನು ಹೇಳ್ತಾ ಇದ್ದೆ ನೀನು ಕರಿಬೇಕು ಅಂತ ಧೃತರಾಷ್ಟ್ರ. ವಿದುರ ಅಪ್ಪಣೆಯಿಂದ ಹೊರಟ. ಪಾಂಡವರ ಬಳಿಗೆ ಹೋದ. ಪಾಂಡವರ ಬಳಿಯಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣ ಆಲೋಚನೆ ಮಾಡಿದಂತೆ. ವಿದುರ ಕೃಷ್ಣ ಸರ್ವಜ್ಞ ತಾನೆ, ದೇವರು ತಾನೆ. ವಿದುರ ಬರ್ತಾ ಇದ್ದಾನೆ. ವಿದುರ ಬರ್ತಾ ಇರುವಾಗ ನಾನು ಇಲ್ಲೇ ಕೂತ್ರೆ ಪಗಡೆ ಆಟಕ್ಕೆ ವಿದುರ ಕರೆದಾಗ ಅದರ ದೋಷಗಳನ್ನು ನಾನು ಧರ್ಮರಾಜನಿಗೆ ಹೇಳಲೇಬೇಕು. ದೋಷಗಳನ್ನು ಹೇಳಿದಾಗ ಧರ್ಮರಾಜ ಕೃಷ್ಣ ಹೇಳಿದ್ದಾನೆ, ಆದ್ದರಿಂದ ಹೋಗ್ಲಿಕ್ಕಾಗೋಲ್ಲ ಅಂತ ಕೂಡ್ತಾನೆ. ಪಗಡೆ ಆಟಕ್ಕೆ ಧರ್ಮರಾಜ ಹೋಗಲಿಲ್ಲ ಅಂತಂದು ಬಿಟ್ಟರೆ ಜಗಳ ಆಗೋಲ್ಲ, ಮಹಾಭಾರತ ಯುದ್ಧ ನಡೆಯೋಲ್ಲ, ಭಗವದ್ಗೀತೆ ಬರೋಲ್ಲ, ದುರ್ಯೋಧನ ತೊಡೆ ಮುರಿದು ಬೀಳೋಲ್ಲ. ಹಾಗಾಗಿ ಏನು ಮಾಡಬೇಕೀಗ? ವಿದುರ ಬರ್ತಾನೆ ಅಂತಂದಾಗ ಕೃಷ್ಣ ಜಾಗ ಖಾಲಿ ಮಾಡಿ. ಸುಮ್ಮನೆನಾ ಧರ್ಮರಾಜ ಹೋಗಿ ಬರ್ತೇನೆ ಅಂತೇಳಿ ಸುಮ್ಮನೆ ಹೇಳಿ ಹೋದನೋ? ಇಲ್ಲ, ಅಲ್ಲಿಯೂ ಕೂಡ ಅರ್ಥೇಶು ಅಭಿಜ್ಞ. ಏನು, ನಾರದರು ಬಂದರು, ಗೊತ್ತಲ್ಲ ನಾರದರು ಯಾವ ಸಮಯದಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ, ಎಷ್ಟು ಬರ್ತಾರೆ ಅಂತಂದು ಗೊತ್ತಾನೆ. ನಾರದರು ಬಂದರು. ಏನು ನಾರದರೆ, ಏನು ಸಮಾಚಾರ ಅಂದ ಧರ್ಮರಾಜ. ಸುಮ್ಮನೆ ಬಂದವರಿಗೆ ದಕ್ಷಿಣ ಕೊಟ್ಟು ಕಳಿಸ್ಬೋದಿತ್ತು. ಧರ್ಮರಾಜ ಸುಮ್ಮನೆ ಏನು ಸಮಾಚಾರ ಅಂದ. ಏನು ಸಮಾಚಾರ ಅಂದಾಗ ನಾರದರಂದರು, ಕೃಷ್ಣ ಇಲ್ಲೇ ಕೂತಿದ್ದೀಯಾ? ಹೌದು. ನಿನಗೆ ದ್ವಾರಕೆ ಉಂಟು ಅಂತ ನೆನಪಿಲ್ವಾ? ಗೊತ್ತುಂಟು, ಹೇಗೂ ಬಾಬಂದಿರಲ್ಲೋ ಆದರ ಮಾಡ್ತಾರೆ, ಅದಕ್ಕೆ ಇಲ್ಲೇ ಕೂತಿದ್ದೆ. ಅಲ್ಲಿ ದ್ವಾರಕೆಯ ಮೇಲೆ ಸಾಲ್ವ ದಂಡೆತ್ತಿ ಬಂದಿದ್ದಾನೆ, ಯುದ್ಧಕ್ಕೆ ಬಂದಿದ್ದಾನೆ. ಸಾಲ್ವನನ್ನು ಎದುರಿಸುವವರು ಯಾರೂ ಇಲ್ಲ. ನೀನಲ್ಲಿ ಆರಾಮವಾಗಿ ಭಾವಂತಿರು ಮಾಡಿದ ಊಟ ಮಾಡಿಕೊಂಡು ಕೂತಿದ್ಯಾ, ಅಲ್ಲಿ ಯಾದವರು ಸಾಯ್ತಾ ಇದ್ದಾರೆ ಅಂತ ನಾರದರು ಕೃಷ್ಣನ ಹತ್ರ ಹೇಳಿದಾಗ ಕೃಷ್ಣ ಏನು ಮಾಡಿದ? ಹೌದಾ, ಸಾಲ್ವ ಬಂದಿದ್ದಾನ, ಹೋಗಲೇಬೇಕೀಗ. ಮತ್ತೆ ಧರ್ಮಜ ನಿನಗೆ ಇಷ್ಟು ವಿಷಯ ಗೊತ್ತಾದಾಗ ಕೃಷ್ಣನ ಮುಖ ನೋಡಿದಂತೆ ಧರ್ಮರಾಜ. ಆಚಾರ್ಯ ಮಧ್ವರ ಆ ಸಂದರ್ಭದಲ್ಲಿ ಒಂದು ಹೇಳ್ತಾರೆ, ಒಬ್ಬ ಏನಂತಾರೆ, ಧರ್ಮಜ ಐಕ್ಷತ ಅಂದರೆ ನೋಡಿದ, ಕೃಷ್ಣ ಮುಖ ಶೀತಾಂಶು ಮಂಡಲಂ, ಚಂದ್ರನಂತೆ ತಂಪಾಗಿರುವ ಕೃಷ್ಣನ ಮುಖವನ್ನು ಧರ್ಮರಾಜ ನೋಡಿದ. ಏನಾಗಬೇಕಿತ್ತು ಈ ಸಂದರ್ಭದಲ್ಲಿ ಮುಖ? ಇಲ್ಲಿಗೆ ಉಪನ್ಯಾಸ ಕೇಳ್ತಾ ಕೂತಿದ್ದೇವೆ ಅಂತ ಮಾಡೋಣ. ನಮಗೆ ಎಚ್ಚರಿಕೆ ಕೊಡುವಂಥದ್ದು ನಮ್ಮ ಕೈಯಲ್ಲಿ ಇರುತ್ತೆ. ಅದು ಶಬ್ದ ಮಾಡಲಿಕ್ಕೆ ಶುರುವಾಯಿತು. ಶಬ್ದ ಮಾಡಲಿಕ್ಕೆ ಶುರು ಮಾಡಿದಾಗ ಅಲ್ಲೇ ಮಾತಾಡಿದಾಗ ಹೇಳಿದ್ದು, ಇನ್ನು ಇಲ್ಲದ ತೂಬೂಡ್ದು ಅಂತ. ಉಪನ್ಯಾಸನೂ ಬಿಟ್ಟೆವು, ಸ್ವಾಮಿಗಳನ್ನು ಬಿಟ್ಟೆವು, ಚಲೋ ಅಂಥೇಳಿ ಹೋಗಿ ಆಯಿತು. ಏನು ಬೆಂಕಿ ಬಿದ್ದದ್ದು ಚಲೋನೋ ಏನು ಗೊತ್ತಿಲ್ಲ, ಅಂತೂ ಹೋಗಿ ಆಯಿತು. ನಮ್ಮ ಮುಖ ಬಾಡಿ ಆಯಿತು. ದಾರಿಯಲ್ಲಿ ಸಿಕ್ಕಿದವರೆಲ್ಲ ಬೈದಾಯಿತು. ಬೇಕಿದ್ದರೆ ಸ್ವಾಮಿಗಳನ್ನು ಉಪನ್ಯಾಸ ಮಾಡಿಸಿದವರನ್ನು ಒಟ್ಟಿಗೆ ಸೇರಿಸಿ ಆ ಕಡೆ ಉಪನ್ಯಾಸ ಅನ್ಪೋನೆತ್ತಾವ್ರತ ಏನಿದೆ ಬರ್ರೆ ಅಂತ ಬರ್ತನ ಅಂತ ಹೇಳಿಕೊಂಡು ಹೀಗೆ ಒಂದೊಂದೇ ಸೇರಿಕೊಂಡು ಧರ್ಮಜ ಐಕ್ಷತ ಕೃಷ್ಣ ಮುಖ ಶೀತಾಂಶು ಮಂಡಲಂ. ನಾರದರು ಹೇಳಬೇಕಾದ್ರೆ ಮೊದಲು ಕೃಷ್ಣನ ಮುಖ ಹೇಗಿತ್ತೋ ನಾರದರು ಹೇಳಿದ ಮೇಲೂ ಕೂಡ ಕೃಷ್ಣನ ಮುಖ ಹಾಗೆ ಸುಖ ದುಃಖೆ ಸಮೀಕೃತ್ವ ಲಾಭಾಲಾಭವು ಜಯಾಜಯ ಅಂತ ಭಗವದ್ಗೀತೆಯ ಮಾತನ್ನು ಹೇಳಿದ್ದನ್ನು ಜೀವನದಲ್ಲಿ ಅಳವಡಿಸಿಕೊಂಡವ ಕೃಷ್ಣ. ಆರಾಮದಲ್ಲೇ ಕೂತಿದ್ದಾನೆ. ಅಷ್ಟೊತ್ತಿಗೆ ವಿದುರ ಬರ್ತಾನೆ ಅಂತಾಯಿತು. ಕೃಷ್ಣ ಅಂದ. ಧರ್ಮರಾಜನು ಕೇಳಿದ,
ಅಲ್ಲಿ ಸಾಲ್ವ ದಂಡೆತ್ತಿ ಬಂದಿದ್ದಾನೆ. ಏನೋ ಹೋಗುವುದಿಲ್ವೋ ಕೃಷ್ಣ? ಹೌದು, ಹೋಗಬೇಕು. ನಾರದರು ಬಂದದ್ದು ಒಳ್ಳೇದಾಯ್ತು, ಹೇಳಿದ್ದು ಒಳ್ಳೇದಾಯ್ತು ಅಂದರೆ ಕೃಷ್ಣ ಬರ್ತೇನೆ ಅಂತೇಳಿ ಕೃಷ್ಣ ಜಾತಕ ಮಾಡಿದ. ಕೃಷ್ಣ ಹೆಬ್ಬಾಗಿಲು ದಾಟಿ ಆಚೆ ಹೋದ ಅಂತ ಆದಮೇಲೆ ವಿದುರ ಒಳಗೆ ಬಂದ. ಅರ್ಥೇಶು ಅಭಿಜ್ಞ. ಒಂದು ವೇಳೆ ವಿದುರ ಬರುವಾಗ ಕೃಷ್ಣ ಇದ್ದದ್ದೇ ಆಗಿದ್ದರೆ ಪಗಡೆಯಾಟ ಆಗೋಲ್ಲ. ಕೃಷ್ಣ ಧರ್ಮಜನನ್ನು ಹೋಗಲಿಕ್ಕೆ ಬಿಡೋಲ್ಲ. ಭೀಮಸೇನನು ಹೇಳಿದ್ದ, ಧರ್ಮರಾಜ ಹೋಗಬೇಡ, ಪಗಡೆ ಆಟದಲ್ಲಿ ದೋಷ ಉಂಟು ಅಂತ ಭೀಮಸೇನ ಹೇಳಿದ್ದ. ಆದರೂ ಧರ್ಮರಾಜ ಗದರಿಸಿದ ಭೀಮನ, ನಿನಗೇನು ಗೊತ್ತು, ತೆಪ್ಪಗೆ ಕೊಡು, ಆಡುವುದು ನಾನು, ನೀನಲ್ಲ ಅಂತ ಹೇಳಿಕೊಂಡು ಅವನು ಗದರಿಸಿದ. ಭೀಮಸೇನ ತೆಪ್ಪಕ್ಕೂತ. ಕೃಷ್ಣನನ್ನು ಆ ರೀತಿ ಗದರಿಸುವ ಧೈರ್ಯ ಧರ್ಮರಾಜನಿಗಿಲ್ಲ. ಆದ್ದರಿಂದ ವಿದುರ ಬಂದು ಹೇಳಿದಾಗ ಕೃಷ್ಣ ಅದರ ದೋಷ ಹೇಳಲಿಲ್ಲ ಅಂದರೆ ನಾಳೆ ಕೃಷ್ಣನ ತಲೆ ಮೇಲೆ ಬರುತ್ತೆ. ಕೃಷ್ಣ ಇದ್ರೂ ಕೂಡ ಹೇಳಲಿಲ್ಲ ಅಂತ ತಲೆ ಮೇಲೆ ಬರುತ್ತೆ. ಅದಕ್ಕೆ ಕೃಷ್ಣ ಏನು ಮಾಡಿದ, ಜಾಗ ಖಾಲಿ ಮಾಡಿದ. ಹಾಗೆ ಕೃಷ್ಣ ಜಾಗ ಖಾಲಿ ಮಾಡಿದ್ದಕ್ಕೆ ಇವತ್ತು ನಮಗೆ ಭಗವದ್ಗೀತೆ ಬಂತು. ಅರ್ಥೇಶು ಅಭಿಜ್ಞ. ಆದ್ದರಿಂದ ನಾವು ಬರಬೇಕೋ ಇರಬೇಕೋ ಹೋಗಬೇಕೋ ಎನ್ನುವ ನಮಗೆ ಖಾತ್ರಿ ಆಗಬೇಕು ಅಂತಾದರೆ ಇಂತಹ ಘಟನೆಗಳು ನಾವು ಜೀವನದಲ್ಲಿ ಮೆಲುಕು ಹಾಕಬೇಕಂತೆ. ಕೃಷ್ಣನ ಇಂಥ ಒಂದೊಂದು ಘಟನೆಗಳುಂಟಲ್ಲ, ಇದನ್ನೆಲ್ಲ ಇಂತಹ ಘಟನೆಗಳು ತುಂಬ ಉಂಟು ಕೃಷ್ಣನ ಜೀವನದಲ್ಲಿ. ಸಂದರ್ಭದಲ್ಲಿ ಇವ ಬಂದ, ಕೃಷ್ಣನ ಮಾವಂದಿರಿದ್ದಾರಲ್ಲ, ಹೆಣ್ಣು ಕೊಟ್ಟ ಮಾವಂದಿರು 16,100 ಜನ ಹೆಂಡತಿಯರು, ಅವರ ತಂದೆ ತಾಯಿಗಳು. ಒಂದು ಹೆಂಡತಿಗೆ 2ರಂತೆ. ನಮ್ಮಲ್ಲಿ ಶಾಲೆಗಳಲ್ಲಿ ಸ್ಕೂಲ್ ಟೈಗೆ ಕುರ್ಚಿ ಹಾಕ್ತಾರಲ್ಲ ಹಾಗೆ, ಒಂದು ಮಗುವಿಗೆ 2 ಕುರ್ಚಿ ಅಂತೆ ಅಂತ ನಾವು ಹಾಕ್ತೇವಲ್ಲ, ಅದೇ ರೀತಿಯಲ್ಲಿ ಒಂದು ಹೆಂಡತಿಗೆ 2ರಂತೆ, ಒಂದು ಅಪ್ಪ ಒಂದಮ್ಮ. 16,100 ಗುಣಿಸು 2. ಇಷ್ಟೂ ಜನರನ್ನು ಜರಾಸಂಧ ಸೆರೆಮನೆಯಲ್ಲಿಟ್ಟಿದ್ದ. ಸೆರೆಮನೆಯಲ್ಲಿಟ್ಟು ಒಂದು ದಿವಸ ರುದ್ರಯಾಗ ಮಾಡಿ, ಆ ರುದ್ರಯಾಗದಲ್ಲಿ ಇವರನ್ನು ನರಬಲಿ ಕೊಡಬೇಕು ಅಂತ ಹೇಳಿಕೊಂಡು ಜರಾಸಂಧ ತಯಾರು ಮಾಡಿ ಸೆರೆಮನೆಯಲ್ಲಿದ್ದಾರೆ. ಅವರೆಲ್ಲ ಒಟ್ಟು ಸೇರಿಕೊಂಡು ಕೃಷ್ಣನ ಬಳಿಗೆ ಒಂದು ಜನ ಕಳಿಸಿದರು. ಕೃಷ್ಣ, ನೀನು ಇರುವಾಗ ಒಂದು ಅಸಂಬದ್ಧ ಯಾಗ ನಡೀತದೆ, ಅಶಾಸ್ತ್ರೀಯ ಯಾಗ ನಡೀತದೆ, ನಿನ್ನ ಕಾಲದಲ್ಲಿ ಇದನ್ನು ತಡಿಬೇಕು ನೀನು ಅಂತ ಕೃಷ್ಣನ ಮಾವಂದಿರು ಜನ ಕಳಿಸಿದರು. ಅದೇ ಹೊತ್ತಿಗೆ ಇದು ಮಸಣಕ್ಕೆ ಸಂಬಂಧಪಟ್ಟ ಜನ. ಅದೇ ಹೊತ್ತಿಗೆ ಧರ್ಮರಾಜ ಒಂದು ಜನ ಕೊಟ್ಟು ಕಳಿಸಿದ, ಕೃಷ್ಣ ಬರಬೇಕು. ಯಾಕಂತೆ ಏನೋ ಧರ್ಮರಾಜ ಒಂದು ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ, ಅಶ್ವಮೇಧ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಮೊದಲು ನಿನ್ನ ಅಭಿಪ್ರಾಯ ಕೇಳಬೇಕಂತ, ಅದಕ್ಕೋಸ್ಕರ ನೀನು ಬರಬೇಕು. ಒಂದು ಬದಿಯಲ್ಲಿ ಸುಮಾರಾಗಿ ಮದುವೆಯ ಆಮಂತ್ರಣ, ಇನ್ನೊಂದು ಬದಿಯಲ್ಲಿ ಮಸಣದ ಆಮಂತ್ರಣ. ಯಾವುದನ್ನು ಸ್ವೀಕಾರ ಮಾಡಿದ ಕೃಷ್ಣ? ಮದುವೆಯ ಆಮಂತ್ರಣ ಸ್ವೀಕಾರ ಮಾಡಿದ. ಮಸಣದ ಆಮಂತ್ರಣ ಇರಲಿ, ಮತ್ತೆ ನೋಡೋಣ ಅಂತ. ಮದುವೆ ಅಂತಂದರೆ ಅಶ್ವಮೇಧ ಯಾಗ ಅಂತ ಅರ್ಥ. ಅಶ್ವಮೇಧ ಯಾಗದ ಆಮಂತ್ರಣ ಸ್ವೀಕಾರ ಮಾಡಿದ ಕೃಷ್ಣ. ಇಲ್ಲಿ ಮಸಣ ತನ್ನದೇ ತನಗೆ ಹೆಣ್ಣು ಕೊಟ್ಟಿರತಕ್ಕಂಥ ಮಾವಂದಿರು. ಅಲ್ಲಿಗೆ ಕೃಷ್ಣ ಮೊದಲು ಹೋಗಿಲ್ಲ ಅಂದರೆ ಒಂದೊಂದು ಹೆಂಡತಿಯನ್ನು ಕಟ್ಟಿಕೊಂಡೇ ಒದ್ದಾಡ್ತಾ ಇರ್ತೇವೆ ನಾವು. ನಮ್ಮ ಹೆಂಡತಿ ನಮಗೇನಾದರೂ ಹೇಳಿದಾಗ ಅದನ್ನು ನಾವು ಕೇಳಲಿಲ್ಲ ಅಂತಂದರೆ, ಅವಳು ಹೇಳಿದಂತೆ ಅವಳ ಮನೆಗೆ ನಾವು ಹೋಗಿಲ್ಲ ಅಂತಂದುಬಿಟ್ರೆ ಮತ್ತು ಜೀವನ ಪೂರ್ತಿ ರಂಪಾಟ, ರಾದ್ಧಾಂತ. ಹೀಗಿರಬೇಕು ಅಂತ 16,100 ಜನ, ಒಬ್ಬೊಬ್ಬಳ ಬಾಯಿಯೇ ಬೊಂಬಾಯಿ. ಹಾಗಿರಬೇಕಂದ್ರೆ ಇಷ್ಟು ಜನ ಸೇರಿಕೊಂಡು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಕೃಷ್ಣ ಏನನ್ನು ಬೇಡ. ಅದಕ್ಕೆ ಯಾವುದಕ್ಕೂ ಕೃಷ್ಣ ತಲೆ ಕೆಡಿಸಿಕೊಳ್ಳಿಲ್ಲ. ಯಾಕೆ? ಇಷ್ಟು ಹೆಣ್ಮಕ್ಕಳು ಕೃಷ್ಣ ಹಾಕಿದ ಗೆರೆಯನ್ನು ದಾಟಿ ಹೋಗುವವರಲ್ಲ. ಎಲ್ಲಿ ಹೋದ ಕೃಷ್ಣ? ಧರ್ಮರಾಜನಲ್ಲಿಗೆ ಹೋದ. ಧರ್ಮರಾಜ, ಏನು ಕರೆದಿದ್ಯಾ, ಏನು ವಿಶೇಷ? ಮತ್ತೇನಿಲ್ಲ, ಎನ್ನ ಅಪ್ಪ ಸತ್ತಿದ್ದಾನೆ, ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗಕ್ಕೆ ಹೋಗಿಲ್ಲ, ಏನೋ ದಾರಿಯಲ್ಲಿ ಪ್ರತಿಬಂಧಕವಾಗಿ ಕೆಳಗಿದ್ದಾನೆ, ಎಲ್ಲೋ ಮಧ್ಯದಲ್ಲಿದ್ದಾನೆ, ಇಲ್ಲಿಲ್ಲ, ಸತ್ತಿದ್ದಾನೆ. ಅವನಕ್ಕೆ ಜಾಗಕ್ಕೆ ಹೋಗಿ ಸೇರಬೇಕಲ್ವೋ, ಅಲ್ಲಿ ಹೋಗಲಿಲ್ಲ, ಏನೋ ಪ್ರತಿಬಂಧಕ ಉಂಟು. ಇರಲಿಯಾ, ಅದೆಲ್ಲ ಪ್ರತಿಬಂಧಕ ಮುಗಿದ ಮೇಲೆ 3 ರೂಪಕ್ಕೆ ಸೇರ್ತಾನೆ, ಹಾಗಿದ್ರೆ ಅಡ್ಡಿ ಇಲ್ಲ. ಮತ್ತೇನು, ಅವನಿಕ್ಕಿಂತ ಕೆಳಗಿರಬೇಕಾಗಿರತಕ್ಕಂಥ ವ್ಯಕ್ತಿ ಹರಿಶ್ಚಂದ್ರ ಅವನಿಕ್ಕಿಂತ ಎತ್ತರದಲ್ಲಿ. ಹರಿಶ್ಚಂದ್ರನ ತಾಕತ್ತು ಅಷ್ಟೇ, ಅವನದ್ದು ಚೊಂಬಿನ ತಾಕತ್ತು, ಇವನದ್ದು ಕೊಡಪಾನದ ತಾಕತ್ತು. ಕೊಡಪಾನದ ತಾಕತ್ತು. ಅದರಿಂದ ಇದು ಇಂದು ನಿನ್ನೆಯ ಮಾತಲ್ಲ, ಆಗಿನ ಕಾಲದಿಂದಲೂ ಉಂಟು. ಯೋಗ್ಯತೆ ಇಲ್ಲದವರು ನಮ್ಮಕ್ಕಿಂತ ಕೆಳಗಿರುವವರು ನಮ್ಮ ಪ್ರಮೋಷನ ಮುಂಬಡ್ತಿ ಪಡ್ಕೊಂಡು ಎತ್ತರದಲ್ಲಿರ್ತಾರೆ. ನಾವಿನ್ನು ಅದೇ ಬಡ್ತಿಯಲ್ಲಿ ಕೂತಿದ್ದೀವಿ. ನಮಗೆ ಮುಂಬಡ್ತಿ ಇಲ್ಲ, ಹಿಂಬಡ್ತಿ ಇಲ್ಲ, ಮತ್ತೆ ಬೇಕಿದ್ರೆ ಬಡ್ತಿ ಅಷ್ಟೇ ಇಲ್ಲ, ಮತ್ತೇನು.
ಆಗಿನ ಕಾಲದಿಂದಲೇ ಬಂದದ್ದಿದು. ಹರಿಶ್ಚಂದ್ರನಿಗೆ ಮುಂಬಡ್ತಿ ಸಿಕ್ಕಿತು, ಪಾಂಡುರಾಜನಿಗೆ ಮುಂಬಡ್ತಿ ಸಿಕ್ಕಿತು. ಅದು ಧರ್ಮರಾಜನಿಗೆ. ನಾನು ಮಗನಾಗಿ ಹುಟ್ಟಿ ನನ್ನ ಅಪ್ಪನನ್ನು ಎತ್ತರಕ್ಕೆ ಕಳಿಸ್ಲಿಕ್ಕೆ ಆಗಿಲ್ಲಲ್ಲ, ಯಾರೋ ಒಬ್ಬರು ನನ್ನ ಅಪ್ಪನಿಗಿಂತ ಎತ್ತರದಲ್ಲಿ ಕೂಡುವ ಪ್ರಸಂಗ ಬಂತಲ್ಲ, ಆದರೆ ಏನು ಮಾಡಬೇಕು ಅಂತ ಅಲ್ಲಿ ಪುನಃ ನಾರದರು ಬಂದು ಅಶ್ವಮೇಧ ಯಾಗ ಮಾಡಿ ಎಲ್ಲ ಸರಿಯಾಗುತ್ತೆ ಅಂತಂದರೆ, ಅಶ್ವಮೇಧ ಅಂತಂದುಬಿಟ್ರೆ ತತ್ಪೂರ್ವದಲ್ಲಿ ರಾಜಸೂಯ ಆಗಲೇಬೇಕು. ರಾಜಸೂಯ ಅಂತಂದರೆ ಎಲ್ಲ ರಾಜರುಗಳನ್ನು ಸೋಲಿಸಬೇಕು. ಎಲ್ಲ ರಾಜರುಗಳನ್ನು ಸೋಲಿಸುವುದು ಅಂತಂದಾಗ ಧರ್ಮರಾಜನ ತಲೆಗೆ ಮೊದಲು ಬಂದದ್ದು ಜರಾಸಂಧ. ಧರ್ಮರಾಜ ಅಂದ, ಅಪ್ಪ ಅಲ್ಲೇ ಇರಲಿ, ನಾನು ಇಲ್ಲೇ ಇರ್ತೇನೆ, ಜರಾಸಂಧ ಅಲ್ಲೇ ಇರಲಿ. ಯಾಕೆ ಜರಾಸಂಧ ಜೊತೆ ಕಾದಾಡುವವರು ಯಾರೂ ಇಲ್ಲ, ಅವನನ್ನು ಸೋಲಿಸುವವರು ಯಾರೂ ಇಲ್ಲ ಎನ್ನುವುದು ಧರ್ಮರಾಜನ ತಲೆಗೆ ಬಂದದ್ದು. ಅವನಾದರೂ ಯಾಕೆ ಕೆಳಗೆ ಕೂತ, ಹರಿಶ್ಚಂದ್ರ ಯಾಕೆ ಮೇಲೆ ಎತ್ತರಕ್ಕೆ ಹೋದ ಅಂದರೆ ಒಂದೇ ಒಂದು ಕಾರಣ. ಏನು ಅಂತಂದ್ಬಿಟ್ರೆ, ಇವ ಪಾಂಡುರಾಜ ತನ್ನ ಮೂಲ ರೂಪದಲ್ಲಿ ಒಂದು ಕಡೆ ಕೂತು ಜಪ ಮಾಡುತ್ತಿದ್ದ. ಆ ದಾರಿಯಲ್ಲಿ ಇಂದ್ರ ಬಂದ. ಇಂದ್ರ ಬಂದಾಗ ಇವ ಎದ್ದಿಲ್ಲ. ಜಪ ಮಾಡ್ತಾ ಕೂತಿರತಕ್ಕಂತಹ ಪಾಂಡುರಾಜ ಎದ್ದಿಲ್ಲ. ಅದೇ ಒಂದು ಕಾರಣ. ಯಾವುದಕ್ಕೆ? ಪಾಂಡುರಾಜ ಸತ್ತ ಮೇಲೆ ಮೂಲ ರೂಪಕ್ಕೆ ಸೇರದೆ ಕೆಳಗಿನ ಲೋಕದಲ್ಲಿ ಇರಲಿಕ್ಕೆ ಕಾರಣ ಇದು. ದೊಡ್ಡವರು ಬಂದಾಗ ಜಪ ಮಾಡ್ತಾ ಇದ್ದವ ಎದ್ದಿಲ್ಲ ಎನ್ನುವುದು ದೋಷ ನಮ್ಮಲ್ಲಿ ಉಂಟು, ಈಗಲೂ ಅಂಥದ್ದಿರುತ್ತೆ. ನಾವು ಮನೆಯಲ್ಲಿ ಜಪ ಮಾಡ್ತಾ ಇರ್ತೇವೆ, ದೇವರ ಪೂಜೆ ಮಾಡ್ತಾ ಇರ್ತೇವೆ. ಯಾರೋ ಒಬ್ಬರು ದೊಡ್ಡವರು ಬಂದರು, ತಿಳಿದವರು ಬಂದರು, ವಿದ್ವಾಂಸರು ಬಂದರು, ನಾವು ಹೇಳೋಲ್ಲ ನಾನು ಜಪ ಮಾಡ್ತಾ ಇದ್ದೇನೆ ಹಾಗಂತ ಕಣ್ಣಿನೊಂದು ನೋಡ್ತಿರ್ತೇವೆ, ಪೋಯರ ಉಳ್ಳೆರ ಅಂತೇಳಿ ನೋಡ್ತಾನೆ. ಇದು ಆದ್ದರಿಂದ ನಾವು ಜಪ ದೇವರ ಪೂಜೆ, ಯಾಕೆಂದರೆ ದೊಡ್ಡವರು ಬರೋದುಂಟಲ್ಲ, ದೇವರು ಬಂದಂತೆ ಅಂತಾರೆ ನಮ್ಮ ಮನೆಗೆ. ನಾವು ಯಾವುದಕ್ಕೆ ಕೂತದ್ದು? ದೇವರ ಪೂಜೆಗೆ ಜಪಕ್ಕೆ ಅಂತ ಕೂತದ್ದು. ಆ ದೇವರೇ ಬರ್ತಿರಬೇಕು ಅಂತಾದರೆ ನಮ್ಮದು ಜಪ ಏನು ತಪ ಏನು. ಆ ಸಂದರ್ಭದಲ್ಲಿ ಎಲ್ಲಿಯ ತನಕ ಘಟ್ಟದ ಮೇಲೆ ಎಲ್ಲ ಉಂಟದು, ನಮ್ಮಲ್ಲಿ ಸ್ವಲ್ಪ ಕಮ್ಮಿ. ಏನು ಅಂತ, ಇವ ದೇವರ ಮನೆಯಲ್ಲಿ ಕೂತು ದೇವರ ಪೂಜೆ ಮಾಡ್ತಾ ಇರ್ತಾನೆ ಅಂತ ಭಾವಿಸೋಣ. ಆವಾಗ ಯಾರೋ ಒಬ್ಬರು ವಿದ್ವಾಂಸರು ಬಂದರು, ಒಳ್ಳೆಯ ಜ್ಞಾನಿಗಳು ಬಂದರು. ಅವರಿನ್ನೂ ಸ್ನಾನ ಮಾಡಿರುವುದಿಲ್ಲ ಬೆಳಿಗ್ಗೆ, ಮತ್ತು ಏನೋ ಪಾಠ ಪ್ರವಚನ ಮುಗಿಸಿಕೊಂಡು ಒಂಚೂರು ಅಡ್ಡಾಡಿಕೊಂಡು ಹೋಗೋಣ ಅಂತ ಬಂದವರು. ಶಿಷ್ಯ ಏನು ಮಾಡ್ತಾ ಇದ್ದು ನೋಡೋಣ ಅಂತ ಅವನ ಮನೆಗೆ ಬಂದವರು. ಶಿಷ್ಯ ಸ್ನಾನ ಮಾಡಿ ದೇವರ ಕಟ್ಟೆಯಲ್ಲಿ ಕೂತು ದೇವರ ಪೂಜೆ ಮಾಡ್ತಾ ಇದ್ದಾನೆ. ವಿದ್ವಾಂಸರ ಮನೆಗೆ ಬಂದರು. ಕೆಳಗಿಳಿದು ವಿದ್ವಾಂಸರ ಪಾದ ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ವಿದ್ವಾಂಸರಂತಾರೆ, ನಾನು ಸ್ನಾನ ಮಾಡಿಲ್ಲ, ನೀನು ಸ್ನಾನ ಮಾಡಿ ಅಂತಂದಾಗ ಆ ಗೃಹಸ್ಥನ ಬಾಯಲ್ಲಿ ಬರುವ ಮಾತು ವಿದ್ವಾಂಸರು ಯಾವಾಗಲೂ ಮಡಿ ಅಂತ ಹೇಳಿ. ನೀವು ಜ್ಞಾನಿಗಳಿದ್ದೀರಾ, ನಿಮ್ಮ ಮುಟ್ಟುವುದರಿಂದ ಮೈಲಿಗಾಗತಕ್ಕಂಥ ಪ್ರಸಂಗ ಇಲ್ಲ, ನಾನು ಮತ್ತಷ್ಟು ಮಡಿಯಾಗುತ್ತೇನೆ ಎಂದು ಘಟ್ಟದ ಮೇಲೆ ಇದು ಈಗಲೂ ಕೂಡ ನಡೀತಾ ಇರುತ್ತೆ. ಹಾಗಾದರೆ ನಿಮ್ಮ ಕ್ರಮ ಹೇಗಿರಬೇಕು ಅಂತಂದರೆ, ದೊಡ್ಡವರು ಬಂದಾಗ ನಾವು ಜಪ ದೇವರ ಪೂಜೆ ಮಾಡ್ತಾ ಇದ್ದರೂ ಕೂಡ ಅದನ್ನು ಅಲ್ಲೇ ನಿಲ್ಲಿಸಿ ನಾವು ಅವರಿಗೆ ನಮಸ್ಕಾರ ಮಾಡಿ ಅವರನ್ನು ಕೂಡಿಸಿ ಆಮೇಲೆ ನಮ್ಮ ದೇವರ ಪೂಜೆ ಮುಂದುವರಿಸಿದರೆ ನಮಗೆ ಸಮಾಜದಲ್ಲಿ ಮುಂಬಡ್ತಿಯೋ ಅಥವಾ 2-3 ಬಡ್ತಿ ಏಕಕಾಲದಲ್ಲೋ ನಮ್ಮ ಜೀವನದಲ್ಲಿ ಸಿಕ್ಕಿತ್ತು. ಇವತ್ತು ಮಾಡಿಲ್ಲ, ಆದ್ದರಿಂದ ಹರಿಶ್ಚಂದ್ರ ಎತ್ತರಕ್ಕೆ ಹೋದ, ಇವಾಗ ಕೆಳಕ್ಕೆ ಹೋದ. ಹಾಗಾದರೆ ಪುನಃ ಸರಿ ಮಾಡಬೇಕು ಅಂತಾದರೆ ರಾಜಸೂಯ ಅಶ್ವಮೇಧ ಯಾಗ ಮಾಡಬೇಕು. ಆ ರಾಜಸೂಯ ಅಶ್ವಮೇಧ ಮಾಡಲಿಕ್ಕೆ ಧರ್ಮರಾಜ ಹಿಂದೇಟಾಗಿದ್ದ, ಕೃಷ್ಣನಿಗೆ ಜನ ಕಳಿಸಿದ. ಹೀಗೀಗ ಪ್ರಸಂಗ ಬಂದಿದೆ, ಅಪ್ಪನನ್ನು ಅವನ ಜಾಗದಲ್ಲಿ ಕೂಡಿಸಬೇಕು, ರಾಜಸೂಯ ಅಶ್ವಮೇಧ ಮಾಡೋಣ ಅಂತಂದ್ಬಿಟ್ರೆ ಜರಾಸಂಧನ ಕೊಲ್ಲಿಕ್ಕೆ ಆಗೋಲ್ಲ. ಆದ್ದರಿಂದ ಅಪ್ಪ ಅಲ್ಲೇ ಇರಲೋ ಅಥವಾ ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳಿಕೊಂಡು ವಿಚಾರ ವಿನಿಮಯಕ್ಕೋಸ್ಕರ ಕೃಷ್ಣನಿಗೆ ಜನ ಕಳಿಸಿದ. ಕೃಷ್ಣ ಬಂದ. ಎಲ್ಲ ವಿಚಾರ ವಿನಿಮಯ ಆಯಿತು. ಜರಾಸಂಧನ ಒಂದು ಕೈ ನೋಡುವುದು ಅಂತಲೇ ಆಯಿತು. ಯಾರು ಹೋಗುವುದು ಅಂತಂದ ಧರ್ಮರಾಜ. ನೀನು ಸುಮ್ಮನೆ ಇರು, ನಾನು ಭೀಮನನ್ನು ಕರ್ಕೊಂಡು ಹೋಗ್ತೇನೆ, ಅರ್ಜುನನ್ನು ಕರ್ಕೊಂಡು ಹೋಗ್ತೇನೆ, ನಾನು ಹೋಗ್ತೇನೆ. ಧರ್ಮರಾಜ ಆವಾಗ ಅಂದ, ಕೃಷ್ಣ ನೀನು ನನ್ನ ಮನಸ್ಸಿಗೆ ಸಮಾನ, ಭೀಮಾರ್ಜುನರು ನನಗೆ ಕಣ್ಣಿಗೆ ಸಮಾನರು. ಈಗ ನೀವು 3 ಹೋದ್ರಿ ಅಂತಂದುಬಿಟ್ರೆ ಕಣ್ಣು ಇಲ್ಲ ಮನಸ್ಸು ಇಲ್ಲ ಅಂತಾಗಿವೆ, ಅಂದರೆ ಹೋದರೆ ತಿರುಗಿ ಬರುವುದಿಲ್ಲ ಅಂತ ಅರ್ಥ ಅಂತ ಧರ್ಮರಾಜನ ತಲೆಯಲ್ಲಿ. ಅದರಿಂದ ಕಣ್ಣು ಇಲ್ಲ ಅಂತಾಗುತ್ತೆ, ಕುರುಡನಾಗುತ್ತೇನೆ, ಮನಸ್ಸಿಲ್ಲ ಅಂತಾಗುತ್ತೆ, ಅದರಿಂದ ಹೋಗೋದೇ ಬೇಡ ಅಂತಂದಾಗ ಭೀಮಸೇನ ಎದ್ದು ನಿಂತು ಹೇಳಿದ ಮಾತು, ಪ್ರಯತ್ನಂ ಏಕಂ ಅಗ್ರತಃ ನಿಧಾಯ ಭೂತಿಂ ಆಪ್ರಮಃ. ಅಣ್ಣ, ನಮಗೆ ಅನುಗ್ರಹ ಮಾಡತಕ್ಕಂಥ ದೈವ ಪಕ್ಕದಲ್ಲೇ ಉಂಟು. ಹರೇಹೇ ಅನುಗ್ರಹ, ಭಗವಂತನ ಅನುಗ್ರಹ ಪಕ್ಕದಲ್ಲೇ ಉಂಟು, ಕೃಷ್ಣ ಪಕ್ಕದಲ್ಲೇ ಇದ್ದಾನೆ. ಜರಾಸಂಧನ ಮಟ್ಟ ಹಾಕಬಲ್ಲೆ ಅಂತ ಬೇಕಾದ ತಾಕತ್ತು ಎನಗುಂಟು.
ಬೇಕಾದ ತಾಕತ್ತುಂಟು, ಹೌದು, ದೇವರ ಅನುಗ್ರಹ ಉಂಟು, ಹೌದು. ಇಲ್ಲೇ ಕೂತ್ರೆ ಜರಾಸಂಧ ಸಾಯ್ತಾನ. ಪ್ರಯತ್ನಂ ಏಕಂ ಅಗ್ರತಃ ನಿಧಾಯ, ಪ್ರಯತ್ನ ಮಾಡೋಣ ಅಂದರೆ ಅಲ್ಲಿ ತನಕ ಹೋಗೋಣ. ಜರಾಸಂಧ ನಾನು ಬಡಿತೇನೆ ಅಂತ ಭೀಮಸೇನ ಮಾತು ಕೊಟ್ಟ, ಪ್ರತಿಜ್ಞೆ ಕೊಟ್ಟ. ಧರ್ಮರಾಜ ಆಯಿತು ಅಂತಂದ. ಹೋದರು. ಜರಾಸಂಧನನ್ನು ಭೀಮಸೇನ ಮೂಲಕ ಬಡಿಸಿದ ಕೃಷ್ಣ. ಸೆರೆಮನೆಯಲ್ಲಿದ್ದವರನ್ನು ಬಿಡಿಸಿದ. ಧರ್ಮರಾಜನ ಬಳಿಗೆ ಭೀಮನನ್ನು ಕರ್ಕೊಂಡು ಕೃಷ್ಣ ಬಂದ. ಈ ಸಂದರ್ಭದಲ್ಲಿ ವಾಯುಸ್ತುತಿಯಲ್ಲಿ ಒಂದು ಮಾತಂತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿತಾಸೋ ತಾವತ್ಯ ಯೋಜಿ ತೃಪ್ತ್ಯ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯ ಮಧ್ವರ ಹತ್ರ ಕೇಳತಕ್ಕಂಥ ಮಾತು ಏನು? ರಾಜಸೂಯ ಯಾಗ ಧರ್ಮರಾಜ ಮಾಡಿದ, ಜರಾಸಂಧನನ್ನು ಭೀಮಸೇನ ಸಂಹಾರ ಮಾಡಿದ. ಎರಡು ಇತ್ತು. ಆ ಎರಡು ಸಂದರ್ಭದಲ್ಲಿ ಭೀಮಸೇನ ಜರಾಸಂಧನನ್ನು ಸಂಹಾರ ಮಾಡಿದ್ರಿಂದ ಕೃಷ್ಣನಿಗೆ ಎಷ್ಟು ಖುಷಿಯಾಗಿತ್ತೋ ಅಷ್ಟು ಖುಷಿ ಧರ್ಮರಾಜ ಮಾಡಿದ ರಾಜಸೂಯದಲ್ಲಿ ಆಗಲಿಲ್ಲ ಅಂತಾರೆ ಪಂಡಿತ. ಕಿಂ ರಾಜಸೂಯಾಶ್ವಮೇಧೆ. ಆ ರಾಜಸೂಯದಲ್ಲಿ ಯದ್ಯಪಿ ನಿನಗೆ ಆಹಾರನ ಕೊಡ್ತಿದ್ದದ್ದು, ರಾಜಾಶ್ವಮೇಧದಲ್ಲಿ ಭಗವಂತನಿಗೆ ತಾನೆ ಆಹುತಿ ಕೊಡೋದು, ನಿನಗೇನು ಆಹುತಿ ಕೊಡ್ತಿದ್ದದ್ದು, ಸಖತ್ತು ಹೊಟ್ಟೆಗೆ ಆಹುತಿ ಕೊಡ್ತಿದ್ರು ಅಗ್ನಿಯ ಮೂಲಕ, ಊಟನೇ ಕೊಡ್ತಿದ್ರು ನಿನಗೆ ಅಗ್ನಿಯ ಮೂಲಕ. ಖುಷಿಯಾಗಿತ್ತ ನಿನಗೆ ಅಷ್ಟು? ಎಷ್ಟು? ಜರಾಸಂಧನನ್ನು ಮಟ್ಟ ಹಾಕಿದಾಗ ಎಷ್ಟು ಖುಷಿಯಾಯಿತೋ ಅಷ್ಟು ಖುಷಿಯಾಗಿತ್ತು. ಅಂದರೆ ಏನರ್ಥ? ಯಾರು ಭಗವಂತನನ್ನು ನಿಂದೆ ಮಾಡುವವರು ಇರ್ತಾರೋ ಅದನ್ನು ಕೇಳಿಕೊಂಡು ಸುಮ್ಮನೆ ಕೂಡಬಾರದು. ಸಾಧ್ಯ ಆದರೆ ಅದನ್ನು ಖಂಡಿಸಬೇಕು. ಆಗಿಲ್ಲ, ತಪ್ಪು ಹೇಳ್ತಾ ಇದ್ದೀರಿ ಅಂತ ಹೇಳಿ ಅಲ್ಲಿಂದ ನಡಿಬೇಕು. ಇದರಿಂದ ಭಗವಂತನಿಗೆ ತುಂಬ ಖುಷಿಯಾಗುತ್ತೆ ಅಂತೆ. ಅವರಲ್ಲಿ ತಪ್ಪು ಹೇಳ್ತಾ ಇರುವಾಗ ನಾವು ಅದನ್ನೇ ಕೇಳಿಸ್ಕೊಂಡು ಮನೆಗೆ ಬಂದು ನಮ್ಮ ದೇವರ ಪೂಜೆ, ಏಕಾಂತ ಸೇವೆ, ಅದು ಚಿನ್ನದ್ದೇ ತೊಟ್ಟಿಲು ಅದರಲ್ಲೆಲ್ಲ ಇಟ್ಟು ಏಕಾಂತ ಮಾಡಿಬಿಟ್ಟು ದೇವರಂದ್ರೆ ನನಗೆ ಖುಷಿಯೇ ಆಗೋಲ್ಲ ಅಂತ ನಾವು ಎಣಿಸ್ಬೋದು. ಅಯ್ಯೋ, ಅವರು ಹೇಳಿದ್ದನ್ನು ತಪ್ಪು ಅಂತ ಹೇಳಿದರೆ ಅವರು ಸರಿ ಮಾಡಿ ಹೇಳು ಅಂತಾರೆ, ನನಗೆ ಸರಿ ಮಾಡಿ ಹೇಳಲಿಕ್ಕೆ ಬರೋಲ್ಲ, ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ದೇನೆ. ಊಟಕ್ಕೆ ಕೂತಿದ್ದೀರಾ, ಸಾರು ಹಾಕ್ಕೊಂಡು ಬಂದರು, ಉಪ್ಪು ಚಪ್ಪೆ ಸಾರಿಗೆ, ಉಪ್ಪು ಕಮ್ಮಿ ಆಗಿದೆ. ಆವಾಗ ಊಟಕ್ಕೆ ಕೂತವನು ಚಪ್ಪೆಗಿರ್ತಾನೋ? ಸಾರಿಗೆ ಉಪ್ಪು ಚಪ್ಪೆ ಅಂದ, ಸಾರಿಗೆ ಉಪ್ಪು ಕಮ್ಮಿ ಆಗಿದೆ ಅಂದ. ಅಡಿಗೆಯವರ ಕಿವಿಗೆ ಬಿತ್ತು. ಬಂದರು, ಅವರು ಕೇಳಿದರು, ಈ ತಂಪುಣನೇ ಕಷ್ಟಕರೆ ಕೂಡ ಉಪ್ಪು ಚಪ್ಪೆ ಅನ್ಪಣ್ಪನ, ಇಷ್ಟು ಮಾಡುವುದೇ ದೊಡ್ಡದಂತೆ, ಪುನಃ ಉಪ್ಪು ಕಮ್ಮಿ ಆಗಿದೆ ಅಂತ ಹೇಳ್ತೆ, ಎಷ್ಟು ಉಪ್ಪು ಹಾಕಬೇಕು ಹೇಳು ಅಂತಂದ್ರಂತೆ ಅಡಿಗೆಯವರು. ಇವ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ, ಉಪ್ಪು ಅಂತೂ ಕಮ್ಮಿ. ಹೇಳ್ತೇವ ಇಲ್ವಾ? ಅದೇ ರೀತಿಯಲ್ಲಿ ದೇವರ ಬಗ್ಗೆ ಯಾರಾದರೂ ತಪ್ಪು ಮಾತಾಡ್ತಾ ಇದ್ದರೆ, ಅದೇ ನಾನು ಆಗ ಹೇಳಿದಂತೆ ನಾನೇ ದೇವರು ಹೀಗೆಲ್ಲ ಯಾರು ಮಾತಾಡ್ತಾ ಇದ್ದರೆ, ಆಚಾರ್ಯ ಮೊದಲು ದೇವ್ರ ಬಗ್ಗೆ ಎಷ್ಟು ಒಳ್ಳೆ ಮಾತಾಡಿದ್ದಾರೆ ಗೊತ್ತಾ? ಮೊದಲನೇ ಆಚಾರ್ಯರು, ಮೊದಲು ಇಬ್ಬರು ಆಚಾರ್ಯರಿದ್ದಾರೆ ನಮ್ಮಲ್ಲಿ ಪ್ರಸಿದ್ಧರಾದರು. ಆದರೆ ಒಬ್ಬರು ಆಚಾರ್ಯರು ನಾನೇ ನೀನು ಅಂತಂದರು, ಮತ್ತೊಬ್ಬರು ಆಚಾರ್ಯರು ನಿನ್ನಂತೆ ನಾನು ಅಂತ, ನಾನು ನಿನಗೆ ಕಮ್ಮಿ ಅಂತಂದರು, ನಿನ್ನಂತೆ ನಾನು ಅಂತಂದರು. ಒಬ್ಬರೇ ಆಚಾರ್ಯರಂದದ್ದು, ನಾನೇ ನೀನಲ್ಲ, ನಿನ್ನಂತೆ ನಾನು ಅಲ್ಲ, ನಿನ್ನವನು ನಾನು ಅಂತ ಹೇಳಿದವರು ಆಚಾರ್ಯ ಮಧ್ವರು. ಇದು ಆಚಾರ್ಯ ಮಧ್ವರ ಸಿದ್ಧಾಂತ. ಆದ್ದರಿಂದ ಯಾರಾದರೂ ದೇವರ ಬಗ್ಗೆ ನಾನೇ ದೇವರು ಅಂತ ಹೇಳಿಬಿಟ್ರೆ ತಪ್ಪು ಅಂತ ಹೇಳಬೇಕಲ್ಲೇ. ಸರಿ ಮಾಡಿ ಹೇಳು ಅಂತಂತಾರೆ, ಸರಿ ಮಾಡಿ ಹೇಳಿಕ್ಕೆ ನನಗಂತೂ ಗೊತ್ತಿಲ್ಲ, ಇದಂತೂ ತಪ್ಪು ಅಂತ ಹೇಳಬೇಕು, ಜಾಗ ಖಾಲಿ ಮಾಡಬೇಕು. ಅದು ಬಿಟ್ಟು ಅವರು ಹೇಳಿದ್ದನ್ನು ಅಷ್ಟನ್ನೆಲ್ಲ ಕೇಳಿಕೊಂಡು ಮನೆಗೆ ಬಂದು ಜೋರು ಗಂಟಾಮಣಿ ಬಾರಿಸಿ ಏನು ಪೂಜೆ ಮಾಡಿದ್ರೇನು ಬಿಟ್ಟರೇನು ಅಂತಾರೆ. ಅದನ್ನೇ ಇಲ್ಲಿ ವಾಯುಸ್ತುತಿಯಲ್ಲಿ ಹೇಳಿದ್ದು ಏನು ಅಂತ, ರಾಜಸೂಯ ಅಶ್ವಮೇಧದಲ್ಲಿ ನಿನಗೆ ಅಷ್ಟು ಖುಷಿಯಾಗಿಲ್ಲ, ಜರಾಸಂಧನನ್ನು ಮಟ್ಟ. ಜರಾಸಂಧ ಯಾರು ಗೊತ್ತಾ? ಅವ ವಿಷ್ಣು ದ್ವೇಷಿ. ಎಷ್ಟು ವಿಷ್ಣು ದ್ವೇಷಿ ಅಂತಂದರೆ ಗಂಗೆಯಲ್ಲಿ ಸ್ನಾನ ಮಾಡ್ತಿರಲಿಲ್ಲ ಜರಾಸಂಧ, ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿರಲಿಲ್ಲ. ಯಾಕೆ ಅಂತಂದು ಬಿಟ್ಟರೆ ಅದು ವಿಷ್ಣುವಿನ ಪಾದದಿಂದ ಬಂದದ್ದು ಅಂತ ಅವನ ತಲೆಗೆ ಹೋಗಿದೆ. ಅದರಿಂದ ಶೈವರು ಗಂಗಾ ನದಿಯಲ್ಲಿ ಸ್ನಾನ ಮಾಡೋಲ್ಲ. ಯಾಕೆ? ವಿಷ್ಣುವಿನ ಪಾದದಿಂದ ಬಂದದ್ದು ಅಂತ ಅವರು ಸ್ನಾನ ಮಾಡೋಲ್ಲ. ಶ್ರೀ ವೈಷ್ಣವರು, ಮೂರು ನಾಮದವರು, ಅವರು ಗಂಗೆಯಲ್ಲಿ ಸ್ನಾನ ಮಾಡೋಲ್ಲ. ಯಾಕೆ? ರುದ್ರದೇವರ ಪಾದದಿಂದ ಬಂದದ್ದು ಅಂತ ಅವರು ಸ್ನಾನ ಮಾಡೋಲ್ಲ. ಮಾಧ್ವ ಹೋದ ಗಂಗೆ ಬಳಿ ನಿಂತ, ಶೈವನಿರಲಿಲ್ಲ ವೈಷ್ಣವನಿರಲಿಲ್ಲ, ಆರಾಮದಲ್ಲಿ ಮುಳುಗಿದ, ಜಪ ಮಾಡಿದ, ಬಂದ. ಯಾಕೆ? ಮಾಧ್ವನಿಗೆ ಶಿವನು ಬೇಕು, ವಿಷ್ಣು ಬೇಕು. ಆದರೆ ತುಂಬ ಜನ ಬೈತಾರೆ ಮಾಧ್ವರನ್ನು, ಅವರು ವಿಷ್ಣುವನ್ನು ಮಾತ್ರ ಪೂಜೆ ಮಾಡುವವರು, ಶಿವನನ್ನು ಪೂಜೆ
ಮಾಧ್ವರು ಶಿವನನ್ನು ಪೂಜೆ ಮಾಡುವಷ್ಟು ಶೈವರು ಮಾಡೋಲ್ಲ, ಆ ಕ್ರಮದಲ್ಲಿ ಶೈವರು ಮಾಡೋಲ್ಲ. ಪರ್ಯಾಯ ಎಷ್ಟೇ ದರ್ಬಾರ್ ಇರಲಿ, ಎಷ್ಟೇ ದೊಡ್ಡ ಪರ್ಯಾಯ ಇರಲಿ, ಎಷ್ಟೇ ಖರ್ಚು ವೆಚ್ಚದ ಪರ್ಯಾಯ ಇರಲಿ, ಆದರೆ ಸ್ವಾಮಿಗಳು ರಥಬೀದಿಗೆ ಬಂದಾಗ ಮೊದಲು ಹೋಗುವುದೇ ಚಂದ್ರೇಶ್ವರಕ್ಕೆ, ಆಮೇಲೆ ಕೃಷ್ಣ ಮಠಕ್ಕೆ ಹೋಗುವುದು. ಆದ್ದರಿಂದ ಶಿವನನ್ನು ಬಿಟ್ಟು ಸುತರಾಂ ನಮ್ಮಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಜರಾಸಂಧ ಅಷ್ಟು ವಿಷ್ಣು ದ್ವೇಷಿಯಾಗಿದ್ದ, ಗಂಗೆಯಲ್ಲಿ ಮುಳುಗುತ್ತಿರಲಿಲ್ಲ. ಭೀಮಸೇನ ಮಾಡ್ತೇನೆ ನಿನಗೆ ಒಂದು ಸಂದರ್ಭದಲ್ಲಿ ಯಾವುದೊಂದು ಹುಡುಗಿಯ ಸ್ವಯಂವರ, ಆ ಸ್ವಯಂವರಕ್ಕೆ ಜರಾಸಂಧನು ಬಂದಿದ್ದ. ಹುಡುಗಿ ಸಿಕ್ಕಿದ್ರೆ ಸಿಗಲಿ ಅಂತ ಹೇಳಿಕೊಂಡು ಜರಾಸಂಧನು ಬಂದಿದ್ದ. ಅಲ್ಲಿ ಭೀಮನಿಗೂ ಜರಾಸಂಧನಿಗೂ ಸ್ವಲ್ಪ ಏನೋ ವಾಕ್ಯಾರ್ಥ ಶುರುವಾಯಿತು, ದೇವರ ವಿಷಯದಲ್ಲಿ ಸ್ವಲ್ಪ ಚರ್ಚೆ ಶುರುವಾಯಿತು. ಚರ್ಚೆಯಲ್ಲಿ ಜರಾಸಂಧ ಸೋತ ಕೂಡಲೇ ಭೀಮಸೇನ ಅವನನ್ನು ಹಿಡಿದ, ಎತ್ತಿ ಬಿಸಾಡಿದ. ಎಲ್ಲಿಗೆ? ಬಿಹಾರಕ್ಕೆ. ಅವನ ಊರು ಬಿಹಾರ. ಬರುವಾಗ ಮಾತ್ರ ಖರ್ಚು ಮಾಡಿಕೊಂಡು ಬಂದದ್ದು, ಹೋಗುವಾಗ ವಿಮಾನದಲ್ಲೇ ಹೋದ. ಎತ್ತಿ ಬಿಸಾಡಿದ್ದು ಎಲ್ಲಿಗೆ? ಅವನ ಅರಮನೆಗೆ ಬಿಸಾಡಿದ್ದಲ್ಲ, ಗಂಗೆಗೆ ಬಿಸಾಡಿದ್ದು ಭೀಮಸೇನ. ಅವ ಬಿದ್ದದ್ದು ಎಲ್ಲಿ ಅಂತಂದರೆ ಗಂಗೆಯಲ್ಲೇ ಬಿದ್ದದ್ದು. ಭೀಮಸೇನ ಅಷ್ಟು ಜರಾಸಂಧ ವಿಷ್ಣು ದ್ವೇಷಿ. ಅಂತಹ ವಿಷ್ಣು ದ್ವೇಷಿಯನ್ನು ಭೀಮಸೇನನ ಮೂಲಕ ಸಂಹಾರ ಮಾಡಿಸಬೇಕಿತ್ತು ಕೃಷ್ಣನಿಗೆ. ಒಂದು ವೇಳೆ ಸೀದಾ ಇಲ್ಲಿಗೆ ಹೋಗಿ ಅವರನ್ನು ಬಿಡಿಸ್ತಿದ್ರೆ ಏನಾಗುತ್ತಿತ್ತು? ಇದು ಹಾಗಲ್ಲ. ಮತ್ತು ಜರಾಸಂಧನನ್ನು ಸಂಹಾರ ಮಾಡುವ ಮೂಲಕ ಬರೇ ಜರಾಸಂಧನನ್ನು ಸೋಲಿಸಿ ಬಿಡಿಸೋ ಅಂತಂದು ಬಿಟ್ಟರೆ ಜರಾಸಂಧ ಹೆದರಿ ಬಿಡಿಸ್ತಿದ್ದ, ಜರಾಸಂಧ ಉಳಿಯುತ್ತಿದ್ದ. ಇದು ಭೀಮನ ಮೂಲಕ ಒಂದೇ ಕಲ್ಲಿಗೆ 2 ಹಕ್ಕಿ ಉದುರಿದಂತೆ, 2 ಹಣ್ಣು ಉದುರಿದಂತೆ ಕೃಷ್ಣ. ಇದು ಅರ್ಥೇಶು ಅಭಿಜ್ಞ ಎನ್ನುವುದು ಕೃಷ್ಣನ ಚಾಕಚಕ್ಯಂತದ್ದು. ಸುಭದ್ರ ಪರಿಣಯದ ಸಂದರ್ಭದಲ್ಲಿ ಕೂಡ ಕೃಷ್ಣ ಭಾರೀ 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 ಕೆಲಸ. ಸುಭದ್ರೆಯನ್ನು ಹಿಡ್ಕೊಂಡು ಅರ್ಜುನ ಹೊರಟಿದ್ದಾನೆ. ಸುಭದ್ರೆ ವಿವಾಹವೇ ಗುಟ್ಟಲ್ಲಿ ಆದದ್ದು. ಕೃಷ್ಣ ಆವಾಗಲೇ ಹೇಳಿಕೊಟ್ಟಿದ್ದಾನೆ, ಮದಿಮೆಂತ ಧಾಮ್ ಧೂಮ್ ಅಂಪಡೆ ಪೊರ್ಲುಡಂಪಲೆ. ಆ ಮದುವೆಗೆ ಸಂಬಂಧಪಟ್ಟವರು ಮಾತ್ರ ಇರಲಿ, ಅದಕ್ಕೆ ಭೋಗ ಕೊಡಬೇಕು ಅಂತಂದರೆ ಮರುದಿವಸ ಕೊಡಿ ಊರಿನವರಿಗೆ, ಅದಕ್ಕೆ ಭೋಗ ಅಂತಿಸು, ಅದು ಮರುದಿವಸ ಕೊಡಿ. ಉಪನಯನ ಮತ್ತು ಮದುವೆ, ಹೆಣ್ಣಿನ ಮದುವೆ ಅವಳಿಗೆ ಉಪನಯನ, ಗಂಡಿಗೆ ಉಪನಯನ ಹೇಗೋ ಅದೇ ರೀತಿಯಲ್ಲಿ ಹೆಣ್ಣಿಗೆ ಅದು ಸಂಸ್ಕಾರ, ಮದುವೆ ಎನ್ನತಕ್ಕಂಥದ್ದು. ಕೃಷ್ಣ ಹೇಗೆ ಮಾಡಿದ? ಒಂದು ಹುಡುಗಿಯ ಅಪ್ಪ ಅಮ್ಮ ವಸುದೇವ ದೇವಕಿಯರು, ಮತ್ತೊಂದು ಕೃಷ್ಣ, ಇನ್ನು ಹುಡುಗ ಅರ್ಜುನ, ಅವನ ಕಡೆಯಲ್ಲಿ ಇಂದ್ರ ಮತ್ತು ಶಚಿ, ಇಷ್ಟೇ ಜನ ಸೇರಿಕೊಂಡು ಆಗಿರತಕ್ಕಂಥ ಲಗ್ನ. ಅಲ್ಲಿಂದ ಗೋಧೂಳಿ ಲಗ್ನ ಅಂತ ಶುರುವಾದದ್ದು. ಅದು ರಾತ್ರಿ ಹೊತ್ತಾದಂಥ ಲಗ್ನ, ಹಗಲಿನ ಲಗ್ನ ಅಲ್ಲ. ಯದ್ಯಪಿ ಎಷ್ಟೋ ವೈಭವದಲ್ಲಿ ಮಾಡ್ಬೋದಿತ್ತು, ಇಲ್ಲ, ಶಾಸ್ತ್ರೀಯವಾಗಿ ಆಗಬೇಕು ಅಂತ ಕೃಷ್ಣ ಆವಾಗ ಲಗ್ನ ಮಾಡಿ ಸುಭದ್ರೆಯನ್ನು ರಥದಲ್ಲಿ ಕೂಡಿಸಿ, ಅರ್ಜುನ ರಥಿಕನಾಗಿ ಕೂಡಿದ್ದಾನೆ. ಸುಭದ್ರೆ ರಥ ಓಡಿಸೋಳು, ಅರ್ಜುನ ರಥವನ್ನು ಸುಭದ್ರೆ ಓಡಿಸ್ತಾ ಇದ್ದಾಳೆ. ಆದ್ದರಿಂದ ಲೋಕದಲ್ಲಿ ಏನು ಹೆಣ್ಣಿಗೆ ತಿಳುವಳಿಕೆ ಉಂಟು ಅಂತಂದರೆ ಗಂಡು ಹೆಣ್ಣಿನ ಹತ್ರ ಕೇಳಲಿಕ್ಕೆ ಹಿಂದೇಟು ಹಾಕಬಾರ್ದು. ಹೆಣ್ಣು ಸ್ವಲ್ಪ ಶಾಸ್ತ್ರ ಓದಿರ್ತಾಳೆ, ಗಂಡಿಗೆ ಎಂಥದ್ದು ಗೊತ್ತಿಲ್ಲ, ಪುಸ್ತಕ ಹಿಡಿಲಿಕ್ಕೆ ಗೊತ್ತಿಲ್ಲ ಗಂಡಿಗೆ. ಇಂಥ ಸಂದರ್ಭದಲ್ಲಿ ಹೆಣ್ಣಿನ ತನ್ನ ಹೆಂಡತಿಯಲ್ಲಿ ಪಾಠ ಕೇಳಲಿಕ್ಕೆ ಗಂಡ ಹಿಂದೇಟು ಹಾಕಬಾರ್ದು ಎನ್ನುವುದನ್ನು ಸುಭದ್ರಾರ್ಜುನರ ಲಗ್ನ ತೋರಿಸಿಕೊಡುತ್ತೆ. ಅರ್ಜುನ ರಥಿಕ, ಅವನನ್ನು ಕೂಡಿಸಿದ್ದಾಳೆ. ರಥ ಓಡಿಸುವ ಕೆಲಸ ಮಾಡಿದ್ದು ಸುಭದ್ರ, ಜೀವನ ರಥವನ್ನು ಓಡಿಸುವ ಕೆಲಸ ಮಾಡಿದ್ದು ಸುಭದ್ರ. ಅದರಿಂದ ನಿಮ್ಮ ಜೀವನ ಚೆನ್ನಾಗಿ ಸಾಗಬೇಕು ಅಂತಾದರೆ ನಾನು ಮೇಲು ಎನ್ನತಕ್ಕಂಥ ಭಾವನೆ ನಮ್ಮಲ್ಲಿ ಇರದೆ, ತಿಳಿದವರು ತಿಳಿಯದವರಿಗೆ ಹೇಳತಕ್ಕಂಥ ಪ್ರಸಂಗ, ತಿಳಿದವರಿಂದ ಕೇಳಲಿಕ್ಕೆ ತಗ್ಗಬೇಕು, ಬಗ್ಗಬೇಕು, ತುಂಬಿಸಿಕೊಳ್ಳಿಕ್ಕೂ ಬಗ್ಗಬೇಕು, ನಾವು ತುಂಬಿಸಿಕೊಳ್ಳಿಕ್ಕೂ ಬಗ್ಗಬೇಕು, ಇನ್ನೊಬ್ಬರನ್ನು ತುಂಬಿಸಲಿಕ್ಕೂ ನಾವು ಅಷ್ಟೇ ಬಗ್ಗಬೇಕು. ನಾವು ಕೊಡಪಾನ ಅಂತ ಭಾವಿಸೋಣ. ಕೊಡಪಾನವನ್ನು ಬಾವಿಗೆ ಇಳಿಸಿದಾಗ ಕೊಡಪಾನ ಖಾಲಿ, ಇಳಿಯುವಾಗ ಅದರಲ್ಲಿ ನೀರು ತುಂಬಬೇಕು. ಏನು ಕೊಡಪಾನ ನೆಟ್ಟಗೆ ಕೂಡುತ್ತಾ? ಇಲ್ಲ. ನೆಟ್ಟಗೆ ಕೂಡುವ ಕೊಡಪಾನ ಅವು ಆ ಬೊಳ್ತದ ಕೊಡಪಾನ ಉಣ್ಣದಾಯ್ತು, ಅವು ಬಗ್ಗುಣನೇ ಇತ್ತು. ಆಯ್ತು, ಎಲ್ಮಿನಿಯಮ್ಮ ಅವು ಬೊಳ್ದು, ಅದು ಬಗ್ಗುವುದೇ ಇಲ್ಲ. ಆ ಕೊಡಪಾನ ಬಾವಿಗೆ ಇಳಿಸಿಬಿಟ್ರೆ ನೆಟ್ಟಗೆ ಇರುತ್ತೆ. ತಾಮ್ರದ ಕೊಡಪಾನ ಇಳಿಸಿ, ಹಿತ್ತಾಳಿ ಕೊಡಪಾನ ಇಳಿಸಿ, ಬೆಳ್ಳಿ ಕೊಡಪಾನ ಇಳಿಸಿ ಬಾವಿ ಇಳಿಸಿದಾಗ ಅದು ತನ್ನಷ್ಟಕ್ಕೆ ಬಗ್ಗುತ್ತೆ. ಖಾಲಿ ಇರುತ್ತೆ,
ಬಾವಿಯಲ್ಲಿ ತುಂಬ ನೀರಿರುತ್ತೆ, ತನ್ನಲ್ಲಿ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಕೊಡಪಾನ ಬಗ್ಗಿತು, ನೀರು ತುಂಬಿಸಿಕೊಂಡಿತು. ನೀರು ತುಂಬಿಸಿಕೊಂಡು ಭರ್ತಿ ಆಯ್ತಾದ್ಮೇಲೆ ಎತ್ತರಕ್ಕೆ ಬಂದ ಮೇಲೆ ನಾವು ತಿಳ್ಕೊಂಡದನ್ನು ನಾವೇ ಇಟ್ಟುಕೊಳ್ಳುವುದಾ? ಹಾಗೆ ನಾವೇ ಇಟ್ಟುಕೊಂಡು ಇನ್ನೊಬ್ಬರಿಗೆ ಕೊಟ್ಟಿಲ್ಲ ಅಂದರೆ ಬರುವ ಜನ್ಮದಲ್ಲಿ ಪುಳಿ ಕುಕ್ಕುದ ಮರ ಆತೆ ಬಿದ್ದ. ಅದನ್ನು ನಾವೇ ಇಟ್ಟುಕೊಳ್ಬಾರ್ದು. ನಮ್ಮಲ್ಲಿದ್ದದನ್ನು ಇನ್ನೊಬ್ಬರಿಗೆ ತಿಳಿ ಹೇಳಬೇಕು. ಭಗವಂತನ ಬಗ್ಗೆ ತಿಳುವಳಿಕೆ ಇನ್ನೊಬ್ಬರಿಗೆ ಕೊಡಬೇಕು ಅಂತಾದರೆ ಚೊಂಬು, ಒಂದು ಕೊಡಪಾನ, ಇದು ಇದು ತಂಬಿಗೆ ಕಾಲಿರುತ್ತೆ, ಕೊಡಪಾನ ತುಂಬಿ ಇರುತ್ತೆ ಅಲ್ವೋ, ಬಾವಿಯಿಂದ ತುಂಬಿಸಿಕೊಂಡು ಬಂದಿದೆ. ಈಗ ಏನಾಗಬೇಕು? ಈ ಕೊಡಪಾನ ತಂಬಿಗೆಗೆ ತುಂಬಿಸಬೇಕು. ಕೊಡಪಾನ ಹಾಗೆ ನೆಟ್ಟಗೆ ಕೂಡುತ್ತಾ ತಂಬಿಗೆಗೆ ತುಂಬಿಸಬೇಕು ಅಂತಾದರೆ ಕೊಡಪಾನ ತಂಬಿಗೆ ತನಕ ಬಗ್ಗಿ ತನ್ನಲ್ಲಿದ್ದದ್ದನ್ನು ತಂಬಿಗೆಗೆ ತುಂಬಿಸುತ್ತೆ. ಆ ದೃಷ್ಟಿಯಲ್ಲಿ ನಿಮ್ಮ ಜೀವನ ಸಾಗಬೇಕೆನ್ನುವುದನ್ನು ಸುಭದ್ರ ಮತ್ತು ಅರ್ಜುನ ಸಮಾಜಕ್ಕೆ ತೋರಿಸಿಕೊಟ್ರು. ಇಂತಹ ಸಂದರ್ಭದಲ್ಲಿ ಸುಭದ್ರೆ ಅರ್ಜುನನನ್ನು ಹಾರಿಸಿಕೊಂಡು ಹೋಗ್ತಾ ಇರಬೇಕು. ಅಂತೂ ಅರ್ಜುನ ಹಾರಿಸಿದ್ದು, ಅರ್ಜುನ ಸುಭದ್ರೆ ಹಾರಿಸಿದ್ದು ಎರಡೂ ಒಂದೇ ಲೀಕಾದು. ಹಾಗೆ ಹೋಗಬೇಕು ಅಂತಾದರೆ ಬಾಗಿಲು ಕಾಯುವವ ವಿಪೃತು ಅಂತ ವಿಪೃತು ಅಂದರೆ ಕೃಷ್ಣನ ವಿದ್ಯಾಶಿಷ್ಯ. ಸೌಮ್ಯ ಎನ್ನತಕ್ಕಂಥ ಒಬ್ಬ ಮರುತು, 49 ಮರುತ್ತುಗಳಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ. ಅದರಲ್ಲಿ ಒಬ್ಬ ಮರುತು ಸೌಮ್ಯ ಅಂತ ಹೇಳಿಕೊಂಡು ಅವ ಕೃಷ್ಣನ ಸೇವೆಗೋಸ್ಕರ ವಿಪೃತ್ ಎನ್ನುವ ಹೆಸರಿನಿಂದ ಭೂಮಿಗೆ ಬಂದವ. ಕೃಷ್ಣನ ಅಚ್ಚುಮೆಚ್ಚಿನ ಶಿಷ್ಯ ಬಲರಾಮ ಅವನನ್ನು ಎಲ್ಲಿಗಿಟ್ಟಿದ್ದ? ಬಾಗಿಲು ಕಾಯಲಿಕ್ಕಿಟ್ಟಿದ್ದ. ಕೃಷ್ಣ ಏನು ಮಾಡಿದ? ಸುಭದ್ರೆಯನ್ನು ಅರ್ಜುನಿಗೆ ಕೊಟ್ಟದ್ದನ್ನು ಅವನಿಗೊಂದು ತಿಳಿಸಿದ. ಉದ್ದವನಿಗೂ ಇಲ್ಲ. ಸಾಂಬ ಕೃಷ್ಣನ ಮಗ, ಪ್ರದ್ಯುಮ್ನ ಕೃಷ್ಣನ ಮಗ, ಉದ್ದವ ಅಚ್ಚುಮೆಚ್ಚಿನ ಶಿಷ್ಯ ಅಂತ ನಿನ್ನೆ ದಿವಸ ನೋಡಿದ್ದೆವು. ಯಾರಿಗೂ ಕೃಷ್ಣ ತಿಳಿಸಿಲ್ಲ, ಅವನಿಗೊಂದು ತಿಳಿಸಿ. ಯಾಕೆ? ಈ ರಥ ಸಾಗಿಕೊಂಡು ಮುಂದೆ ಹೋಗಬೇಕು. ಅದಕ್ಕೆ ಇದು ಕೃಷ್ಣ ಅರ್ಥೇಶು ಅಭಿಜ್ಞ ಅಂತ ಕೃಷ್ಣ. ಇಂತಹ ಕೃಷ್ಣನ ಚರಿತ್ರೆಯನ್ನೇನು ಈ ಭಾಗವತದಲ್ಲಿ ನಾವು ನೋಡಿಕೊಂಡು ಬಂದೆವು. ನಾಳೆ ಪುನಃ 5:45 ಸೇರೋಣ ಅಂತ ಹೇಳಿಕೊಂಡು ಕೃಷ್ಣಾರ್ಪಣಂ ಅಸ್ತು.